ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು ಇದರ ಉದ್ಘಾಟನೆ ಹಾಗೂ ನಮ್ಮ ಕಣ್ಮಣಿ, ನಮ್ಮ ನೆಚ್ಚಿನ, ನಮ್ಮ ಪ್ರೀತಿಯ ರಾಜೇಶ್ ಅಣ್ಣನವರ ಅಭಿನಂದನಾ ಸಮಾರಂಭಕ್ಕೆ ನಾವು ಹೋಗ್ತಾ ಇದ್ದೇವೆ. ಇಂದಿನ ಸಮಾರಂಭದ ಉದ್ಘಾಟನೆಯನ್ನ ಮಾಡಲಿಕ್ಕಿರೋರು ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಸೇರಿಸಿಕೊಳ್ಳಿಕ್ಕಿದ್ದಾರೆ. ಹಾಗೆ ಇವತ್ತು ಅಭಿನಂದನೀಯರು ಬಹಳ ದೊಡ್ಡ ಹುದ್ದೆಯನ್ನ ನಿರ್ವಹಿಸ್ತಾ ಇರತಕ್ಕಂಥ ನಮ್ಮ ಕಣ್ಮಣಿ, ನಮ್ಮ ಪ್ರೀತಿಯ ಎಚ್ ರಾಜೇಶ್ ಪ್ರಸಾದ್ ಅವರು ಇವತ್ತು ನಮ್ಮೆಲ್ಲರ ಪ್ರೀತಿಯ ಅಭಿಮಾನವನ್ನ, ಸನ್ಮಾನವನ್ನ ಸ್ವೀಕರಿಸಲಿಕ್ಕಿದ್ದಾರೆ. ಈಗಾಗಲೇ ಅವರು ದಂಪತಿಗಳ ಆಗಮಿಸಿದ್ದಾರೆ. ಮೇಡಮ್ ಉಷಾ ಮೇಡಮ್ನೊಂದಿಗೆ ಗೌರವಾನ್ವಿತ ರಾಜೇಶ್ ಪ್ರಸಾದ್ ಸರ್ ಅವರನ್ನು ನಮ್ಮ ಅಧ್ಯಕ್ಷರು ವೇದಿಕೆ ಕರ್ಕೊಂಡು ಬರಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. ನಮ್ಮ ಇಂದಿನ ಮುಖ್ಯ ಅತಿಥಿಗಳು ನಮ್ಮ ಆತ್ಮೀಯರು, ಬಹುಶಃ ಕಳೆದ ವರ್ಷದಲ್ಲಿ ಬಹಳ ಅದ್ದೂರಿಯ ಸಮಾವೇಶವನ್ನ ಮಾಡದಲ್ಲಿ ನಮ್ಮೊಂದಿಗೆ ಪೂರ್ಣ ಸಹಕಾರ ಕೊಟ್ಟಂತ ಗೌರವಾನ್ವಿತ ಡಾಕ್ಟರ್ ಎಂ ಮೋಹನ್ ಆಳ್ವಾರ್ ಅವರು, ಆಳ್ವಾರ್ ಶಿಕ್ಷಣ ಪ್ರತಿಷ್ಠಾನ ಗೌರವಾನ್ವಿತ ಮೋಹನ್ ಆಳ್ವಾರ್ ಅವರು, ಹಾಗೆ ನಮ್ಮ ಯಶೋಧ ಮೇಡಮ್, ನಮ್ಮ ಮಹಿಳಾ ಪ್ರತಿನಿಧಿಯಾಗಿದ್ದುಕೊಂಡು ಬಹಳ ದೊಡ್ಡ ಹುದ್ದೆಯನ್ನ ನಿರ್ವಹಿಸ್ತಾ ಇರ್ತಕ್ಕಂತಹ ಯಶೋಧ ಮೇಡಮ್ ಅವರನ್ನ ಕೂಡ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಉಪಾಧ್ಯಕ್ಷರ ಶ್ರೀಯುತ ಮಂಜುನಾಥ್ ನಾಯಕ್ ಸರ್ ಅವರು ಕೂಡ ವೇದಿಕೆ ಬರಬೇಕು. ನಮ್ಮ ಗೌರವಾನ್ವಿತ ಮರಾಠಿ ಒಕ್ಕೂಟದ ಅಧ್ಯಕ್ಷರು ಶ್ರೀಯುತ ಡಾಕ್ಟರ್ ಕೆ ಸುಂದರ್ ನಾಯಕ್ ರವರನ್ನ ವೇದಿಕೆಗೆ ಬಹಳ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಹಾಗೆ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು ಇದರ ಉಪಾಧ್ಯಕ್ಷರು ಗೌರವಾನ್ವಿತ ಶ್ರೀ ಅನಂತ ನಾಯ್ಕ ರವರನ್ನ ನಾನು ವೇದಿಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಪ್ರಧಾನ ಕಾರ್ಯದರ್ಶಿಗಳು ಶ್ರೀಯುತ ವಾಸು ನಾಯ್ಕ ರವರನ್ನ ವೇದಿಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನಮ್ಮ ಗೌರವಾನ್ವಿತ ಕಾರ್ಯಾಧ್ಯಕ್ಷರು ಶ್ರೀಯುತ ರಾಮಚಂದ್ರ ಕೆಂಬಾರೆ ಅವರಿಗೆ ಪ್ರೀತಿಯ ಸ್ವಾಗತ ಕೊಡ್ತಾ ಇದ್ದೇನೆ ವೇದಿಕೆಗೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು ಇದರ ರಾಜ್ಯ ಸಂಚಾಲಕರು ಗೌರವಾನ್ವಿತ ಶ್ರೀ ಪ್ರವೀಣ್ ಕುಮಾರ್ ಮುಗುಳಿ ಅವರನ್ನ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನಮ್ಮ ಒಕ್ಕೂಟದ ಕೋಶಾಧಿಕಾರಿ ಎಚ್ ಮಾಲಿಂಗ ನಾಯ್ಕ ಅವರನ್ನ ವೇದಿಕೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ನಮ್ಮ ಕಾನೂನು ಸಲಹೆಗಾರರು ಶ್ರೀಯುತ ರಾಮಚಂದ್ರ ಜಿಕೆ ಹಾಗೆ ಸಂತೋಷ್ ಕುಮಾರ್ ಸರ್ ಅವರಿಗೂ ಕೂಡ ವೇದಿಕೆಗೆ ನಾನು ಸ್ವಾಗತಿಸಿಕೊಳ್ತಾ ಇದ್ದೇನೆ. ದಯವಿಟ್ಟು ವೇದಿಕೆಗೆ ಬರಬೇಕು. ದೀಪ ಸಮೃದ್ಧಿಯ ಸಂಕೇತ, ದೀಪ ಪ್ರಗತಿಯ ಸಂಕೇತ, ದೀಪ ಜ್ಞಾನದ ಸಂಕೇತ, ದೀಪ ಒಗ್ಗಟ್ಟಿನ ಸಂಕೇತ, ದೀಪ ಅಂಧಕಾರವನ್ನು ದೂರ ಮಾಡುವ ಸಂಕೇತ, ದೀಪ ಶಿಕ್ಷಣದ ಸಂಕೇತ, ದೀಪ ಮತ್ಸರವನ್ನು ದೂರ ಮಾಡುವ ಸಂಕೇತ, ದೀಪ ಸಮಾನತೆಯ ಸಂಕೇತ, ದೀಪ ಸಂಪ್ರೀತಿಯ ಸಂಕೇತ, ದೀಪ ಸೌಜನ್ಯತೆಯ ಸಂಕೇತ. ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ಆರಂಭವಾದಂತಹ ದೀಪ ಬೆಳಗಿಸುವುದರ ಮೂಲಕವಾಗಿ ಚಾಲನೆ ಕೊಟ್ಟಂತಹ ಈ ಒಂದು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಪ್ರತಿಯೊಬ್ಬ ಮರಾಠಿಗರ ಮನವನ್ನ, ಮನೆಯನ್ನ ತಲುಪುವಂತಾಗ್ಲಿ ಅಂತ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ज्योतिषां प्रभुरव्ययः ओ दीपं ब्रह्मरूपस्त्वं ज्योतिषां प्रभुरव्ययः आरोग्यं देहि पुत्रांश्च पतिं स्वच्छां हि मे सदा रवेरस्तं समारभ्य यावत् सूर्योदयो भवेत् रवेरस्तं तस्य तिष्ठे गृहे दीपः तस्य नास्ति दरिद्रता शुभम् आरोग्यं धनसम्पदः कल्याणम् आरोग्यं. ಈ ಮನವಿ ಪತ್ರವನ್ನ ತಮ್ಮೆಲ್ಲ ಬಂಧುಗಳ ಮುಂದೆ ಇಡ್ತಾ ಇದ್ದೇವೆ. ಮಾನ್ಯ ಅಶೋಕ್ ಕುಮಾರ್ ರೈ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ. ಮಾನ್ಯರೇ, ವಿಷಯ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು, ದಕ್ಷಿಣ ಕನ್ನಡ. ಜಮೀನು ಮಂಜೂರು ಮಾಡುವ ಬಗ್ಗೆ. ಕರ್ನಾಟಕ ರಾಜ್ಯದಲ್ಲಿ ಮರಾಠಿ ಸಮುದಾಯದ ಸುಮಾರು 3.5 ಲಕ್ಷ ಜನಸಂಖ್ಯೆ ಹೊಂದಿದ್ದು 2002ರಿಂದ ಸಮುದಾಯದ ಅಭಿವೃದ್ಧಿಗೆ ಪೂರಕವಾಗಿ ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಮತ್ತು ಇನ್ನಿತರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುತ್ತದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸದೃಢವಾದ ಸಂಘವನ್ನು ರಚಿಸಬೇಕೆನ್ನುವ ಅಭಿಪ್ರಾಯ ಬಂದ ಹಿನ್ನೆಲೆಯಲ್ಲಿ ಸುಮಾರು 32 ತಾಲೂಕು ಸಂಘಗಳ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು, ದಕ್ಷಿಣ ಕನ್ನಡ ಎಂಬ ರಾಜ್ಯ ಒಕ್ಕೂಟವನ್ನು ರಚಿಸಲಾಗಿದೆ. ಸದ್ರಿ ಒಕ್ಕೂಟದ ಕಾರ್ಯಚಟುವಟಿಕೆಗಳನ್ನು ಮತ್ತು ಶಿಕ್ಷಣ ಸಂಸ್ಥೆಗಳನ್ನು ಆರಂಭಿಸುವಲ್ಲಿ ಅನುಕೂಲವಾಗುವಂತೆ ಪುತ್ತೂರು ನಗರಸಭೆಯ ಆಸುಪಾಸಿನಲ್ಲಿ ಕನಿಷ್ಠ 5 ಎಕರೆ ಜಮೀನಿನ ಅವಶ್ಯಕತೆ ಇದ್ದು ತಮ್ಮ ಮುತುವರ್ಜಿಯಿಂದ ಜಮೀನು ಮಂಜೂರು ಮಾಡಬೇಕಾಗಿ ಕಳಕಳಿಯ ವಿನಂತಿಸಿಕೊಳ್ತಾ ಇದ್ದೇವೆ. ಇತಿ ತಮ್ಮ ನಂಬುಗೆಯ ಡಾಕ್ಟರ್ ಕೆ ಸುಂದರ್ ನಾಯಕ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು. ಕಂಡುಕೊಂಡ ಹಾಗೆ ಮುಖ್ಯಮಂತ್ರಿಯವರ ಬಹಳ ಆಪ್ತ ವಲಯದಲ್ಲಿ 50-60ರ ದಶಕದಲ್ಲಿ ನಮ್ಮ ಸಮಾಜದಲ್ಲಿ 10ನೇ ತರಗತಿ ಪಾಸ್ ಆಗಿರುವ 10 ಜನ ಕೂಡ ಇರಲಿಲ್ಲ.
ಶಿಕ್ಷಣವನ್ನು ಬೆಂಬಿಡದೆ ಶಿಕ್ಷಣವನ್ನು ಪಡಿಬೇಕು ಅನ್ನೋ ಛಲ, ದೃಢ ನಿರ್ಧಾರ, ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನು ಕೂಡ ಎದುರಿಸಿ ಈ ಮಟ್ಟಕ್ಕೆ, ಅಂದರೆ ಒಂದು ರಾಜ್ಯದ ಕೇಂದ್ರಾಡಳಿತ ಪ್ರದೇಶದ ಮುಖ್ಯ ಕಾರ್ಯದರ್ಶಿಯಾಗಿ ನೇಮಕವಾಗಿದ್ದು ನಮ್ಮ ಸಮಾಜಕ್ಕೆ ಅತ್ಯಂತ ಹೆಮ್ಮೆಯ ವಿಚಾರ. ಜೋರಾದ ಚಪ್ಪಾಳೆ ಬರಲಿ ಡಾಕ್ಟರ್ ಶ್ರೀ ರಾಜೇಶ್ ಪ್ರಸಾದ್ IAS ಅವರಿಗೆ. ನಾವು ಎಂಥ ಕಷ್ಟ ಬಂದರೂ ಕೂಡ ಶಿಕ್ಷಣವನ್ನು ಪಡೆದರೆ ಈ ಹಂತಕ್ಕೆ ಬರ್ಬೋದು ಅನ್ನುವ ಜ್ವಲಂತ ನಿದರ್ಶನ ಶ್ರೀ ರಾಜೇಶ್ ಪ್ರಸಾದ್ ಅವರು. ಅವರಿಗೆ ಇಂದಿನ ಈ ಒಕ್ಕೂಟ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಅಭಿನಂದನೀಯ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಹಾಗೂ ಸಮಸ್ತ ಮರಾಠಿ ಸಮುದಾಯದ ಪರವಾಗಿ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ಅವರ ಧರ್ಮಪತ್ನಿ ಶ್ರೀಮತಿ ಉಷಾ ರಾಜೇಶ್ ಪ್ರಸಾದ್ ಅವರಿದ್ದಾರೆ. ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರ ಮಕ್ಕಳು ಕೂಡ ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ರಾಜ್ಯ ಮರಾಠಿ ಒಕ್ಕೂಟದ ಅಧ್ಯಕ್ಷರು ಡಾಕ್ಟರ್ ಕೆ ಸುಂದರ್ ನಾಯ್ಕ್ IFS, ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು ಹಾಗೂ ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಕರ್ನಾಟಕ ಸರ್ಕಾರ ನಿವೃತ್ತ. ತನ್ನ ವೃತ್ತಿ ಜೀವನದಲ್ಲಿ ಸತತವಾಗಿ ಮರಾಠಿ ಸಮುದಾಯವನ್ನು ಒಗ್ಗೂಡಿಸಬೇಕು, ಮರಾಠಿ ಸಮುದಾಯವನ್ನು ಮುಂದೆ ತರಬೇಕು ಅನ್ನುವ ಪಣತೊಟ್ಟ ಡಾಕ್ಟರ್ ಕೆ ಸುಂದರ್ ನಾಯ್ಕ್ ಅವರು ತಮ್ಮ ನಿವೃತ್ತಿ ಜೀವನದಲ್ಲಿ ಕೂಡ ಆ ಕಾರ್ಯದಲ್ಲಿ ತೊಡಗಿದ್ದಾರೆ. ತಮ್ಮ 70ರ ವಯಸ್ಸಿನಲ್ಲಿ 25ರ ಯುವಕರನ್ನು ನಾಚಿಸುವ ರೀತಿಯಲ್ಲಿ ಸಮಾಜದ ಕೆಲಸದಲ್ಲಿ ತೊಡಗಿದ್ದಾರೆ ಅನ್ನೋದು ನಮಗೆ ಹೆಮ್ಮೆಯ ವಿಚಾರ. ಒಂದು ದಿವಸ ಬೆಂಗಳೂರಲ್ಲಿದ್ದರೆ ಮರು ದಿವಸ ಮಂಗಳೂರಲ್ಲಿದ್ದೀನಿ, ಇನ್ನೊಂದು ದಿವಸ ಮಡಿಕೇರಿಯಲ್ಲಿದ್ದೀನಿ, ಇನ್ನೊಂದು ದಿವಸ ತೀರ್ಥಹಳ್ಳಿಯಲ್ಲಿದ್ದೀನಿ. ಸದಾ ಮರಾಠಿ ಸಮುದಾಯದ ಒಗ್ಗಟ್ಟಿಗೆ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀಯುತ ರಾಜೇಶ್ ಪ್ರಸಾದ್ ಅವರ ಅಭಿನಂದನೀಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ M. ಮೋಹನ್ ಆಳ್ವ, ಅಧ್ಯಕ್ಷರು ಆಳ್ವಾಸ್ ಪ್ರತಿಷ್ಠಾನ ಮಂಗಳೂರು ಮೂಡಿಬಿದ್ರೆ. ಇವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ರಾಯಭಾರಿ ಅಂತ ಕರೀತಾರೆ. ಕಲಾ ಪೋಷಕರು, ಕ್ರೀಡೆ, ಶಿಕ್ಷಣ, ಕಲೆ ಎಲ್ಲವನ್ನು ಕೂಡ ಪೋಷಿಸಿ ಬೆಳೆಸ್ತಾ ಬರುವವರು. ನನ್ನಲ್ಲಿ ಒಂದು ಗೊಂದಲ ಇದೆ, ಇವರನ್ನು ನಾವು ಯಾವ ರೀತಿ ಸಂಬೋಧಿಸಬೇಕು ಅಂತ. ನಾವು ಕರಾವಳಿ ಸಮಾವೇಶ ಮಾಡುವಾಗ ಅವರ ಸಹಾಯ ಹಸ್ತವನ್ನು ಚಾಚಿ ಹೋಗಿದ್ವಿ. ಆಗ ಅವರು ನಮಗೆ ನೀಡಿದಂಥ ಅತಿಥಿ ಸತ್ಕಾರ, ಆದರ, ಪ್ರೀತಿಯನ್ನು ನೋಡುವಾಗ ಅವರನ್ನು ಸಹೋದರ ಅಂತ ಸಂಬೋಧಿಸಲೇ, ಅಥವಾ ಸಮಾವೇಶದ ಉದ್ದಕ್ಕೂ ಸುಮಾರು 6 ತಿಂಗಳ ಕಾಲ ನಮ್ಮ ಜೊತೆ ಇದ್ದು ನಮಗೆ ಮಾರ್ಗದರ್ಶನ ನೀಡುತ್ತಾ ಯಾವ ರೀತಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು, ಯಾವ ರೀತಿ ನಿರೂಪಿಸಬೇಕು ಅನ್ನೋ ಮಾರ್ಗದರ್ಶನ ನೀಡಿದಂಥ ಮಾರ್ಗದರ್ಶಕರು ಅಂತ ಕರಿಬೇಕಾ? ನಾವು ಕರಾವಳಿ ಮರಾಠಿ ಸಮಾವೇಶ ಮಾಡುವಾಗ ಉದ್ಯೋಗ ಮೇಳ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ. ಸುಮಾರು ಒಂದು 15 ದಿವಸದ ಅಂತರದಲ್ಲಿ ಈ ನಿರ್ಧಾರ ತಗೊಂಡ್ವಿ. ಯಾವ ಕಂಪನಿಗಳನ್ನು ಕರಿಬೇಕು, ಉದ್ಯೋಗ ಮೇಳವನ್ನು ಹೇಗೆ ನಡೆಸಬೇಕು ಅಂತ ಅನುಭವ ಇಲ್ಲದಿದ್ದರೂ ಕೂಡ ಆ ಕಾಲಘಟ್ಟದಲ್ಲಿ ನಮ್ಮೊಂದಿಗಿದ್ದು ಅವರ ಸ್ವಂತ ಮಗನನ್ನು ನಮ್ಮ ಜೊತೆ ಬಿಟ್ಟು ಅವರ ಇಡೀ ಸಿಬ್ಬಂದಿಗಳನ್ನು ಸುಮಾರು 200 ಜನ ಸಿಬ್ಬಂದಿಗಳನ್ನು ನಿಯೋಜಿಸಿ ಸುಮಾರು 400 ಜನ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥ ಯಶಸ್ವಿ ಕಾರ್ಯಕ್ರಮದ ಹಿಂದೆ ಇದ್ದ ಬಲವಾದ ಶಕ್ತಿ ಅಂದರೆ ಡಾಕ್ಟರ್ M. ಮೋಹನ್ ಆಳ್ವರು. ಆ ಯಶಸ್ಸಿಗೆ ಕಾರಣರಾದ ಡಾಕ್ಟರ್ ಮೋಹನ್ ಆಳ್ವರನ್ನು ನಾನು ಆಪದ್ ಬಾಂಧವ ಅಂತ ಕರೀಲ. ಬಂಧುಗಳೇ, ಅವರು ನಮ್ಮ ಸಹೋದರನೂ ಹೌದು,
ಆಪತ್ ಬಾಂಧವನೂ ಹೌದು, ಮಾರ್ಗದರ್ಶಕನೂ ಹೌದು, ಗುರುಗಳೂ ಕೂಡ ಹೌದು. ಇಂಥ ಮೇರು ವ್ಯಕ್ತಿ ನಮ್ಮ ಈ ಉದ್ಘಾಟನಾ ಸಮಾರಂಭಕ್ಕೆ ಗೌರವಾನ್ವಿತ ಮುಖ್ಯ ಅತಿಥಿಗಳಾಗಿ ಬಂದಿರೋದು ನಮ್ಮ ಪಾಲಿನ ಪುಣ್ಯ. ಸರ್, ನಿಮಗೆ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು ಹಾಗೂ ಅದರ ಉದ್ಘಾಟನಾ ಸಮಾರಂಭ ಹಾಗೂ ಶ್ರೀ ಎಚ್ ರಾಜೇಶ್ ಪ್ರಸಾದ್ ಅವರ ಅಭಿನಂದನೀಯ ಕಾರ್ಯಕ್ರಮಕ್ಕೆ ವಿನಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಸರ್. ಇಂದಿನ ಸಮಾರಂಭದ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಮತಿ ಯಶೋಧ IA and AS, ಸೀನಿಯರ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಅಕೌಂಟ್ಸ್ ಪ್ರಿನ್ಸಿಪಾಲ್ ಅಕೌಂಟೆಂಟ್ ಜನರಲ್ ಕಚೇರಿ, ಬೆಂಗಳೂರು. ಇವರು ನಮಗೆಲ್ಲ ಅನ್ನದಾತರು. ನಮಗೆ ಬೆಂಗಳೂರಿನಲ್ಲಿ ಸಂಘಕ್ಕೆ ಒಂದು ಸ್ವಂತ ಕಟ್ಟಡ ಇಲ್ಲ. ಅವರ ಮನೆಯನ್ನೇ ನಾವು ಸಂಘದ ಕಚೇರಿಯಾಗಿ ಮಾಡಿದ್ದೀವಿ. ನಮ್ಮಲ್ಲಿ ಒಂದು 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಮೀಟಿಂಗ್ಗಳು ಮಾಡ್ತೀವಿ. ಕಾರ್ಯಕಾರಿ ಸಮಿತಿ ಸಭೆ ಮಾಡುವಾಗ ಕನಿಷ್ಠ ಪಕ್ಷ 75ರಿಂದ 100 ಜನ ಇರ್ತಾರೆ. ಅಷ್ಟು ಜನಕ್ಕೆ ಮನೆಯಲ್ಲಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಕೊಟ್ಟು ಬಂದವರಿಗೆಲ್ಲ ಭರ್ಜರಿ ಊಟವನ್ನು ನೀಡುವ ಅನ್ನದಾತೆ ಆಕೆ. ಅವರ ಪತಿ ಶ್ರೀಯುತ ನರಸಿಂಹನಾಯ್ಕರು BL ಕಂಪನಿಯಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಇವರು ತಮ್ಮ ದುಡಿಮೆಯ 25% ಸಂಪಾದನೆಯನ್ನು ಸಮುದಾಯಕ್ಕೆ ಮುಡಿಪಾಗಿಡ್ತಾರೆ. ಪ್ರತಿಯೊಂದು ಕಾರ್ಯಕ್ರಮ ಕೂಡ ಅವರ ಸಹಾಯ ಹಸ್ತ ಇದ್ದೇ ಇದೆ. ಮೇಡಮ್, ನಿಮಗೆ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು ಹಾಗೂ ಎಚ್ ರಾಜೇಶ್ ಪ್ರಸಾದ್ IAS ಅವರ ಅಭಿನಂದನೀಯ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಶ್ರೀಯುತ ಅಶೋಕ್ ಕುಮಾರ್ ರೈ ಶಾಸಕರು ಇನ್ನೇನು ಬರ್ತಾ ಇದ್ದಾರೆ. ಇಂದಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಬಂದಂತಹ ಎಲ್ಲ ನಮ್ಮ ತಾಲೂಕು, ಜಿಲ್ಲಾ, ವಲಯ ಸಮಿತಿಯ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಇಂದಿನ ಉದ್ಘಾಟನಾ ಮತ್ತು ಅಭಿನಂದನೀಯ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಈ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ನಮ್ಮ ಸಮುದಾಯದ ಬಾಂಧವರು ಬಂದಿದ್ದಾರೆ. ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಮಾಧ್ಯಮ ಮಿತ್ರರು ಕೂಡ ನಮ್ಮೊಂದಿಗಿದ್ದಾರೆ. ತಮಗೆಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಉದ್ಘಾಟನಾ ಸಮಾರಂಭ ಹಾಗೂ ಅಭಿನಂದನೀಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ಪ್ರತಿ ಸಲ ಕೂಡ 2002ನೇ ಇಸವಿಯಿಂದ ಒಂದು ಸುದೃಢವಾದ ರಾಜ್ಯದಲ್ಲಿ ಒಂದು ಸಂಘಟನೆಯನ್ನು ಆಗಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾದವರು ನಮ್ಮ ಸುಂದರ ನಾಯ್ಕ ಮತ್ತು ಅವರ ತಂಡ. ಅದಕ್ಕೆ ಬೆಂಬಲವನ್ನು ಕೊಟ್ಟಂಥವರು ತಾವೆಲ್ಲ. ಆದರೂ ಕೂಡ ಅದಕ್ಕೆ ಒಂದು ಸರಿಯಾದ ಸಮಯ ಕೂಡಿ ಬಂದಿರಲಿಲ್ಲ. 2002ರಲ್ಲಿ ಮಂಗಳೂರಿನಲ್ಲಿ ವಿಜೃಂಭಣೆಯಿಂದ ನಮ್ಮ ಸಮಾಜದ ಬಂಧುಗಳನ್ನು ಸೇರಿಸಿಕೊಂಡೊಂದು ಸಮಾವೇಶ ಮಾಡುವಾಗ ಕೂಡ ಅಲ್ಲಿ ಕೊನೆಗೆ ಹೊಳೆದದ್ದು ಒಂದು ರಾಜ್ಯದ ಒಂದು ಸುದೃಢವಾದ ಸಂಘಟನೆ ಬೇಕು ಎನ್ನುವಂಥ ನಿಟ್ಟಿನಲ್ಲಿ. ಆದರೆ ಅದಕ್ಕೆ ಪರಿಪಕ್ವವಾದಂಥ ಒಂದು ಸಮಯ ಸಂದರ್ಭಗಳು ನಮಗೆ ಒದಗದೆ ಬಂದಾಗ ಮತ್ತೆ 22-23 ವರ್ಷಗಳು ಬೇಕಾಯಿತು. ಇನ್ನೊಂದು ಸಲ ಆಳ್ವರು ನಮ್ಮನ್ನು ಕರೆದು ನಾವು ಅವರೊಟ್ಟಿಗೆ ಬೇಡಿಕೆಯನ್ನು ಇಟ್ಟಿದ್ರು. ಅವರು ಅದಕ್ಕೆ ಪೂರಕವಾದ ವ್ಯವಸ್ಥೆಯನ್ನು ಮಾಡಿಕೊಟ್ಟಾಗ ಮತ್ತೊಮ್ಮೆ ನಾವು ಮತ್ತೆ ಸೇರಲಿಕ್ಕೆ ಸರಿಯಾಯಿತು. ಇಲ್ಲದಿದ್ದರೆ ನಾವು ಇನ್ನೂ ಕೂಡ ನಮ್ಮ ಮನೆಯಲ್ಲಿ ಮಾತ್ರ ಸೇರ್ತಾ ಇದ್ದೇವೆ ಹೊರತು ನಾವು ಒಟ್ಟಿಗೆ ಎಲ್ಲಿ ಕೂಡ ಸೇರಲಿಕ್ಕೆ ಸಾಧ್ಯತೆ ಆಗಲಿಲ್ಲ. ಒಟ್ಟು ನಮ್ಮ ಸಮಾಜದಲ್ಲಿರ್ತಕ್ಕಂಥ ಹಲವು ವಿಚಾರಗಳನ್ನು ಒಂದು ಕಡೆಯಲ್ಲಿ ಸರ್ಕಾರಕ್ಕೆ ಮುಟ್ಟಿಸಬೇಕು, ರಾಜ್ಯಕವಾಗಿ ಒಂದು ಸ್ಥಾನವನ್ನು ಪಡಿಬೇಕು, ನಮ್ಮ ಅಹವಾಲುಗಳನ್ನು ಸರ್ಕಾರದಿಂದ ಪಡೆದುಕೊಳ್ಬೇಕು. ನಮ್ಮಲ್ಲಿ 100 ಯೋಜನೆಗಳು ಕೂಡ ಇನ್ನೂ ಇದ್ದರೂ ಕೂಡ ಒಂದೇ ಒಂದು ಯೋಜನೆಯನ್ನು ಸರಿಯಾದ ವ್ಯಕ್ತಿಗಳಿಗೆ ಸಿಗಲಿಕ್ಕೆ ಇನ್ನೂ ಕೂಡ ಅವಕಾಶಗಳು ಕಡಿಮೆ ಇದೆ.
ನಮ್ಮ ಹೆಬ್ಬೆಟ್ಟುಗಳನ್ನು ಹಾಕಿ ಇನ್ನೂ ಕೂಡ ಯಾರೋ ನಮಗೆ ಬಂದಂಥ ಪಂಪ್ ಸೆಟ್ಟುಗಳನ್ನು ಮನೆಯನ್ನು ಅಥವಾ ಯೋಜನೆಯ ಪಂಪ್ಸ್ ಯಾವುದಿರ್ಬೋದು ಅದನ್ನು ಎಲ್ಲವೂ ಕೂಡ ಯಾರೋ ಬಲಿಷ್ಠರ ಮನೆಗಳಿಗೆ ಹೋಗುವಂಥ ಪರಿಸ್ಥಿತಿ ಇನ್ನೂ ಕೂಡ ಇದೆ. ಅದಕ್ಕಾಗಿ ಅಂಬೇಡ್ಕರ್ ಅವರು ಮಾತನ್ನು ಹೇಳಿದರು, ನಾನು ಈ ರೀತಿಯಾಗಿ ಟೈ ಕಟ್ಟಿಕೊಂಡು ಕೋಟು ಕಟ್ಟಿಕೊಂಡು ಇಷ್ಟೆಲ್ಲ ಯಾಕೆ ಇದ್ದೇನೆಂದರೆ ನಮ್ಮ ಬಂಧುಗಳು ಯಾವ ಬಂಧುಗಳು ಪರಿಶಿಷ್ಟ ಬಂಧುಗಳು ಎಲ್ಲರೂ ಕೂಡ ನನ್ನ ಹಾಗೆ ಆಗಬೇಕು ಎನ್ನುವಂಥ ದೃಷ್ಟಿಕೋನದಿಂದ ಹೊರತು ನಾನು ಮೆರೀಲಿಕ್ಕೆ ಬೇಕಾಗಿ ಅಲ್ಲ ಎನ್ನುವಂಥ ಮಾತನ್ನು ಡಾಕ್ಟರ್ ಅಂಬೇಡ್ಕರ್ ಅವರು ಹೇಳಿದರು ಒಂದು. ಆದ್ದರಿಂದ ನಾವೆಲ್ಲ ಹಾಗೆ ಆಗಬೇಕು ಅಂತ ಇದ್ದರೆ ಇನ್ನೂ ಕೂಡ ಇದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ 4 ಮೀಟಿಂಗ್ ಮಾಡಿದರೆ ಆಗೋದಿಲ್ಲ. ಗ್ರಾಮದಲ್ಲಿ ಒಂದು ಗ್ರಾಮ ಸಮಿತಿಗಳು, ವಲಯದಲ್ಲಿ ಒಂದು ವಲಯ ಸಮಿತಿಗಳು, ತಾಲೂಕಿನಲ್ಲಿ ತಾಲೂಕು ಸಮಿತಿಗಳು, ರಾಜ್ಯದಲ್ಲಿ ಒಂದು ಬಲಿಷ್ಠವಾದ ಒಂದು ಸಮಿತಿ ಇದ್ದಾಗ ಆ ಸರ್ಕಾರ ಕೂಡ ನಾವು ಒಂದಷ್ಟು ಸಂಖ್ಯೆಯಲ್ಲಿ ಸೇರಿ ಅದನ್ನು ಸರ್ಕಾರದಿಂದ ಕೇಳಲಿಕ್ಕೆ ಸಾಧ್ಯತೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಎನ್ನುವಂಥ ಹೊಸ ನಾಮಕರಣದೊಂದಿಗೆ ಬೈಲವನ್ನು ಅಮೂಲಾಗ್ರವಾದ ಒಂದು ತಿದ್ದುಪಡಿಯನ್ನು ಮಾಡಿಕೊಂಡು ಇವತ್ತೊಂದು ಸುಂದರವಾದ ಒಂದು ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ನಾವು ಇವತ್ತು ಉದ್ಘಾಟನೆಗೊಳ್ಳಿಕ್ಕಿದೆ. ಆ ಉದ್ಘಾಟನೆ ನಮ್ಮ ಮಾನ್ಯ ಶಾಸಕರು ಅದನ್ನು ಮಾಡಲಿಕ್ಕೆ ಈಗಾಗಲೇ ಬರ್ತಾ ಇದ್ದಾರೆ, ಅದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅದನ್ನು ಮತ್ತೆ ನಾವು ಅದರ ಯೋಚನೆಗಳನ್ನು ಚಿಂತಿಸಿ ಅದನ್ನು ಪರಿಣಾಮಕಾರಿಯಾಗಿ ನಾವು ಮಾಡಲಿಕ್ಕಿದ್ದೇವೆ. ಹಲವು ಬಾರಿ ನಾವು ಕೂಡ ಮುಖ್ಯವಾಹಿನಿಗೆ ಬರಬೇಕು ಅಂತ ಬಹಳಷ್ಟು ಜನ ನಮ್ಮೊಟ್ಟಿಗೆ ಶ್ರಮಿಸಿದ್ದಾರೆ. ಹಲವು ಜನ ಶ್ರಮವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಮಗೆ ಸುಬ್ಬಯ್ಯ ನಾಯ್ಕರು, ಲೋಕಯ್ಯ ನಾಯ್ಕರು, ಸುಮಾ ವಸಂತರವರು MLA ಸ್ಥಾನವನ್ನು ಪಡೆದುಕೊಂಡಿದ್ದರು. ಅದರೊಟ್ಟಿಗೆ ಪುತ್ತೂರಿನ ಹೆಮ್ಮೆಯ ನಮ್ಮ ಸುಪುತ್ರ ನಮ್ಮ ತಹಸೀಲ್ದಾರ್ ವೆಂಕಪ್ಪಯ್ಯ ಅವರು, ನಿಮಗೆಲ್ಲ ಗೊತ್ತಿದೆ, ನಮ್ಮ ಸಂಘಟನೆಗೆ ಬೇಕಾಗಿ ಪುತ್ತೂರು ತಾಲೂಕಿನಾದ್ಯಂತ ಹಲವಾರು ಕಾಲೋನಿಗಳಿಗೆ ಜಾಗವನ್ನು ನಿಗದಿ ಮಾಡಿ ಹಂಚುವಂಥ ಕೆಲಸವನ್ನು ಆ ದಿನಗಳಲ್ಲಿ ಮಾಡಿದರು. ಆದ್ದರಿಂದ ನಮಗೆ ಯಾರು ಪ್ರೇರಣೆ ಅಂದರೆ ಅಂತಹ ಮಹಾನ್ ನಾಯಕರು ಇನ್ನು ಮುಂದಕ್ಕೆ ನಮಗೆ ಯಾರಿಗಾದರೂ ಬೇಕು. ಆದಾಗ ನಾವು ಯೋಚನೆ ಮಾಡುವಂಥದ್ದು ಈಗಿನ ಆಡಳಿತ ಪದ್ಧತಿಯಲ್ಲಿ ನಾವು ಅಂಥ ವ್ಯಕ್ತಿಗಳಿಗೆ ಗೌರವವನ್ನು ಕೊಟ್ಟಾಗ ನಾವು ಕೂಡ ಗೌರವವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಇವತ್ತು ಅಂತಹ ಒಂದು ಮಹತ್ ಕಾರ್ಯವನ್ನು ನಾವು ಮಾಡಲಿಕ್ಕಾಗಿ ತೊಡಗಿದ್ದೇವೆ. ಅಂತಹ ವ್ಯಕ್ತಿ ನಮಗೆ ಮೊನ್ನೆ ತಾನೇ ನಮ್ಮ ಅದೃಷ್ಟವೋ ಏನೋ ಚಂಡೀಗಢ ಕೇಂದ್ರ ಆಡಳಿತ ಪ್ರದೇಶದ ಮುಖ್ಯ ಕಾರ್ಯದರ್ಶಿಯಾಗಿ ಭಾರತ ಸರ್ಕಾರ ನೇಮಕಗೊಳಿಸಿದಾಗ ನಾವು ಅತಿ ಹೆಚ್ಚು ಸಂತೋಷಪಟ್ಟಿದ್ದೇವೆ. ಆ ರೀತಿಯಲ್ಲಿ ಆ ಸಂತೋಷವನ್ನು ಹೇಗೆ ಹಂಚಿಕೊಳ್ಳಬೇಕು ಎನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ವತಿಯಿಂದ ಮತ್ತು ಎಲ್ಲ ನಮ್ಮ 32 ರಿಜಿಸ್ಟರ್ಡ್ ಸಂಘಗಳ ಮೂಲಕ ಮತ್ತು ಸಮಾಜದ ಬಂಧುಗಳ ಮೂಲಕ ಸನ್ಮಾನವನ್ನು, ಗೌರವವನ್ನು, ಅಭಿನಂದನೆಗಳನ್ನು ಮಾಡಬೇಕು ಅಂತ ಹೇಳಿದ ನಿಟ್ಟಿನಲ್ಲಿ ಇವತ್ತು ಪುತ್ತೂರನ್ನು ಆ ಸಂಘಟನೆ ಆಯ್ಕೆ ಮಾಡಿದ ನಿಟ್ಟಿನಲ್ಲಿ ಇವತ್ತು ಪುತ್ತೂರಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ನಿನ್ನೆ ತಾನೇ ಉಡುಪಿಯಲ್ಲಿ ಆ ಸಾರ್ವಜನಿಕ ಸನ್ಮಾನವನ್ನು ಸ್ವೀಕರಿಸಿಕೊಂಡು ಇವತ್ತು ಪುತ್ತೂರಿನಲ್ಲಿ ಆ ಮಹಾಜನತೆಯ ಆ ಸಂಘಟನೆಯ ಮೂಲಕ ಅವರಿಗೆ ಗೌರವವನ್ನು, ಆ ಅಭಿನಂದನೆಗಳನ್ನು ನೀಡುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಸೂಕ್ತ ವ್ಯಕ್ತಿಯನ್ನು ಸೂಕ್ತ ಸಂದರ್ಭದಲ್ಲಿ ನಾವು ಗೌರವಿಸುವುದರ ಮೂಲಕ ನಾವು ಕೂಡ ಪ್ರತಿಯೊಬ್ಬರು ಕೂಡ ನಾವು ಹೆಗಲು ತಟ್ಟುವಂಥ ಕಾರ್ಯವನ್ನು ಮಾಡಿದಂಥ ಆಗ್ತದೆ ಎನ್ನುವಂಥ ಭಾವನೆ ನಮ್ಮದು. ಆ ರೀತಿಯಾಗಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟಿನಲ್ಲಿ ಹಿರಿಯರನ್ನು ನಾವು ಗೌರವಿಸುವುದರ ಮೂಲಕ ಆ ಮರಾಠಿ ಸಮುದಾಯದ ಎಲ್ಲ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವಂಥ ಕೆಲಸ ಕಾರ್ಯಗಳು ಈ ಒಕ್ಕೂಟದಿಂದ ನಡೆಯಬೇಕು. ನಾವು ಮತ್ತು ನಮ್ಮ ಸುಂದರ ನಾಯ್ಕರು ಮತ್ತು ನಮ್ಮ ಲೀಗಲ್ ಕಮಿಟಿಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರು ಕೂಡ ನಾವೊಂದು ಯೋಚನೆಯನ್ನು ಮಾಡಿದೆವು. ಭಾರತ ಸರ್ಕಾರದ ಉನ್ನತ ಅಧಿಕಾರಿಗಳೊಂದಿಗೆ ನಾವು ನಮ್ಮಲ್ಲಿರತಕ್ಕಂಥ ಕಾನೂನಿನ ಕೆಲವು ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕಾಗಿ ಸಮ್ಮುಖದಲ್ಲಿ ಕುಳಿತುಕೊಂಡು ಮಾಡುವಂಥ ಸಂದರ್ಭ ಬರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಇದು ಇಲ್ಲಿಂದ ಆಗುವಂಥ ಸಾಧ್ಯತೆ ಅಲ್ಲ. ಪಾರ್ಲಿಮೆಂಟಲ್ಲಿ ಕೂಡ ಒಂದು ಪರಿಶಿಷ್ಟ ಪಂಗಡದ ಸದಸ್ಯರಿಗೆ ವಿಶೇಷವಾದ ಒಂದು ಕಾನೂನನ್ನು ತರಬೇಕು. ಇಲ್ಲದಿದ್ದರೆ ನಮ್ಮನ್ನು ಹಿಂದೂಗಳಂತ ಮಾನ್ಯ ಮಾಡಿ ಹಿಂದೂ ಕಾನೂನನ್ನು ನಮಗೆ ಅಳವಡಿಸ್ಕೊಳ್ಬೇಕು. ಈ ರೀತಿಯಾಗಿ ಈ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಆಗಬೇಕು. ಆಳವರು ನನ್ನನ್ನು ನೋಡಿದರು, ಆದರೆ ನೀವು ಹಿಂದೂಗಳಲ್ವೋ ಎನ್ನುವಂಥ ಭಾವನೆ ಅವರ ಮನಸ್ಸಿನಲ್ಲಿದೆ. ಕಾನೂನಾತ್ಮಕವಾಗಿ ಒಬ್ಬ ಪರಿಶಿಷ್ಟ ಪಂಗಡ ಯಾವ ಧರ್ಮವನ್ನು, ಯಾವ ಜಾತಿಯನ್ನು, ಯಾವ ವಿಚಾರವನ್ನು ಅನುಸರಿಸ್ತದೋ ಆ ಧರ್ಮದಲ್ಲಿ ನಾವು ತೊಡಗಿಕೊಳ್ತೇವೆ, ಆ ಧರ್ಮಕ್ಕೆ ನಾವು ಸೇರಿಕೊಳ್ತೇವೆ. ಆದರೆ ಕಾನೂನು ಏನು ಹೇಳ್ತದೆ ಅಂದರೆ, ನೀವು ಯಾವ ಧರ್ಮ ಇರೋಲ್ಲ, ನೀವು ಟ್ರೈಬಲ್ ಕಾಸ್ಟ್, ನೀವು ಟ್ರೈಬಲ್ ಗುಂಪಿಗೆ ಸೇರ್ತೀರಿ ಅಂತ. ಆದರೆ ಇದನ್ನು ತಿದ್ದುಪಡಿ ಮಾಡಬೇಕು ಅಥವಾ ಹೊಸ ಕಾನೂನನ್ನು ತರಬೇಕು ಅಂತ ಇದ್ದರೆ ಯಾರು ಸೂಕ್ತ ಅಂದರೆ ಅದು ಸೆಂಟ್ರಲ್ ಆ್ಯಕ್ಟಲ್ಲಿ ತಿದ್ದುಪಡಿ ಆಗಬೇಕು.
ಆದ್ದರಿಂದ ಒಳ್ಳೆಯ ವ್ಯಕ್ತಿ ಅದಕ್ಕೆ ಸಿಕ್ಕಿದ್ದಾರೆ ಎಂದು ನಾನು ನಿನ್ನ ಅಧ್ಯಕ್ಷರು ಹೇಳಿದೆ. ನಮಗೆ ಕೇಂದ್ರ ಸರ್ಕಾರದೊಂದಿಗೆ ನೇರವಾಗಿ ಮಾತುಕತೆಯನ್ನು ಮಾಡೋದರ ಮೂಲಕ ಒಂದು ವಿಶೇಷ ಯೋಚನೆಯನ್ನು ಕೇಂದ್ರ ಸರ್ಕಾರದೊಂದಿಗೆ ಮಾತಾಡಿಕೊಂಡು ಮಾಡಲಿಕ್ಕೆ ಅದು ಎಚ್ ರಾಜೇಶ್ ಪ್ರಸಾದ್ ಅದಕ್ಕೆ ಸೂಕ್ತ ವ್ಯಕ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಆ ಕೆಲಸ ಖಂಡಿತವಾಗ್ಲೂ ಆಗ್ತದೆ. ನಾವು ಖಂಡಿತವಾಗಿಯೂ ನಮ್ಮ ಚಿಂತನ ಚಿಲುಮೆ ನಮ್ಮ ಸುಂದರ ನಾಯಕರನ್ನು ಸೇರಿಸಿಕೊಂಡು ಒಂದು ಸಲ ತಮ್ಮನ್ನು ಭೇಟಿ ಕೊಟ್ಟು ಅದನ್ನು ಮುಗಿಸ್ಕೊಳ್ಳಿಕ್ಕೆ ನಾವು ಸಿದ್ಧ ಇದ್ದೇವೆ. ಆದ್ದರಿಂದ ಕರ್ನಾಟಕ ರಾಜ್ಯ ಒಕ್ಕೂಟ ವಿದ್ಯುಕ್ತವಾಗಿ ಇವತ್ತು ಉದ್ಘಾಟನೆ ಆಗಲಿದೆ. ಅದೇ ರೀತಿ ಗೌರವ ಆಧಾರಗಳಿಂದ ತಾವೆಲ್ಲ ಆಗಮಿಸಿದ್ರಿ. ಆ ಅಭಿನಂದನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿಕೆ ತಾವೆಲ್ಲ ಆಗಮಿಸ್ತಾ ತಮಗೆಲ್ಲ ಮತ್ತೊಮ್ಮೆ ವಂದಿಸ್ತಾ ತಾಯಿ ಮಹಾಮಾಯಿ ತಮಗೆಲ್ಲರಿಗೂ ಕೂಡ ಆರೋಗ್ಯವನ್ನು ನೀಡಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮದ ಯಶಸ್ಸಿಗೆ ನಾನು ವಿಶೇಷವಾಗಿ ಆ ತಾಯಿ ಮಹಾಮಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ವಂದನೆಗಳು. ಮರಾಠಿ ಒಕ್ಕೂಟವನ್ನು ಸ್ಥಾಪನೆ ಮಾಡಬೇಕು. ಅದರೊಟ್ಟಿಗೆ ಇತ್ತೀಚೆಗೆ ನಮ್ಮ ಮರಾಠಿ ಸಮುದಾಯದಲ್ಲಿ ಅತಿ ದೊಡ್ಡ ಹುದ್ದೆಯನ್ನು ಅಲಂಕರಿಸಿರುವಂತಹ ಸನ್ಮಾನ್ಯ ಶ್ರೀ ಎಚ್ ರಾಜೇಶ್ ಪ್ರಸಾದ್ ಅವರನ್ನು ಅಭಿನಂದಿಸಬೇಕು, ಗೌರವಿಸಬೇಕು ಅನ್ನೋ ಉದ್ದೇಶದಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮ ನಾವೆಲ್ಲರೂ ಸೇರಿಕೊಂಡು ಇಟ್ಟುಕೊಂಡಿದ್ದೇವೆ. ಬಂಧುಗಳೇ, ನಾನು ನಮ್ಮ ರಾಜೇಶ್ ಪ್ರಸಾದ್ ಸರ್ ಅವರನ್ನು ಯಾವ ರೀತಿಗೆ ವರ್ಣನೆ ಮಾಡಬೇಕು, ಯಾವ ರೀತಿಗೆ ಅವರ ಕಠಿಣ ಪರಿಶ್ರಮವನ್ನು ಹೇಳಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಸಮುದಾಯದಲ್ಲಿ ಹುಟ್ಟಿರುವಂತಹ ರಾಜೇಶ್ ಪ್ರಸಾದ್ ಸರ್ ಅವರು ಉಡುಪಿಯಲ್ಲಿ ಮಾತ್ರವಲ್ಲದೆ ನಮ್ಮ ದಕ್ಷಿಣ ಕನ್ನಡ, ಇಡೀ ಕರ್ನಾಟಕದಲ್ಲಿ ಇವತ್ತು ಭಾರತ ದೇಶದಲ್ಲಿ ಹೆಸರನ್ನ ಮಾಡಿರುವಂಥ ಒಬ್ಬ ದಕ್ಷ, ನೇರ ನಡೆನುಡಿಯ ವ್ಯಕ್ತಿತ್ವ ಉಳ್ಳಂತ ವ್ಯಕ್ತಿ ಶ್ರೀಯುತ ಎಚ್ ರಾಜೇಶ್ ಪ್ರಸಾದ್ ಸರ್ ಅವರು. ಬಂಧುಗಳೇ, ಇದು ನಮ್ಮ ಮರಾಠಿ ಸಮುದಾಯಕ್ಕೆ ಮಾತ್ರವಲ್ಲ, ಇಡೀ ಇತರ ಸಮುದಾಯಗಳಿಗೆ ಕೂಡ ಒಂದು ಮಾದರಿಯ ವ್ಯಕ್ತಿತ್ವದ ವ್ಯಕ್ತಿ ರಾಜೇಶ್ ಪ್ರಸಾದ್ ಅವರು. ಸುಮಾರು 5-6 ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಖ್ಯ ಕಾರ್ಯದರ್ಶಿಗಳಾಗಿ, ಹಾಗೆ ಇದೀಗ ಚಂಡೀಗಢ ಸರ್ಕಾರದಲ್ಲಿ ಪದೋನ್ನತಿಯನ್ನು ಪಡೆದು ಸುಮಾರು ಚಂಡೀಗಢ ಕೇಂದ್ರಾಡಳಿತ ಪ್ರದೇಶವನ್ನು ಯಾವುದೇ ಆಡಳಿತ ಇಲ್ಲದೆ, ಅಂದರೆ ಇಲ್ಲಿ ಇರುವಂಥದ್ದು ಅದು ಕೇಂದ್ರಾಡಳಿತ ಪ್ರದೇಶ, ಒಂದು ರಾಜ್ಯದ ಮುಖ್ಯಮಂತ್ರಿಗೆ ಸಮಾನವಾದ ಹುದ್ದೆ ಇರುವಂಥದ್ದು ಮುಖ್ಯ ಕಾರ್ಯದರ್ಶಿ ಅನ್ನೋ ಹುದ್ದೆ. ರಾಜ್ಯದಲ್ಲಿ ಮುಖ್ಯ ಕಾರ್ಯದರ್ಶಿ ಹುದ್ದೆಯನ್ನು ಅಲಂಕರಿಸಿರುವ ನಮ್ಮ ರಾಜೇಶ್ ಪ್ರಸಾದ್ ಅವರು ಸರಳ ಸಜ್ಜನಿಕೆಯ ನಮ್ಮ ಒಟ್ಟಿಗೆ ಬೆನ್ನಿಗೆ ಬೆನ್ನು ಹಾಕಿ ನಮ್ಮೊಂದಿಗೆ ಸ್ಫೂರ್ತಿಯ ಸಂಕೇತವಾಗಿ ಉಳ್ಳಂಥ ವ್ಯಕ್ತಿ ರಾಜೇಶ್ ಪ್ರಸಾದ್ ಅವರು. ಬಂಧುಗಳೇ, ನಾನು ಅವರ ಬಗ್ಗೆ ಹೆಚ್ಚೇನು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ನಮ್ಮ ಮನಸ್ಸಿನಲ್ಲಿದೆ ಅವರು ಯಾವ ಶಕ್ತಿ ಅಂತ ನಮ್ಮ ಮನಸ್ಸಿನಲ್ಲಿದೆ. ಹಾಗೆ ಅವರ ವ್ಯಕ್ತಿತ್ವವನ್ನು ನಾನು ಎಷ್ಟು ಕೊಂಡಾಡಿದ್ರು ಕೂಡ ಸಾಲದು. ನಿಜವಾಗಿಯೂ ನಾವು ಕಳೆದ 1.5 ತಿಂಗಳ ಹಿಂದೆ ಸುಮಾರು ಅವರೊಟ್ಟಿಗೆ ಬೆರೆತಂಥ ಒಂದು ವಾರದ ಒಂದು ಸಮಯವನ್ನು, ಅವರು ಹೇಗಿದ್ದಾರೆ, ಅವರ ವ್ಯಕ್ತಿತ್ವ ಹೇಗಿದೆ, ಅವರ ಒಂದು ಬಾಂಧವ್ಯ ಇತರರೊಂದಿಗೆ ಯಾವ ರೀತಿಯಾಗಿ ಬೆರೆತುಕೊಳ್ತಾರೆ ಅನ್ನೋದನ್ನು ನಾವು ಕಣ್ಣಾರೆ ಕಂಡಿದ್ದೇವೆ, ಅದನ್ನು ನಾವು ಅನುಭವಿಸಿದ್ದೇವೆ. ಅವರ ಮನೆಗೆ ಹೋದಾಗ ದೆಹಲಿಯಲ್ಲಿ ಅವರ ಮನೆ ಇದೆ. ಅವರ ಮನೆಗೆ ಹೋದಾಗ ಅವರ ಮತ್ತು ಅವರ ದಂಪತಿ ಶ್ರೀಮತಿಯವರು ಯಾವ ರೀತಿಗೆ ನಮ್ಮನ್ನು ಒಂದು ಟ್ರೀಟ್ ಮಾಡಿದ್ದಾರೆ. ಅಲ್ಲದೆ ಅತಿ ಕಷ್ಟದ ಪ್ರದೇಶ ಜಮ್ಮು ಕಾಶ್ಮೀರದಲ್ಲಿ ಅವರು ಯಾವ ರೀತಿಯಾಗಿ ಒಂದು ಇದ್ರು, ಕಟಕ್ ಆಫೀಸರ್ ಆಗಿ ಇದ್ದಂಥ ಅವರು ನಿಜವಾಗಿಯೂ ಅವರ ಹಿಂದ್ಗಡೆ ಮುಂದ್ಗಡೆ ಯಾವ ರೀತಿಗೆ ಬಂದೂಕುದಾರಿಗಳು ಇದ್ದಾರೆ ಅಂದರೆ ನಮಗೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಮ್ಮೊಂದಿಗೆ ಸಾಮಾನ್ಯರಂತೆ ಸಾಮಾನ್ಯರಾಗಿರ್ತಾರೆ. ಆದರೆ ಜಮ್ಮು ಕಾಶ್ಮೀರದಲ್ಲಿ ನಾವು ಅವರನ್ನು ನೋಡಿರುವಂಥದ್ದು, ಅವರ ಒಂದು ಭದ್ರತೆ ಇರುವಂಥದ್ದು, ಅವರ ಮನೆ ಕಾಯಲಿಗೆ 40 ಜನ BSF ಫೋರ್ಸ್ ಇದೆ. ಬಂಧುಗಳೇ, ಸಾಮಾನ್ಯ ವ್ಯಕ್ತಿಯಲ್ಲ ಅವರು, ನಮ್ಮ ಮತ್ತು ಇತರ ಸಮುದಾಯದ ಒಂದು ಶಕ್ತಿ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಸಮುದಾಯದಲ್ಲಿ ಕನ್ನಡ ಮಾಧ್ಯಮವನ್ನು ಓದಿ ಇಷ್ಟು ದೊಡ್ಡ ಹುದ್ದೆಯನ್ನು ಅಲಂಕರಿಸಿರುವಂತಹ ವ್ಯಕ್ತಿ
ನಮ್ಮ ಸಮುದಾಯಕ್ಕೆ ಮಾತ್ರ ಅಲ್ಲ, ಇತರ ಸಮುದಾಯಕ್ಕೂ ಯಾವುದನ್ನು ಒಂದು ಪ್ರಯತ್ನದಿಂದ ಮಾಡಿದರೆ ಖಂಡಿತ ಸಾಧಿಸಬಹುದನ್ನ ಒಂದು ಛಲ ನಿರ್ಧಾರವನ್ನ ಇಟ್ಟುಕೊಂಡಂತ ವ್ಯಕ್ತಿ ರಾಜೇಶ್ ಪ್ರಸಾದ್ ಅವರು. ಬಂಧುಗಳೇ, ಅವರ ಸರಳ ವ್ಯಕ್ತಿತ್ವವನ್ನ ನಾವು ನಿಜವಾಗಿಯೂ ನಮ್ಮ ಒಂದು ಸಮಾವೇಶದಲ್ಲಿ ಮೂಡುಬಿದಿರಾದಂತಹ ಒಂದು ಸಮಾವೇಶದಲ್ಲಿ ನಾವು ನೋಡಿದ್ದೇವೆ. ಅವರು ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದ್ದಾರೆ. ನಮ್ಮ ಮೂಡುಬಿದಿರೆಯ ಆಳ್ವಾಸ್ ಕ್ಯಾಂಪಸ್ನಲ್ಲಿ ಡಾಕ್ಟರ್ ಮೋಹನ್ ಆಳ್ವರ್ ಅವರ ಮಾರ್ಗದರ್ಶನದಲ್ಲಿ ಅವರು ನಮಗೆ ಕೊಟ್ಟಂತಹ ಸೂಕ್ತ ಸಲಹೆ ಸೂಚನೆಗಳೊಂದಿಗೆ ಬೆನ್ನಿಗೆ ತಟ್ಟಿ ಪ್ರೋತ್ಸಾಹ ಮಾಡಿದಂಥವರು ನಮ್ಮ ರಾಜೇಶ್ ಪ್ರಸಾದ್ ಅವರು. ಬಂಧುಗಳೇ, ಯಶಸ್ವಿಯಾಗಿ ನಮ್ಮ ಒಂದು ಆ ಕಾರ್ಯಕ್ರಮಕ್ಕೂ ಕೂಡ ನಮ್ಮ ಜನಪ್ರಿಯ ಶಾಸಕರು ಕೂಡ ಬಂದಿದ್ರು. ಜನಪ್ರಿಯ ಶಾಸಕರು ನಮ್ಮನ್ನು ಉದ್ದೇಶಿಸಿ ನಮಗೆ ಸೂಕ್ತ ಸಲಹೆಯನ್ನು ಕೊಟ್ಟಿದ್ದಾರೆ. ನಿಜವಾಗಿಯೂ ಆ ಒಂದು ವೇದಿಕೆಯನ್ನು ನಾವು ಕಣ್ತುಂಬಿಕೊಂಡಿದ್ದೇವೆ. ಈ ನಮ್ಮ ಕಾರ್ಯಕ್ರಮದ ಒಕ್ಕೂಟ, ಆಮೇಲೆ ಇವತ್ತು ಅವರಿಗೆ ನಾವು ಕೊಡುತ್ತಿರುವಂಥ ಅಭಿನಂದನಾ ಕಾರ್ಯಕ್ರಮ, ಎರಡು ಕಾರ್ಯಕ್ರಮ ಒಟ್ಟಿಗಿಟ್ಟುಕೊಂಡು ನಮ್ಮ ಒಂದು ಆತ್ಮೀಯ ಬಾಂಧವ್ಯವನ್ನು ಅವರಿಗೆ ನಾವು ಕೊಡ್ತಾ ಇದ್ದೇವೆ. ಬಂಧುಗಳೇ, ನಾವು ಎಲ್ಲರೂ ಕೂಡ ಸನ್ಮಾನ್ಯ ರಾಜೇಶ್ ಪ್ರಸಾದ್ ಅವರು ನಮ್ಮ ಒಂದು ಸಮುದಾಯದಲ್ಲಿ ಸಾಮಾನ್ಯರೊಂದಿಗೆ ಬೆರೆತುಕೊಂಡು ಅವರ ಒಂದು ಮನೆಯವರು, ಅವರ ಮಗ ಕೂಡ ಇದ್ದಾರೆ, ಮಕ್ಕಳು ಕೂಡ ಇದ್ದಾರೆ, ಇಲ್ಲಿದ್ದಾರೆ. ನಿಜವಾಗಿಯೂ ಉತ್ತಮ ವ್ಯಕ್ತಿ, ಅದರಲ್ಲಿ ಯಾವುದೇ ಒಂದು ಸಂಶಯ ಯಾರಿಗಿಲ್ಲ. ಖಂಡಿತವಾಗಿಯೂ ಇನ್ನು ಮುಂದಕ್ಕೆ ಕೂಡ ನಮ್ಮ ಸಮಾಜಕ್ಕೆ ದೊಡ್ಡ ಶಕ್ತಿಯಾಗಿ ಅವರು ಬರ್ತಾರೆ. ಇನ್ನೂ ಕೂಡ ಅವರು ಚಂಡೀಗಢ ಕೇಂದ್ರಾಡಳಿತ ಪ್ರದೇಶದಲ್ಲಿ ಮುಖ್ಯ ಕಾರ್ಯದರ್ಶಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಇನ್ನು ಒಂದು ಆಶಯ ಇದೆ, ಇಡೀ ಭಾರತದಲ್ಲಿ ಕೇಂದ್ರದಲ್ಲಿ ಮುಖ್ಯ ಕಾರ್ಯದರ್ಶಿ ಅನ್ನೋ ಹುದ್ದೆ ಒಂದು ಇದೆ. ಅದನ್ನು ಕ್ಯಾಬಿನೆಟ್ ಸೆಕ್ರೆಟರಿ ಪೋಸ್ಟ್, ಆ ಒಂದು ಪೋಸ್ಟ್ ಕೂಡ ಅವರು ಸೂಕ್ತ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಖಂಡಿತವಾಗಿ ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಇನ್ನು 2 ವರ್ಷವೇನ ಅವರಿಗೆ ಕಾಲಾವಧಿ ಇದೆ. ದಯವಿಟ್ಟು ಕ್ಯಾಬಿನೆಟ್ ಸೆಕ್ರೆಟರಿಯಾಗಿ ಅವರು ಖಂಡಿತವಾಗಿ ಹೋಗ್ತಾರೆ ಅಂತ ಭರವಸೆ ನಮಗೆ ಎಲ್ರಿಗೂ ಇದೆ. ದೇವರು ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಒದಗಿಸಲಿ. ನಾವು ನಂಬಿರುವಂಥ ಅಮ್ಮ ಮಹಮ್ಮಾಯಿ, ನಾವು ನಂಬಿರುವಂತಹ ಭೈರವೇಶ್ವರ ಅವರನ್ನ, ಅವರ ಕುಟುಂಬವನ್ನ ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಎಂಬುದಾಗಿ ಹೇಳುತ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆ ವಂದಿಸ್ತಾ ನನ್ನೆರಡು ಮಾತುಗಳನ್ನ ನಿಲ್ಲಿಸ್ತೇನೆ. ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲ ನಮ್ಮ 32 ಜಿಲ್ಲೆಯ ಅಧ್ಯಕ್ಷರಿಗೂ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ಒಂದು ಉದ್ಘಾಟನಾ ಸಮಾರಂಭ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಇವತ್ತು ಈ ದೇಶದಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ಜನಾಂಗಗಳು, ಇವತ್ತೊಂದು 3,000ಕ್ಕೂ ಮಿಕ್ಕಿದಂಥ ಜನಾಂಗಗಳು ನಮ್ಮ ದೇಶದಲ್ಲಿ ಇರುವುದನ್ನು ನಾವು ಗಮನಿಸಿದ್ದೇವೆ. ತಾವು ಪರಿಶಿಷ್ಟ ಪಂಗಡದಲ್ಲಿ ಇರುವವರು 52 ಜನಾಂಗ ನಮ್ಮ ರಾಜ್ಯದಲ್ಲಿ ಇದರಲ್ಲಿ ಇರುವುದನ್ನು ತಾವುಗಳು ಗಮನಿಸಿದ್ದೀರಿ. ಇವತ್ತು ಪರಿಶಿಷ್ಟ ಪಂಗಡದವರೇ ನಮ್ಮ ದೇಶದಲ್ಲಿ 10 ಕೋಟಿ ಜನಸಂಖ್ಯೆ ಇದ್ದಾರೆ ಎಂಬುದನ್ನು ತಾವುಗಳು ಗಮನಿಸಬೇಕು. ಇಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಬಹಳ ಮುಖ್ಯವಾಗಿ ಪ್ರತಿ ಜನಾಂಗಕ್ಕೂ ನಮ್ಮದೇ ಆದಂಥ ಒಂದು ಸಂಘ ಇರಬೇಕು. ಅದಕ್ಕೆ ಮಾರ್ಗದರ್ಶನ ಕೊಡುವ ಹೋರಾಟ ಮಾಡುವ ಒಂದು ಒಕ್ಕೂಟವೂ ಅಗತ್ಯ ಇದೆ. ಇಂಥ ಸಂದರ್ಭದಲ್ಲಿ ತಡವಾಗಿ ಆದರೂ ಕೂಡ ನಿಮ್ಮ ಸಂಘಗಳನ್ನು ನಮ್ಮ ರಾಜ್ಯದಲ್ಲಿ 32 ಜಿಲ್ಲೆಗಳಲ್ಲಿ ಸಂಘಟನೆ ಮಾಡಿಕೊಂಡು ಇವತ್ತು ಇದರ ಒಂದು ಒಕ್ಕೂಟವನ್ನು ಮಾಡಿದ್ದು ನನಗೆ ಭಾಳ ಸಂತೋಷವನ್ನು ಕೊಟ್ಟಿದೆ. ಇದು ಖಂಡಿತ ನಾವು ಸಂಘರ್ಷ ಮಾಡಬೇಕು ಅಂತಲ್ಲ, ನಾವು ಇನ್ನೊಂದು ಜನಾಂಗವನ್ನು ದ್ವೇಷ ಮಾಡಬೇಕು ಅಂತಲ್ಲ. ಇದು ನಮಗೆ ಈ ಕಾಲದಲ್ಲಿ ನಾವು ಜಾಗೃತಿಯನ್ನು ಮೂಡಿಸಬೇಕಾದ್ದು ನಮ್ಮ ಕರ್ತವ್ಯ. ಇದು ಜಾಗೃತಿಯನ್ನು ಮೂಡಿಸೋದಕ್ಕಾಗಿ ನಾವು ಒಕ್ಕೂಡಬೇಕು. ಇಲ್ಲದೆ ಹೋದರೆ ಈ ಕಾಲಚಕ್ರ ಬದಲಾವಣೆ ಆಗ್ತಾ ಹೋಗುವಾಗ ನಾವು ಅದಕ್ಕೆ ಸರಿಯಾಗಿ ನಾವು ಸ್ಪಂದನೆ ಕೊಡದೆ ಹೋದರೆ ನಾವು ಈ ಸಮಾಜದಿಂದ ಸವಕಲು ನಾಣ್ಯವಾಗ್ತೇವೆ. ಎಂದೂ ನಾವು ಸವಕಲು ನಾಣ್ಯ ಆಗಬಾರ್ದು. ನಾವು ಚಲಾವಣೆಯಲ್ಲಿದ್ದಂಥ ನಾಣ್ಯವಾಗಿ ಉಳಿಬೇಕಾದರೆ ಇಂಥ ಕೆಲವು ಹೋರಾಟಗಳು ನಮಗೆ ಬಹಳ ಮುಖ್ಯ ಎಂಬುದನ್ನು ತಾವುಗಳು ಗಮನಿಸಬೇಕು.
ಕಾಲ ಬದಲಾವಣೆ ಆಗುವಾಗ ನಾವು ಮುಖ್ಯವಾಗಿ ಗಮನಿಸುವ ನಮ್ಮ ಸಮಾಜ ಹಿಂದಿನಿಂದ ನಮ್ಮ ರಕ್ತದಲ್ಲಿ ಬಂದಂಥ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ನಮ್ಮ ಮೂಲವಾದಂಥ ನಮ್ಮ ಚಿಂತನೆ ಏನು, ಅದರ ಜೊತೆ ಕಾಲ ಬದಲಾವಣೆ ಆಗ್ತಾ ಹೋಗುವಾಗ ನಾವು ಮಾಡಬೇಕಾದಂಥ ಜವಾಬ್ದಾರಿ ಏನು ಎಂಬುದನ್ನು ನಾವು ಅರಿತುಕೊಳ್ಬೇಕು. ನಿಮ್ಮನ್ನು ಮರಾಠಿಗರನ್ನು ನಾವು ಗಮನಿಸಿದರೆ ತಾವುಗಳು ಮೂಲವಾಗಿ ಕೃಷಿ ಕುಟುಂಬಕ್ಕೆ ಸೇರಿದವರು, ಕೃಷಿಯನ್ನೇ ನಂಬಿಕೊಂಡು ಬಂದವರು. ಆದರೆ ಕೃಷಿಯನ್ನೇ ಈ ಕಾಲದಲ್ಲಿ ನಂಬಿಕೊಂಡು ಹೋದರೆ ಸಾಲದು, ಇದರ ಜೊತೆಯಲ್ಲಿ ನಾವು ಬದಲಾವಣೆ ಆಗುವಂಥ ಕಾಲದಲ್ಲಿ ನಾವು ವಿದ್ಯಾವಂತರಾಗಬೇಕಾದ್ದು ನಮ್ಮ ಕರ್ತವ್ಯ. ಆದ್ದರಿಂದ ವಿದ್ಯೆಗೆ ವಿಶೇಷವಾದ ಗೌರವವನ್ನು ಕೊಡಬೇಕು. ಆಮೇಲೆ ಕೇವಲ ವಿದ್ಯೆಗೆ ಗೌರವ ಕೊಡೋದು ಮಾತ್ರ ಅಲ್ಲ, ನಾವು ಮುಂದೆ ಬಹಳಷ್ಟು ಬೇರೆ ಬೇರೆ ವಿಚಾರಗಳಲ್ಲಿ ನಮ್ಮ ಸಂಪತ್ತು ಹೆಚ್ಚಾಗಲಿಕ್ಕಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಹಳಷ್ಟು ಬೇರೆ ಬೇರೆ ವಹಿವಾಟುಗಳನ್ನು ನಾವು ಮಾಡಬೇಕಾಗ್ತದೆ. ಮಾಡಿದಾಗ ನಮ್ಮ ಸಮಾಜ ಈ ಕಾಲಕ್ಕೆ ಸರಿಯಾಗಿ ಮೂಡಿ ಬರ್ತದೆ. ಈಗ ನನ್ನದೇ ಒಂದು ಜಾತಿ, ಬಂಟರ ಜಾತಿಯನ್ನು ತೆಗೆದು ನೋಡಿದರೆ ನಾವು ಮೂಲಭೂತವಾಗಿ ನಾವು ಕೃಷಿಕರೇ, ನಾವು ಕೃಷಿಯನ್ನೇ ನಂಬಿಕೊಂಡಿದ್ದವರು. ಆದರೆ ಕೃಷಿಯ ಜೊತೆಯಲ್ಲಿ ನಾವು ವಿದ್ಯಾಭ್ಯಾಸಕ್ಕೆ ವಿಶೇಷ ಒತ್ತು ಕೊಟ್ಟದ್ದರಿಂದ ಮನೆಗಳಲ್ಲಿ ಇವತ್ತು ಎಂಥ ಆಂದೋಲನ ಆಯಿತು ಎಂಬುದನ್ನು ಅಲಿಸಿಕೊಳ್ಳಿ. ಅದರ ಜೊತೆಯಲ್ಲಿ ಕೇವಲ ವಿದ್ಯೆ ಕೃಷಿ ಮಾತ್ರ ಅಲ್ಲ, ಇದರ ಒಟ್ಟಿಗೆ ಇಡೀ ನಾಡಿಗೆ ಹೋಗಿ ನಮ್ಮಲ್ಲಿದ್ದಂಥ ಹೋರಾಟವನ್ನು ಇಟ್ಕೊಂಡು ಪ್ರತಿ ನಾಡಿನಲ್ಲೂ ಹೋಗಿ ನಮ್ಮ ವಹಿವಾಟನ್ನು ನಾವು ಮಾಡಿದ್ದರಿಂದ ಇವತ್ತು ಇಡೀ ಒಂದು ಸಂಪತ್ತು ಎಂಬುದು ನಮ್ಮ ಜನಾಂಗಕ್ಕೆ ಹೇಗೆ ಬಂತು ಎಂಬುದನ್ನು ಗಮನಿಸಿ. ಈ ದೃಷ್ಟಿಯಲ್ಲಿ ನಾನು ನಿಮ್ಮ ಜನಾಂಗದಲ್ಲೂ ಇಂಥ ಭಾಳ ದೊಡ್ಡ ಆಂದೋಲನ ಆಗಬೇಕು ಎಂಬುದೇ ನನ್ನ ಒಂದು ಆಶೆ. ಇದರ ಒಟ್ಟಿಗೆ ಇವತ್ತು ನೀವು ಅಭಿನಂದನೆ ಮಾಡಿದ್ದೀರಿ. ಇವತ್ತು ರಾಜೇಶ್ ಪ್ರಸಾದ್ರನ್ನು ನಿಮ್ಮ ಜನಾಂಗದವರು ಹೌದು, ಅದನ್ನು ನಾನು ಒಪ್ತೇನೆ. ನಿಮ್ಮಲ್ಲಿ ಬಹಳ ದೊಡ್ಡವರು ರತ್ನ, ನಾನು ಅದು ಒಪ್ತೇನೆ. ಆದರೆ ಎಂದೂ ಅವರು ನಿಮ್ಮ ಒಂದು ಕೇವಲ ಒಂದು ಮರಾಠಿಗರಿಗೆ ಮಾತ್ರ ಸಂಬಂಧಪಟ್ಟ ವ್ಯಕ್ತಿ ಅಲ್ಲ. ಅವರು ಇವತ್ತು ಇಡೀ ನಮ್ಮ ದೇಶದ ಒಂದು ರತ್ನ ಅಂತ ನಾವು ತಿಳ್ಕೋಬೇಕು. ಇವತ್ತು ಅವರ ಮೇಲೆ ನನಗೆ ಅಪಾರವಾದ ಗೌರವ. ಅವರು ನಾನು ಭಾಳ ಹತ್ತಿರದಿಂದ ಕಂಡುಕೊಂಡವ. ಎಂತಹ ಸರಳತೆ, ಎಂತಹ ಸಜ್ಜನಿಕೆ, ಇವತ್ತು ಎಂಥ ಹುದ್ದೆಗೆ ಹೋದರು. ಇವತ್ತು ನೀವು ಅಭಿನಂದನೆ ಮಾಡಿದವರು ಅವರ ಬದುಕನ್ನೊಮ್ಮೆ ಗಮನಿಸಬೇಕು. ಒಂದು ಸಾಮಾನ್ಯವಾದಂಥ ಒಂದು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತಂಥ ಒಬ್ಬ ವ್ಯಕ್ತಿ, ಒಂದು ಗ್ರಾಮೀಣ ಪ್ರದೇಶದವರು ನಮ್ಮ ಈ ಅವಿಭಜಿತ ಜಿಲ್ಲೆಯಲ್ಲಿ ಒಂದು ಸಾಮಾನ್ಯ ಡಿಗ್ರಿಯನ್ನು ಪಡೆದು ಆಮೇಲೆ ಅವರು ರೈಲ್ವೆಗೆ ಹೋಗಿ ಜಾಯ್ನ್ ಆಗಿ ರೈಲ್ವೇಸ್ನಲ್ಲಿ ವರ್ಕ್ ಮಾಡಿ ಆಮೇಲೆ ಮುಂದೆ ವಿಜಯ ಬ್ಯಾಂಕ್ನಲ್ಲಿ ಹೋಗಿ ಅಲ್ಲಿ ಅಧಿಕಾರಿಯಾಗಿದ್ದುಕೊಂಡು ಅಲ್ಲಿಂದ ಅವರು ಅಲ್ಲಿದ್ದುಕೊಂಡೇ ಇವತ್ತು IAS ಒಂದು ಪರೀಕ್ಷೆಗೆ ಕೂತ್ಕೊಂಡು ಪಾಸಾಗಿ ಅದರ ಜೊತೆಯಲ್ಲಿ ಕೇವಲ ಒಂದು MBA ಅಲ್ಲ, ಪೋಸ್ಟ್ ಗ್ರ್ಯಾಜುಯೇಟ್ ಅಲ್ಲ, 2 MBAಯನ್ನು ಪಡೆದುಕೊಂಡು ಅದರ ಒಟ್ಟಿಗೆ ಇವತ್ತು ಕಾನೂನಿನಲ್ಲಿ ಕೂಡ ಕೆಲಸ ಮಾಡ್ತಾ ಇರುವಾಗ ಕಾನೂನಿನಲ್ಲಿ ಬೇಕೋ ಒಂದು ಪದವಿಯನ್ನು ಪಡೆದುಕೊಂಡು ಆಮೇಲೆ ಬಹಳ ಅತಿ ಮುಖ್ಯವಾದಂಥ ಒಂದು IAS ಪರೀಕ್ಷೆ ಕೂತ್ಕೊಂಡು ಅದರಲ್ಲಿ ತೇರ್ಗಡೆ ಹಾಕ್ಕೊಂಡು ಒಂದು 3 ಕಡೆಯಲ್ಲಿ ಇವತ್ತು ಒಂದು ಜಿಲ್ಲಾಧಿಕಾರಿಯಾಗಿ ಆಮೇಲೆ ಎಷ್ಟೆಷ್ಟು ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಬಂದಿದ್ದಾರೆ. ಅವರ ಮುಖದಲ್ಲಿ ಏನಾದರೂ ಒಂದು ನಿಮಗೆ ಅಹಂ ಕಾಣ್ತದೆ ಹೇಳಿ. ಎಂಥ ಸರಳತೆ ಅವರ ಇಡೀ ಒಂದು ನಡವಳಿಕೆಗಳಲ್ಲಿ ನಾನು ಅವರನ್ನು ಬಹಳ ಹತ್ತಿರದಿಂದ ಗಮನಿಸಿದವ. ಈಗ ಹೇಳಿದರು ಅವರೊಟ್ಟಿಗೆ ಒಂದು 40 ಜನ ಅವರ ಹಿಂದೆ ಬೆಂಗಾವಲಾಗಿದ್ದರೂ ಕೂಡ ಇವತ್ತು ಹೇಗೆ ಬಂದಿದ್ದಾರೆ, ಇವತ್ತು ಹೇಗೆ ಅವರ ವ್ಯಕ್ತಿತ್ವ ಎಂಬುದನ್ನು ಗಮನಿಸಬೇಕು. ಅದಕ್ಕಾಗಿ ಅವರು ನಮ್ಮ ನಾಡಿನ ರತ್ನ. ಇನ್ನು ಖಂಡಿತ 2 ವರ್ಷ ಅವರಿಗೆ ಕಾಲ ಇದ್ದಿರ್ಬೋದು, ಆದರೆ ಅದನ್ನು ಮೀರಿ ಕೂಡ ಖಂಡಿತ ಅವರಿಗೆ ಈ ದೇಶದಲ್ಲಿ ಅವರು ರಿಟೈರ್ಮೆಂಟ್ ಆದ ಮೇಲೆಯೂ ಕೂಡ ಅವರ ವ್ಯಕ್ತಿತ್ವಕ್ಕೆ ಅವರ ಸಾಧನೆಗೆ ಮನ್ನಣೆ ಕೊಟ್ಟುಕೊಂಡು ಖಂಡಿತ ಅವರಿಗೆ ಬಹಳಷ್ಟು ಕೆಲಸ ಮಾಡಲಿಕ್ಕೆ ಇನ್ನು ಮುಂದೆಯೂ ಇದೆ, ಜವಾಬ್ದಾರಿ ಸಿಗಲಿಕ್ಕಿದೆ. ಅದಕ್ಕೆ ಆ ದೇವರ ಅನುಗ್ರಹ ಅವರಿಗಿರಲಿ, ಗುರು ಹಿರಿಯರ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಅಪೇಕ್ಷೆ ಪಡ್ತೀನಿ. ನಾನಿನ್ನು ಹೆಚ್ಚು ಉದ್ದ ಹೋಗದೆ ಹಿಂದೆ ನಾವು ನಿಮ್ಮೊಟ್ಟಿಗೆ ಸೇರಿಕೊಂಡು ಮೂಡುಬಿದ್ರೆಯಲ್ಲಿ ನಾವೊಂದು ನಿಮ್ಮ ಸಮಾವೇಶವನ್ನು ಮಾಡಿದೆವು. ನೀವು ಮಾತ್ರ ಕಲಿತದ್ದಲ್ಲ, ನಾನೂ ಕೂಡ ನಿಮ್ಮ ಜೊತೆಯಲ್ಲಿದ್ದುಕೊಂಡು ನಿಮ್ಮ ಜನಾಂಗವನ್ನು ಬಹಳಷ್ಟು ಕಲಿತೆ. ನಿಮ್ಮಲ್ಲಿರುವಂಥ ಒಂದು ಸಜ್ಜನ, ನಿಮ್ಮಲ್ಲಿರುವ ಸರಳತೆ ನಾನು ಮಾರು ಹೋಗಿದ್ದೇನೆ. ಖಂಡಿತ ನಾನು ನಿಮ್ಮ ಜೊತೆಯಲ್ಲಿ ಖಂಡಿತ ಇದ್ದೇನೆ. ಅಶೋಕ್ ರೈ ಅವರು ಏನು ತಪ್ಪು ತಿಳ್ಕೊಬಾರ್ದು, ನಾನು ಪೊಲಿಟಿಷನ್ ಅಲ್ಲ, ನನಗೇನು ಓಟು ಬೇಡ, ನನಗೆ ಖಾಲಿ ಪ್ರೀತಿ ಮಾತ್ರ ಇದ್ದರೆ ಸಾಕು. ನಾನು ಇವತ್ತು ನಿಮ್ಮ ಜನಾಂಗದವ್ರ ನಾನು ಕೇಳೋದಿಷ್ಟೇ, ನೀವು ಈಗ ಆದಷ್ಟು ಕೂಡಲೇ ನೀವು 32 ಜಿಲ್ಲೆಗಳಲ್ಲಿ ನೀವು ಹೇಗೆ ಅಧ್ಯಕ್ಷರನ್ನು ಮಾಡಿದ್ದೀರಿ, ಈ ಅಧ್ಯಕ್ಷರುಗಳನ್ನು ಒಮ್ಮೆ ನೀವು ಮೂಡುಬಿದ್ರೆ ನಮ್ಮ ಆಳ್ವಾಸ್ ಕ್ಯಾಂಪಸ್ಸಿಗೊಮ್ಮೆ ನೀವು ಕರೀಬೇಕು. ನಾನು ಅಧ್ಯಕ್ಷರಲ್ಲಿ ವಿನಂತಿ ಮಾಡು. ಅಲ್ಲಿ ನಾವು ಕೂತ್ಕೊಂಡು ಒಂದು ದಿನ ಅದರ ಸಂಪೂರ್ಣ ಅದನ್ನು ಹೋಸ್ಟನ್ನು ನಾನು ಮಾಡ್ತೇನೆ, ಮಾಡಿಕೊಂಡು ಒಮ್ಮೆ ಕೆಲವು ವಿಚಾರವನ್ನು ನನಗೆ ಮಾತನಾಡಬೇಕಾಗಿದೆ. ನಾವು ಮತ್ತು ಆಳ್ವಾಸ್ ಸಂಸ್ಥೆ
ಕೊಡುಕೊಳ್ಳು ಪ್ರಯೋಗವನ್ನು ಹೇಗೆ ಮಾಡಬೇಕು ಎಂಬುದನ್ನು ನಾನು ಸ್ಪಷ್ಟವಾಗಿ ಆಗ ತಿಳಿಸಲಿಕ್ಕಿದೆ. ಬಹಳ ಮುಖ್ಯವಾಗಿ ನಾನು ವಿದ್ಯಾಭ್ಯಾಸ ಅಂತ ಹೇಳಿದೆ. ನಿಮ್ಮಲ್ಲಿರುವಂಥ 32 ಜಿಲ್ಲೆಗಳ ಅಧ್ಯಕ್ಷರುಗಳು ನೀವು ಕೂತ್ಕೊಂಡಿದ್ದೀರಿ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಬಹಳಷ್ಟು ದತ್ತು ಸ್ವೀಕಾರಗಳಿದೆ. ಇದರಲ್ಲಿ ಬಹಳ ಮುಖ್ಯವಾಗಿ ಕಲಿಕೆಯಲ್ಲಿ ಬಹಳಷ್ಟು ಅದ್ಭುತ ಸಾಧನೆ ಮಾಡಿದವರನ್ನು ನಾವು ದತ್ತು ತೆಗೊಳ್ತೇವೆ. ನಿಮ್ಮ ಇಡೀ ನೀವು 2-3 ಲಕ್ಷ ಜನ ನಿಮ್ಮ ರಾಜ್ಯದಲ್ಲಿ ಇದ್ದಿರ್ಬೋದು. ಇಂಥವರಲ್ಲಿ ಇಷ್ಟು ಮಕ್ಕಳು ಖಂಡಿತ ನಾನು ಹೇಳ್ತೇನೆ ಬಹಳಷ್ಟು IQ ಪವರ್ ಇದ್ದವರು, ಇವತ್ತು ವಿದ್ಯಾಭ್ಯಾಸಕ್ಕೆ ವಿಶೇಷವಂಥ ಶಕ್ತಿ ಇದ್ದಂಥ, ಬಹಳ ಮುಖ್ಯವಾಗಿ 95%ಗಿಂತ ಹೆಚ್ಚು ಮಾರ್ಕ್ ತೆಗೆಯುವಂಥ ಬಹಳ ವಿದ್ಯಾರ್ಥಿಗಳು ನಿಮ್ಮ ಜನಾಂಗದಲ್ಲಿದ್ದಾರೆ ಎಂಬುದನ್ನು ನೀವು ಗಮನಿಸಬೇಕು. ಅಂಥ ವಿದ್ಯಾರ್ಥಿಗಳನ್ನು ನೀವು ಈಗಲೇ 10ನೇ ತರಗತಿಯಲ್ಲಿ ಎಲ್ಲೆಲ್ಲಿ ಕಲಿತಾ ಇದ್ದಾರೆ, ಅದು ಕನ್ನಡ ಮಾಧ್ಯಮ ಇರ್ಬೋದು, ಇಂಗ್ಲೀಷ್ ಮಾಧ್ಯಮ ಇರ್ಬೋದು, CBSE ಇರ್ಬೋದು, ICSE ಇರ್ಬೋದು, ಇದರಲ್ಲಿ ಎಲ್ಲಿ ಕಲಿತಾ ಇದ್ದಾರೆ ಅವರನ್ನು ಒಮ್ಮೆ ಒಟ್ಟು ಮಾಡಿ ಅವರೆಲ್ಲರನ್ನು ಮೂಡುಬಿದಿರೆಗೆ ಒಮ್ಮೆ ತರಿಸಿಕೊಂಡು ಅವರನ್ನು ಇಟ್ಟುಕೊಂಡು ಅವರ ಸಂಪೂರ್ಣ ಖರ್ಚು ವೆಚ್ಚ ಆ ದಿನದ ನಾನು ನೋಡಿಕೊಳ್ತೇನೆ. ಅವರನ್ನು ಇಟ್ಟುಕೊಂಡು ಅವರಿಗೊಂದು ಜಾಗೃತಿ ಮೂಡಿಸುವಂಥ ಕೆಲಸ ಮಾಡುವ. 10ನೇ ತರಗತಿಯಲ್ಲಿ ಇಂಥ ಸಾಧನೆ ಮಾಡುವಂಥ ಮಕ್ಕಳು ಇನ್ನು ಮುಂದೆ ನೀವು ಏನು ಮಾಡಬೇಕು, ಬಹಳ ಮುಖ್ಯವಾಗಿ PUCಗೆ ಹೋಗುವಾಗ ನೀವು ಮುಂದೆ ಏನಾಗಬೇಕು, ಇಂಥ IAS IPS ಅಧಿಕಾರಿ ಆಗಬೇಕಾದ್ರೆ ಆ ಸಿವಿಲ್ ಸರ್ವಿಸ್ ಎಕ್ಸಾಮಿಗೆ ಕೂತ್ಕೊಳ್ಳೋದಾದರೆ ಹೇಗೆ, ಆಮೇಲೆ ನೀವೊಂದು ವೈದ್ಯಕೀಯಕ್ಕೆ ಹೋಗಬೇಕಾದ್ರೆ ನೀಟ್ ಎಕ್ಸಾಮ್ಗೆ ಹೇಗೆ ಕೂತ್ಕೊಳ್ಬೇಕು, ಏನು ತಯಾರಿ ಆಗಬೇಕು, ಇನ್ನು ಎಲ್ಲಿಯಾದರೂ IIT ಓದಬೇಕಾದ್ರೆ ನೀವು ಹೇಗೆ JEE ಪರೀಕ್ಷೆಗೆ ಕೂತ್ಕೊಳ್ಬೇಕು, ಹಾಗೆ ನಾಟಾ NDA ಅಥವಾ CS ಕಲಿಯುವಂಥ ವಿಷಯಕ್ಕೆ ಹೋಗಬೇಕಾದ್ರೆ ಅವರಿಗೆ ಸರಿಯಾದ ಮಾಹಿತಿಯನ್ನು ಕೊಟ್ಟು ಅಂಥ ಮಕ್ಕಳನ್ನು ಹೆಕ್ಕಿ ನಾವು ನಮ್ಮ PUCಯಲ್ಲಿ ಸಂಪೂರ್ಣ ಉಚಿತವಾಗಿ ಅವರಿಗೆ ಸೀಟನ್ನು ಕೊಟ್ಟುಕೊಂಡು ಸರಿಯಾದ ಟ್ರೈನಿಂಗನ್ನು ಅವರಿಗೆ ಕೊಡುವಂಥ ಕೆಲಸ ನಾನು ಮಾಡ್ತೇನೆ. ಯಾಕಂತ ಹೇಳಿದ್ರೆ ಅಂಥ ಮಕ್ಕಳಿಗೆ ಬೇಕಾದಷ್ಟು ಇವತ್ತು ಉಚಿತ ಶಿಕ್ಷಣ ಸಿಗ್ಬೋದು, ಆದರೆ ಈ ಟ್ರೈನಿಂಗ್ ಎಂಬುದು ಭಾಳ ಮುಖ್ಯ. ಟ್ರೈನಿಂಗ್ ಇಲ್ಲದೆ ಹೋದರೆ ಇವತ್ತು ಅಂಥ ಮಕ್ಕಳನ್ನು ಕೇವಲ PUC ಕಲಿಸಿದ್ರೆ ಸಾಲದು, ಅದರ ಬಹಳ ಮುಖ್ಯವಾಗಿ ಆ NCERT ಸಿಲೆಬಸ್ನೊಟ್ಟಿಗೆ ಆ ಟ್ರೈನಿಂಗ್ ಅಗತ್ಯ ಇದೆ. ಆದ್ದರಿಂದ ನಾವು ಅದನ್ನು ಪರಿಣಾಮಕಾರಿಯಾಗಿ ಮಾಡಿ ಅನುಭವ ಇದ್ದದ್ದರಿಂದ ಈ ಅವಕಾಶವನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಅದರ ಒಟ್ಟಿಗೆ ನೀವು PUC ಈಗ ಎಷ್ಟೋ ಮಕ್ಕಳು PUCಯನ್ನು ಓದ್ತಾ ಇದ್ದಾರೆ. ಇಂಥ PUC ಮಕ್ಕಳನ್ನು ಕೂಡ ಒಟ್ಟು ಮಾಡಿಕೊಂಡು ಮುಂದೆ ಇವತ್ತು ಎಂತೆಂಥ ವೈದ್ಯಕೀಯ ಶಿಕ್ಷಣದಲ್ಲಿರ್ಬೋದು ಅಥವಾ ತಾಂತ್ರಿಕ ಶಿಕ್ಷಣದಲ್ಲಿರ್ಬೋದು ಎಂತೆಂಥ ಅವಕಾಶ ಇದೆ. ಇವತ್ತು ಪರಿಶಿಷ್ಟ ಪಂಗಡದವರಿಗೆ ಎಂಥ ಅವಕಾಶ ಇದೆ ಅಂತಲೇ ಕೆಲವರಿಗೆ ಗೊತ್ತಿಲ್ಲ. ಇವತ್ತು ನಿಮ್ಮ ಪರಿಶಿಷ್ಟ ಪಂಗಡದಲ್ಲಿ ಉಚಿತವಾಗಿ ನಿಮಗೆ ಈಗ ತಾಂತ್ರಿಕ ಶಿಕ್ಷಣ ಕಲಿಯುವಂಥದ್ದು ಇರ್ಬೋದು, ಆದರೆ ಗೊತ್ತಿರಲಿ ಕೇವಲ 10 ರೂಪಾಯಿ ಕಟ್ಟಿ ಇವತ್ತು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸೀಟ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇದೆ, ನಿಮಗೆ ಇದೆ ಅಂಥ ಅವಕಾಶ ಇದೆ. ಆದರೆ ಎಷ್ಟು ಮಕ್ಕಳಿಗೆ ಇದರ ಬಗ್ಗೆ ಗೊತ್ತಿದೆ ಹೇಳಿ? ಅಂಥ ಎಷ್ಟೋ ವಿಚಾರಗಳಿದೆ. ಇದೆಲ್ಲವನ್ನು ನಾವು ಅಂಥ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶನ ಮಾಡ್ಬೋದು. ಉದ್ಯೋಗ ಎಂಬ ಹೇಳಿದ್ದೀರಿ, ಖಂಡಿತ ನಮ್ಮ ವರ್ಷ ಉದ್ಯೋಗ ಮೇಳವಾಗ್ತದೆ. ಅಶೋಕ್ ರೈವರಿಗೆ ಗೊತ್ತಿದೆ, ಅವರು ನಾವು ಸೇರಿಕೊಂಡೆಲ್ಲ ಕೆಲಸ ಮಾಡುವವರು. ಇಂಥ ಉದ್ಯೋಗ ಮೇಳದಲ್ಲಿ ಕೂಡ ನಮ್ಮ ವರ್ಷದಲ್ಲಿ ಆಗುವಾಗ ಹೋದ ವರ್ಷ ನೀವು ಹೇಗೆ ಮರಾಠಿ ಜನಾಂಗದವರಿಗೆ ಉದ್ಯೋಗದ ಮೇಳವನ್ನು ಜೋಡಣೆ ಮಾಡಿದಿರಿ, ಇದನ್ನು ಕಂಟಿನ್ಯೂಷನ್ ಆಗಿ ಪ್ರತಿ ವರ್ಷವೂ ನಮ್ಮ ಕ್ಯಾಂಪಸ್ನಲ್ಲಿ ನಿಮ್ಮನ್ನು ಸೇರಿಸಿಕೊಂಡು ನಾವು ಉದ್ಯೋಗ ಮೇಳ ಮಾಡಲಿಕ್ಕೆ ನಾನು ತಯಾರಿದ್ದೇನೆ ಎಂಬ ಮಾತನ್ನು ಹೇಳಿಕೊಂಡು ಕೊನೆಗೆ ಇವತ್ತು ಹೋದ ವರ್ಷ ಸಮಾವೇಶ ಆಗಿದೆ. ಈಗಾಗಲೇ ನಾನು ರಾಜೇಂದ್ರ ಪ್ರಸಾದ್ ಹತ್ರ ಮಾತಾಡಿದೆ, ನಿಮ್ಮ ಅಧ್ಯಕ್ಷರ ಹತ್ರ ಮಾತಾಡಿದೆ. ನನಗೆ ಒಂದು ಆಶೆ ಇದೆ, ನಿಮ್ಮ ಇಡೀ ಒಂದು ರಾಜ್ಯ ಮಟ್ಟದಲ್ಲ, ದೇಶೀಯ ಮಟ್ಟದಲ್ಲ, ಜಾಗತಿಕ ಮಟ್ಟದಲ್ಲಿ ನಿಮ್ಮ ಒಂದು ಸಮಾವೇಶವನ್ನು ನೀವು ಮಾಡಿ ಇದಕ್ಕೆ ಸಂಪೂರ್ಣ ನಮ್ಮ ಆಳ್ವಾಸ್ನಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ನಾನು ತಯಾರಿದ್ದೇನೆ. ಅದನ್ನು ಅತಿ ಶೀಘ್ರದಲ್ಲಿ ಮಾಡುವ ಇದೊಂದು ದೊಡ್ಡ ನಿಮಗೆ ಒಂದು ಮಾರ್ಗದರ್ಶನ ಆಗಲಿ, ಮುಂದೆ ಈ ಜನಾಂಗಕ್ಕೆ ಭಾಳ ದೊಡ್ಡ ಜಾಗೃತಿ ಮೂಡಲಿ ಅಂತೇಳಿ ಈ ಹೇಳಿಕೊಂಡು ಇವತ್ತು ಸಂಜೆ ನಮ್ಮ ಪುತ್ತೂರಿನಲ್ಲಿ ನಮ್ಮ ಆಳ್ವಾಸ್ ನುಡಿಸಿರಿ ವಿರಾಸತ್ತಿನ ಒಂದು ಸಾಂಸ್ಕೃತಿಕ ವೈಭವ ಇದೆ. 5:45 ಸರಿಯಾಗಿ ಪ್ರಾರಂಭ ಆಗ್ತದೆ, 6:00 ಸಭಾ ಕಾರ್ಯಕ್ರಮ ಮುಗೀತದೆ. 6:30ಯಿಂದ 9:30 ಗಂಟೆವರೆಗೆ ಭಾಳ ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಅಶೋಕನ್ನ ಇವತ್ತಿದ್ದಾರೆ, ಅವರಲ್ಲೂ ಕೇಳೋದು, ಅವರೇ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಇರುವವರು. ಅವರು ಇದ್ದದ್ದರಿಂದ ಅವರು 5:45 ಬಂದು ಅದನ್ನು ಉದ್ಘಾಟನೆ ಮಾಡಿ 6:00 ಅದು ಫಿನಿಶ್ ಆಗಿ ಆಮೇಲೆ 9:00 ಇದೆ. ಅದಕ್ಕೂ ತಾವೆಲ್ಲ ಬರಬೇಕು ಅಂತ ಹೇಳಿಕೊಂಡು ಈ ಅವಕಾಶ ಕೊಟ್ಟಕ್ಕಾಗಿ, ನೀವು ನಮ್ಮ ಮೇಲೆ ಪ್ರೀತಿ ಇಟ್ಟದಕ್ಕಾಗಿ ನಿಮಗೆಲ್ಲ ಕೈ ಮುಗಿದುಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಅದರೊಟ್ಟಿಗೆ ಅಭಿನಂದನೆ ಪಡೆದಂಥ ಅವರಿಗೆ 100 ಕಾಲ ಬದುಕುವಂಥ ದೇವರು ಅವಕಾಶ ಕೊಡಲಿ, ಇನ್ನೂ ಉನ್ನತ ಹುದ್ದೆಗೆ ಹೋಗುವಂತಾಗಲಿ. ನಮ್ಮ ಎಲ್ಲರಿಗೂ ಒಂದು ಇದರ ಬಗ್ಗೆ ಸಮಾಧಾನ ಇರಲಿ ಅಂತ ಹೇಳಿಕೊಂಡು ನಿಮಗೆಲ್ಲ ಕೈ ಮುಗಿದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಮೋಹನ್ ಅವರು ಮಾತಾಡಿದ ಮೇಲೆ
ಅವರು ಎಲ್ಲ ವಿಚಾರಗಳನ್ನು ಸಮಾಜಕ್ಕೆ ತಿಳಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ತಿಳ್ಕೊಳ್ತೇನೆ. ಆದರೆ ಇವತ್ತು ಒಂದು ವಿಶೇಷವಾಗಿ ನಾವು ಸುಂದರ್ ನಾಯಕ್ ಅವ್ರ ಹತ್ರ ಹೇಳ್ತಾ ಇದ್ದೆ, ಈ ಮರಾಠಿ ಒಕ್ಕೂಟದಲ್ಲಿ ವೇದಿಕೆಯಲ್ಲಿ ಇಬ್ಬರು ಶೆಟ್ರುಗಳು, ಆ ಕಡೆ ಒಂದು ಶೆಟ್ರು ಈ ಕಡೆ ಒಂದು ಶೆಟ್ರು. ನಾನು ಇವತ್ತು ಹೇಳಿದೆ, ಇದು ಅದೇ ಜನ ಶೆಟ್ರನಾಗಲು ತೀರ್ತಿರತ್ತ ಮಾರ್ರೆ ಅಂತ. ಏನೋ ಒಂದು ಬಾಂಧವ್ಯ ಇದೆ ಅಂತ ನನ್ನ ಅಂದಾಜು. ನಮ್ಮನ್ನು ಕರೆದು ಈ ಒಳ್ಳೆಯ ಕಾರ್ಯಕ್ರಮಕ್ಕೆ ನಿಮ್ಮ ಕುಟುಂಬದ ಜೊತೆ ನಮ್ಮನ್ನು ಕೂಡ ಒಂದು ಜೊತೆ ಸೇರಿಸುವಂಥ, ನಿಮ್ಮ ಸಂತೋಷದ ವಿಚಾರಗಳಲ್ಲಿ ನಮ್ಮನ್ನು ಕೂಡ ಸೇರಿಸಿಕೊಳ್ಳುವಂಥ ನಿಮ್ಮ ಕೆಲಸವನ್ನು ಮಾಡಿದಿರಿ. ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದಿರಿ. ನಿಮಗೆ ಅಭಿನಂದನೆಯನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಾನೀಗ ಕೂತು ಇಲ್ಲಿ ನೆನಪಿಸ್ತಾ ಇದ್ದೆ, ಈ ಹಿಂದೆ ಆಲ್ವಾಸ್ ಸಂಸ್ಥೆಯಲ್ಲಾಗಿರುವಂಥ ಒಂದು ದೊಡ್ಡ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮಾಡಿದ್ರಂತೆ. ಬೆಳಗಿಂದ ಸಾಯಂಕಾಲದವರೆಗೆ ಇಡೀ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸವನ್ನು ನೀವು ಮಾಡಿದಿರಿ. ಆಲ್ವರು ಹೇಳಿದರು, ಸಂಘಟನೆಗಳು ಏಕೆ ಬೇಕು, ನಮ್ಮ ಸಂಘಟನೆಗಳನ್ನು ನಾವು ಏಕೆ ಬೆಳೆಸಬೇಕು. ಕೆಲವರು ಇರ್ತಾರೆ ಅದರ ಹಿಂದೆ ಕೆಲಸ ಮಾಡೋರು. ನಮ್ಮ ಬ್ಯಾಂಗ್ಳೂರಿನಲ್ಲಿ ಪ್ರವೀಣ್ರು ಇದ್ದಾರೆ, ವಕೀಲರು. ನಿರಂತರ ಈ ಸಂಘಟನೆ ಮೊನ್ನೆಯಿಂದ ನನ್ನ ಹತ್ರ ಈ ಕಾರ್ಯಕ್ರಮಕ್ಕೆ ಬರಬೇಕು, ಅಷ್ಟು ಪ್ರೀತಿಯಿಂದ. ಬೇರೆ ಎಷ್ಟೋ ಕಾರ್ಯಕ್ರಮಗಳಿದ್ದರೂ ನಾವು ಈ ಕಾರ್ಯಕ್ರಮಕ್ಕೆ ಬರ್ತೀವಿ ಯಾಕೆಂತ ಹೇಳಿದ್ರೆ ತಮ್ಮ ಕುಟುಂಬದ ಸದಸ್ಯರಿಂದ ಹೆಚ್ಚು ಪ್ರೀತಿಯಿಂದ ನೀವು ಮಾಡಿಕೊಳ್ಳುವಂಥದ್ದು. ನಾನು ಬರುವಾಗ ಅಲ್ಲಿ ಆಲ್ವರು ಹೇಳಿದಾಗೆ ನಾನು ಬರುವಾಗ ಅರ್ಧ ಗಂಟೆ ತಡ ಆಗಿದೆ. ಆಲ್ವರು ಹೇಳ್ತಾರೆ, ಕರೆಕ್ಟ್ ಟೈಮು ಬರಡು, ಇನ್ನು ಬೈಯಾಗಲ್ಲ 5:45 ಬರಡು ಮಾರಲ್ಲ, ಒಂಜಿ ಬತ್ತಿರಲಿ 5:45 ಅಂತ. ಅವರೆಲ್ಲ ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ, ಆದರೆ ಓಟಿಗೆ ಒಂದು ನಿಂತಿಲ್ಲ. ನಾನು ಮೊನ್ನೆ ಹೇಳಿದೆ, ನೀವು ಒಮ್ಮೆ ಓಟು ಕುಂತಲಿ ಬುಕ್ಕ 5:45 ಬರ್ರೆ ಹಾಪಿಡು ಇಜ್ಜದು ಗೊತ್ತಾಗ್ಬಿಡು. ಅವರು ಹೇಳೋ ಮೊದಲೇ ನಾನು ಹೇಳಿದ್ದೀನಿ, 6 ಗಂಟೆಗೆ ಎದ್ದಿದ್ದೀನಿ ಇವತ್ತು ಬೆಳಿಗ್ಗೆ ನಾನು. ಅವರು ತುಂಬ ಜನ ಭಾರಿ ನನ್ನ ಮಾರ್ಗದರ್ಶಕರು. ಜನ ಬಿಡಬೇಕಲ್ಲ, ಏನೋ ಒಂದು ಜನ ಕೆಲಸ ಕಟ್ಕೊಂಡು ಬರ್ತಾರೆ, ಕನಸು ಕಟ್ಕೊಂಡು ಬರ್ತಾರೆ. ಅವರ ವೇದನೆಗಳು, ನನಗೆ 1000 ಕೆಲಸಗಳು ಬರ್ತದೆ, ಆದರೆ ಅವರು ಒಂದು ಕೆಲಸಕ್ಕಾಗಿ ಬರುವವರು. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಬೆಳ್ತಂಗಡಿ ಎಲ್ಲೆಲ್ಲಿಂದ ಬೆಳಿಗ್ಗೆ ಬರ್ತಾರೆ. 7:30 ಗಂಟೆಗೆ ಒಂದು ರಿಕ್ಷಾದಲ್ಲಿ ಬಂದು ಕಾಯ್ತಾ ಇರ್ತಾರೆ ಮನೆ ಹಿಂದೆ. ನಮಗೆ ಮನಸ್ಸಲ್ಲಿ ನೋವಾಗ್ತದೆ, ನಾನೆಲ್ಲೋ ನ್ಯಾಯ ಕೊಡಲಿಲ್ವಾ, ಅವ್ರದ್ದು ಏನೋ ಒಂದು ತೊಂದರೆಗಳಿರ್ತದೆ. ನಂದು 5 ಲಕ್ಷ ರೂಪಾಯಿ ಕದ್ದು ಹೋಯಿತು, ಪೊಲೀಸರು ಏನೋ ಕ್ರಮ ತಗೊಂಡಿಲ್ಲ, ನನ್ನ ಬೇರೆ ಏನೋ ಒಂದು ಕೆಲಸಗಳಿದೆ, ನನಗೆ ಒಮ್ಮೆ ಫೋನ್ ಮಾಡಿ ನನ್ನ ಆಟೋ ಸೀಸ್ ಆಗಿದೆ. ಎಲ್ಲ ಬಡವರು ಬರುವಂಥದ್ದು, ಬರಬಾರ್ದಂತಲ್ಲ, ನಮ್ಮ ಕರ್ತವ್ಯ. ಅದನ್ನೆಲ್ಲ ಮೆಟ್ಟಿ ನಿಂತು ಆಲ್ವರ ಮಾರ್ಗದರ್ಶನ ಅಂದರೆ ಸಮಯವನ್ನು ಪರಿಪಾಲಿಸುವಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಅದನ್ನು ಮಾಡುವಂಥ ಕೆಲಸಗಳು ಮಾಡಬೇಕು. ಆದರೂ ಒಂದೊಂದು ಸಲ ನಾವು ಎಡವು ಬೀಳ್ತೇವೆ. ಈ ಧರ್ಮ ನ್ಯಾಯ ಅಂತ ಹೇಳುವಾಗ ನಾವು ಎಡವು ಬೀಳುವಂಥ ಪ್ರಶ್ನೆಗಳಾಗ್ತದೆ. ನಾನಿವತ್ತು ಬೆಳಿಗ್ಗೆ ಬೇಗ ಎದ್ದು ನನ್ನ ಯೋಗ, ಜಿಮ್ಮು ಎಲ್ಲ ಬಿಟ್ಟು ನಾನು ಈ ಕಾರ್ಯಕ್ರಮಕ್ಕೆ ಕರೆಕ್ಟ್ ಆಲ್ವರು ಬರ್ತಾರಂತ ನಿನ್ನೆ ಹೇಳಿದರು. ಆಲ್ವರು ಈ ಕಾರ್ಯಕ್ರಮ ನಾನು ಬೈದು ಬೇಡ ಅಂತ ಹೇಳ್ಬಿಟ್ಟು ನಾನು ಕರೆಕ್ಟ್ 10:00 ಇಲ್ಲಿ ಬಿಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ. ಆದರೂ ನಾನು ಬರೋವಾಗ 1/4 ಗಂಟೆ 20 ನಿಮಿಷ ತಡ ಆಯಿತು. ಆದರೆ ಆಲ್ವರು ಇದ್ದಾರಲ್ಲ, ಅವರು ನಮ್ಮ ಏನಾದರೂ ಮುಂದುವರಿಸ್ಕೊಂಡು ಹೋಗ್ತಾರೆ ಅಂತ ನಾನು ಇವ್ರ ಹತ್ರ ಹೇಳಿದೆ. ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ನೀವು ಮಾಡಿದಿರಿ. ಸಮಾಜದಲ್ಲಿ ಯಾಕೆ ಸಂಘಟನೆ ಬೇಕು ಅಂತ ನಮ್ಮ ಮೋಹನ್ ಆಲ್ವರು ಒಳ್ಳೆಯ ರೀತಿಯಲ್ಲಿ ಹೇಳಿದ್ದಾರೆ. ನಮಗೆಲ್ಲ ಇವತ್ತು ನಿದರ್ಶನ ರಾಜೇಶ್ ಪ್ರಸಾದ್ ಅವರು. ನಿಮ್ಮ ಸಮಾಜಕ್ಕೆ, ಇಡೀ ಸಮಾಜಕ್ಕೆ ನಿದರ್ಶನ ರಾಜೇಶ್ ಪ್ರಸಾದ್ ಅವರು. ಹೇಗೆ ಒಬ್ಬ ಉಡುಪಿಯ ಸಾಮಾಜಿಕ ಸರಕಾರಿ ಶಾಲೆಯಲ್ಲಿ ಕಲಿತವರು ಇವತ್ತು IAS ಪದವಿಯನ್ನು ಹೊಂದಿ ಇಡೀ ದೇಶದಲ್ಲಿ ಒಬ್ಬ ವ್ಯಕ್ತಿಯಾಗಿ ನಮಗೆಲ್ಲ ನಿದರ್ಶನ ಆದಂಥವರು ನಮ್ಮ ರಾಜೇಶ್ ಪ್ರಸಾದ್ ಅವರು. ಒಂದು ಒಳ್ಳೆಯ ವ್ಯಕ್ತಿಯನ್ನು ನೀವು ಸನ್ಮಾನ ಮಾಡುವ ಮುಖಾಂತರ ನಮ್ಮ ಮಕ್ಕಳಿಗೆ, ನಮ್ಮ ಪೋಷಕರಿಗೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕೆಲಸ ಬಹುಶಃ ನೀವು ಮಾಡಿದ್ರಿ ಅಂತ ನಾನು ತಿಳ್ಕೊಳ್ತೇನೆ. ವಿದ್ಯೆಗೆ ಪ್ರಾಯ ಇಲ್ಲಂತೆ, ವಿದ್ಯೆಗೆ ಯಾವತ್ತೂ ಪ್ರಾಯ ಇಲ್ಲಂತೆ. ಯಾವತ್ತು ಬೇಕು ವಿದ್ಯೆ ಕಲಿತಾ ಹೋಗ್ಬೋದು. ಸಾಧನೆ ಮಾಡಬೇಕಾದ್ರೆ ಪ್ರಾಪರ್ ಪ್ಲ್ಯಾನಿಂಗ್ ಬೇಕಂತೆ. ಇಲ್ಲಿ ಕೂತವರೆಲ್ಲ ಒಂದೊಂದು ವಿಚಾರದಲ್ಲಿ ಸಾಧನೆ ಮಾಡಿದವರು. ನನ್ನ ಸಾಧನೆಯನ್ನು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಆಲ್ವರು ಅವರೇ ಒಂದು ರೀತಿಯಲ್ಲಿ ಒಂದು ದೊಡ್ಡ ವಿದ್ಯಾ ಸಂಸ್ಥೆಯನ್ನು ಕಟ್ಟಿದವರು. ಹೇಗೆ ಕಟ್ಟಿದ್ದಾರೆ ಅಂತ ಅವ್ರ ಹತ್ರ ಕೇಳಿದರೆ, ಆ ಪುಸ್ತಕ ಬರೆದ್ರೆ ನಾನು ಅವ್ರಿಗೆ ಹೇಳೋದು, ನಿಮ್ಮೊಂದು ಪುಸ್ತಕವನ್ನು ಬರೀಬೇಕು ಅಂತ. ಹೇಗೆ ಕಟ್ಟಿದ್ದಾರೆ ಅಂತ ಹೇಳಿದರೆ ಅದು ಅವ್ರಿಗೆ ಗೊತ್ತು, ಅದರ ಅನುಭವ, ಅದರ ರುಚಿ ಅವರಿಗೆ ಮಾತ್ರ ಗೊತ್ತಿರುವಂಥದ್ದು. ರಾಜೇಶ್ ಪ್ರಸಾದ್ ಅವರು ಹೇಗೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ಕೊಂಡು ಹೋಗಿದ್ರು ಅಂತ ಒಂದು ಪುಸ್ತಕವನ್ನು ಬರೆದು ನಾವು ಓದಿದರೆ ಅದು ಅವ್ರಿಗೆ ಗೊತ್ತು, ಅವ್ರು ಹೇಗೆ ಮಾಡಿದಾರಂತೆ.
ಅಶೋಕ್ ರೈ ಹೇಗೆ ಶಾಸಕರಾಗಿ ಇಲ್ಲಿ ನಿಂತುಕೊಂಡು ಮಾತಾಡ್ತಾರೆ ಅಂತ ಕೇಳಿದ್ರೆ ಅದು ಅಶೋಕ್ ರೈಗೆ ಗೊತ್ತು. ನಾನು ಅದನ್ನು ಹೇಳಿದ್ರೆ ಇನ್ನು ಅರ್ಧ ಗಂಟೆ ಹೇಳಲಿಕ್ಕಿದೆ. ಯಾಕಂತ ಹೇಳಿದ್ರೆ ನನ್ನಿಂದ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು ಇಲ್ಲಿ ಇರುವಾಗ ನನ್ನ ಸಾಧನೆ ಏನು ದೊಡ್ಡದು. ನಾನು ಯಾವತ್ತೂ ಕನಸ್ಕೊಂಡಿಲ್ಲ ನಾನು ಶಾಸಕನಾಗ್ತೇನೆ ಅಂತ ಹೇಳಿದ್ರೆ. ನಾನು ಉದ್ಯಮಿ ಆಗ್ತೇನೆ ಅಂತ ಕನಸನ್ನು ಕಂಡಿದ್ದೆ. ಹಂತ ಹಂತವಾಗಿ ಬೆಳೆದು ಇವತ್ತು ಶಾಸಕನಾಗಿ ನಿಮ್ಮ ಎದುರು ನಿಂತು ಮಾತಾಡುವಂಥ ಒಂದು ಯೋಗ್ಯತೆ ನಿಮ್ಮ ಧರ್ಮ, ನಿಮ್ಮ ಕುಟುಂಬದವರು, ನಿಮ್ಮ ಈ ಸಮಾಜದವರು ಕೂಡ ಸೇರಿ ಕೊಟ್ಟಿರುವಂಥದ್ದು, ನನಗೆ ಕೊಟ್ಟಿರುವಂಥ ಆಶೀರ್ವಾದ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಲವಾರು ಭಾಷಣ ಮಾಡುವಾಗ ಹೇಳಿದರು, ಅಶೋಕ್ ರೈಗಳೇ ನೀವೇನು ತಲೆ ಬಿಸಿ ಮಾಡಬೇಡಿ, ಎಂಕದಲ್ಲ ಓಟು ಕೊಡ್ಚಿ ಈರೆಗೆ ಓಟು ಕೊಡ್ಚಿ ಎಂಕು ಅಲ್ಲ ಓಟು ಕೊರಡನ್ನು ಇಡವನ್ಪುಣ ಹೆಂಚ ಎಡ್ಡ ಕೆಲಸ ಮಾಡ್ತಾರೆ, ಈರೆಗೆ ಓಟು ಕೊಡೋಡ್ಚಿ ನನಗಾದರೂ ಅದನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿ ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ಈಗ ಒಂದು ಮನವಿಯನ್ನು ನನಗೆ ಕೊಟ್ಟಿದ್ದಾರೆ, 5 ಎಕರೆ ಜಾಗ ನಮಗೆ ಕೊಡಬೇಕು ಅಂತ. ಖಂಡಿತ ನಿಮ್ಮ ಎದುರು ಸುಳ್ಳು ಹೇಳಲಿಕ್ಕೆ ನಾನು ತಯಾರಿಲ್ಲ. ನೀವು 5 ಎಕರೆ ಜಾಗ ಎಲ್ಲಿದೆ ಅಂತ RTCಯನ್ನು ಇಟ್ಟು ಕೊಟ್ಟರೆ ಈ ಅಶೋಕ್ ರೈ ಅದು ನಿಮ್ಮ ಸಂಸ್ಥೆಗೆ, ನಿಮ್ಮ ಸಂಘಟನೆಗೆ ಮಾಡಿಕೊಡುವಂಥ ಜವಾಬ್ದಾರಿ ನನ್ನ ಹತ್ರ ಇದೆ. ನಾನು ನಿಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ಒಳ್ಳೆಯ ಸ್ವಾಗತವನ್ನು ಮಾಡಿದ್ದಾರೆ, ಒಳ್ಳೆಯ ಆತಿಥ್ಯವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆದರೆ ನಾನು ಇವತ್ತು ಸುಳ್ಳು ಹೇಳಿ ನೆಕ್ಸ್ಟ್ ನಿಮ್ಮ ಬರುವ ವರ್ಷದ ಕಾರ್ಯಕ್ರಮಕ್ಕೆ ನಾನು ಗೈರು ಹಾಜರಿ ಆಗಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಯಾವತ್ತು ನೀವು RTCಯನ್ನು ಇಟ್ಟು ನನಗೆ ಕೊಡ್ತೀರಾ ಆ ಜಾಗವನ್ನು ನಿಮ್ಮ ಸಂಘಟನೆಗೆ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ನಮ್ಮ ನ್ಯಾಯವಾದಿಗಳಾದಂಥ ಪ್ರವೀಣ್ ಅವರು ಬೆಂಗಳೂರಿನಲ್ಲಿ ನಮಗೆ ಜಾಗ ಸಿಗಬೇಕಂತ ನನ್ನ ಕಡೆಗೆ ನನ್ನನ್ನು ಸಂಪರ್ಕ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸತಾಯಗತೆ ಅವರು ಹೇಳಿರುವಂಥ ಜಾಗ ಇಲ್ಲದ್ರೆ BDA ಮುಖಾಂತರ ನಿಮಗೆ ಬೆಂಗಳೂರಿನಲ್ಲಿ ಜಾಗ ಕೊಡಿಸುವಂಥ ಕೆಲಸವನ್ನು ಖಂಡಿತ ಮಾಡ್ತೇನೆ ಅನ್ನೋ ವಿಚಾರವನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವಾಗಲೇ ಪುತ್ತೂರಿನ ಬಂಟ್ರ ಸಂಘಕ್ಕೆ 5.5 ಎಕರೆ ಜಾಗವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೀನಿ. ಇವತ್ತಿನವರೆಗೆ ಬಂಟ್ರ ಇತಿಹಾಸದಲ್ಲಿ ಯಾರು ಕೂಡ ಸರ್ಕಾರದಿಂದ ಬಂಟ್ರ ಸಂಘಕ್ಕೆ ಜಾಗ ಕೊಟ್ಟವರು ಇಲ್ಲ. ಕುಲಾಲ ಸಂಘಕ್ಕೆ ಬೆಂಗಳೂರಲ್ಲಿ ಜಾಗ ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಭಂಡಾರಿ ಸಂಘಕ್ಕೆ ಜಾಗವನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿದ್ದೇನೆ. ಸರಕಾರಿ ಜಾಗದಲ್ಲಿರುವಂಥ ದೈವಸ್ಥಾನ ಭಜನಾ ಮಂದಿರಗಳ ಆ ಜಾಗವನ್ನು ಆ ದೇವಸ್ಥಾನದ ಹೆಸರಲ್ಲಿ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ. ಪುತ್ತೂರಿನ ಪ್ರಾಮಾಣಿಕ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ. ನಾನು ಹೇಳುವುದು ಒಂದೇ, ನಿಮ್ಮೆಲ್ಲ ಸಹಕಾರಗಳಿರಲಿ. ಯಾವತ್ತು ಅಶೋಕ್ ರೈ ಹತ್ರ ಏನಾದರೂ ಕೆಲಸಗಳಿದ್ರೆ ನಿಮ್ಮ ಸಂಘದ, ನಿಮ್ಮ ಸಮಾಜದ ಬಂಧುಗಳು ಎಲ್ಲಿದ್ದೀರಿ, ನೀವು ಯಾವತ್ತೂ ಕಾಂಗ್ರೆಸ್ BJP ಅಂತ ನೋಡಬೇಡಿ. ನಿಮ್ಮಲ್ಲಿರುವಂಥ ಅಕ್ರಮ ಸಕ್ರಮ 94C 94CC ಯಾವುಗಳು ಇದ್ದರೆ, ಅಶೋಕ್ ರೈಯಿಂದ ಯಾವುದಾದ್ರೂ ಕೆಲಸಗಳು ಇದ್ದರೆ ಪ್ರತಿ ಸೋಮವಾರ ಬೆಳಗಿಂದ ಸಾಯಂಕಾಲ 8 ಗಂಟೆವರೆಗೆ ಕಚೇರಿಯಲ್ಲಿರ್ತೇನೆ. ಬಂಧುಗಳೇ, ದಯಮಾಡಿ ನಿಮ್ಮ ಪ್ರೀತಿಯ ಬಂಧುವನ್ನು ವಿಚಾರ ಕೇಳಿಕೊಂಡು ಆ ಕೆಲಸವನ್ನು ಮಾಡಿಸುವಂಥ ಕೆಲಸವನ್ನು ಮಾಡಿ ಪ್ರಾಮಾಣಿಕತನವಾಗಿ ಆ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವತ್ತು ಒಳ್ಳೆಯ ಹೆಚ್ಚೇನು ನಾನು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ನೀವು ಆಯೋಜನೆ ಮಾಡಿದರೆ ನನ್ನ ಅಶೋಕ್ ರೈ ಯಾವಾಗಲೂ ಕೂಡ ಈ ಸಮಾಜದ ಹಿಂದೆ ಇದ್ದಾರೆ ಅನ್ನುವ ಮಾತನ್ನು ನೀವು ಕರ್ದಲ್ಲಿಗೆ ಬಂದು ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಾನು ಬದ್ಧನಿದ್ದೇನೆ. ಅಶೋಕ್ ರೈ ಅವರು ಒಳ್ಳೆಯ ಕೆಲಸ ಮಾಡಿದರೆ ಈ ಪುತ್ತೂರಿನ ಅಭಿವೃದ್ಧಿಗಾಗಿ ನೀವು ಕೂಡ ಮುಂದಿನ ದಿವಸಗಳಲ್ಲಿ ಆಶೀರ್ವಾದ ಮಾಡಿ ಅನ್ನೋ ಮಾತನ್ನು ಹೇಳಿ ನಿಮಗೆಲ್ಲ ನಮಸ್ಕರಿಸಿ, ಇವತ್ತು ಸಾಯಂಕಾಲ ಆಳ್ವಾಸ್ ಅವರ ಒಂದು ಕಾರ್ಯಕ್ರಮ ಇದೆ, ಒಳ್ಳೆಯ ಕಾರ್ಯಕ್ರಮ. ಈಗಲೇ ಹೇಳಿದರೆ 5:15 ಖಂಡಿತ ನಾನು ಅಲ್ಲಿ ಇರ್ತೇನೆ. ಎಷ್ಟೇ ಕಷ್ಟ ಆದರೂ 5:15 ಗಂಟೆಗೆ ನಿಮ್ಮ ಕಾರ್ಯಕ್ರಮದಲ್ಲಿ ಇರ್ತೇನೆ. ಎಲ್ಲ ಖರ್ಚು ವೆಚ್ಚಗಳನ್ನು ಭರಿಸಿ ಆಳ್ವಾಸ್ ಅವರು ಬರೀ ವಿದ್ಯಾಸಂಸ್ಥೆಯನ್ನು ನಡೆಸುವುದು ಮಾತ್ರ ಅಲ್ಲ, ಬಹುಶಃ ಎಷ್ಟೋ ದೊಡ್ಡ ವಿದ್ಯಾಸಂಸ್ಥೆಗಳು ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಇದೆ. ಆಳ್ವಾಸ್ ನುಡಿಸಿರಿ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡುವ ಮುಖಾಂತರ ಇಡೀ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲರನ್ನು ಸೇರಿಸಿಕೊಂಡು ಆ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಸಮಾಜಕ್ಕೆ ಅವರ ಕೊಡುಗೆ ಏನು ಅನ್ನೋದನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ತುಳುವನ್ನು ಹೆಚ್ಚುವರಿ ಭಾಷೆಯನ್ನಾಗಿ, ರಾಜ್ಯದ ಹೆಚ್ಚುವರಿ ಭಾಷೆಯನ್ನಾಗಿ ಮಾಡಬೇಕಿದ್ರೆ, ಅಧಿವೇಶನದಲ್ಲಿ ನಾನು ಮಾತಾಡಬೇಕಿದ್ರೆ ನನಗೆ ಪೂರಕವಾಗಿ ಸಹಕಾರ ಕೊಟ್ಟಂಥವರು ಮೋಹನಾಳ್ ಅವರು ಸಮಾಜಕ್ಕೂ ಕೂಡ ಒಂದು ಅಷ್ಟು ಭಾಗವನ್ನು ಕೊಡುವಂಥ ಕೆಲಸವನ್ನು ಮಾಡುವ ಮುಖಾಂತರ ಸಮಾಜಕ್ಕೆ ತಮ್ಮ ಕೊಡುಗೆ ಏನೆಂಬುದನ್ನು ಆಳ್ವಾಸ್ ಅವರು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅವರಿಗೂ ಶುಭವನ್ನು ಹಾರೈಸ್ತಾ ನಿಮಗೆಲ್ಲ ದೇವರು, ನೀವು ನಂಬಿರುವಂತಹ ದೇವರು ಆಯುರಾರೋಗ್ಯ ಭಾಗ್ಯ ಐಶ್ವರ್ಯವನ್ನು ಕೊಡ್ಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿ ನಿಮಗೆಲ್ಲ ತಲೆ ತಗ್ಗಿಸಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ರಾಜೇಶ್ ಪ್ರಸಾದ್ ಒಬ್ಬರು IAS ಆಫೀಸರ್ ಇದ್ದಾರೆ ಸರ್, 2 ವರ್ಷ ಉಂಟು ಅಂತ. ನಾನು ಹೇಳುವುದು, ನಾವೆಲ್ಲ ನಮ್ಮ ಮಾಲಿಂಗೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ತೇವೆ, 2 ವರ್ಷದಲ್ಲಿ ಪ್ರಿನ್ಸಿಪಲ್ ಸೆಕ್ರೆಟರಿ ಆಫ್ ಇಂಡಿಯಾ ಆದರೆ ಆಗದಿದ್ರು ಆನಂತರ ನೀವು ಯಾವುದಾದ್ರೂ ಒಂದು ರಾಜ್ಯಕ್ಕೆ ಗವರ್ನರ್ ಆಗಿ ಬರಬೇಕು ಅಂತ ನಮ್ಮ ಆಸೆ. ಆ ದೇವರು ಅದನ್ನು ನೆರವೇರಿಸ್ತಾರೆ.
ಕರ್ನಾಟಕ ಮರಾಠಿ ಒಕ್ಕೂಟದ ಶುಭಾರಂಭವಾಗಿದೆ. ಇಂಥ ಒಂದು ಪುಣ್ಯ ಗಳಿಗೆಯಲ್ಲಿ ಈ ಶುಭಾರಂಭದ ನಮ್ಮ ಒಕ್ಕೂಟದ ಶುಭಾರಂಭದ ಒಂದು ಸಂದರ್ಭದಲ್ಲಿ ಇಲ್ಲಿ ಉಪಸ್ಥಿತನಿರಲು ಹಾಗೂ ನಿಮಗೆಲ್ಲರಿಗೂ ಇದೊಂದು ಒಕ್ಕೂಟದ ಶುಭಾರಂಭದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ನಮಗೆಲ್ಲರಿಗೂ ಒಂದು ಅತ್ಯಂತ ಹೆಮ್ಮೆಯಾದಂತಹ ವಿಷಯ. ಈ ಸಂಸ್ಥೆ ಇವತ್ತು ಆರಂಭಗೊಂಡು ನನಗೆ ಪೂರ್ತಿ ವಿಶ್ವಾಸವಿದೆ, ನಮ್ಮೆಲ್ಲರ ಹಾಗೂ ನಮ್ಮ 3.5 ಲಕ್ಷ ನಮ್ಮ ಜನರ ಸಹಕಾರದಿಂದ ಪರಿಶ್ರಮದಿಂದ ಇದೊಂದು ಅತ್ಯಂತ ಬಲಾಢ್ಯವಾದಂತಹ ಸಂಸ್ಥೆಯಾಗಿ ಉದ್ಭವವಾಗಲಿದೆ ಅಂತಹ ನನ್ನ ಒಂದು ಆತ್ಮವಿಶ್ವಾಸ. ನಮ್ಮ ಮರಾಠಿ ಸಮಾಜ ಅತ್ಯಂತ ಒಂದು ಹಿಂದುಳಿದಂತಹ ಸಮಾಜ. ಇವಾಗ ಡಾಕ್ಟರ್ ಮೋಹನ್ ಆಲ್ವಾ ಅವರು ತುಂಬ ಅಚ್ಚುಕಟ್ಟಾಗಿ ಹೇಳಿದರು, ಶಿಕ್ಷಣದ ವೈದ್ಯಕೀಯದ ಅದರ ಜೊತೆಗೇ ಉದ್ಯೋಗ ಹಾಗೂ ಕೌಶಲ್ಯ ವಿಕಾಸದ ಮಹತ್ವ ಏನು ಅಂತ. ಕಳೆದ ವರ್ಷವೇ ನಾವೊಂದು ಅದ್ಧೂರಿಯಾಗಿ ಕರ್ನಾಟಕ ಕರಾವಳಿ ಮರಾಠಿ ಸಮಾಜದ ಒಂದು ಸಮಾವೇಶವನ್ನು ಆಚರಿಸಿದ್ದೆವು. ಆ ಸಮಾವೇಶದಲ್ಲಿ ಸುಮಾರು 15,000ಕ್ಕಿಂತಲೂ ಹೆಚ್ಚು ನಮ್ಮ ಜನರು ಭಾಗವಹಿಸಿದ್ದರು. ಆ ಒಂದು ಸಮಾವೇಶದಿಂದ ಒಂದು ಉದ್ಭವಿಸಿದಂತಹ ಒಂದು ಬಯಕೆ ಏನಿತ್ತು, ನಮ್ಮೆಲ್ಲರ ಒಂದು ಆಶೆ ಏನಿತ್ತು, ನಮ್ಮೆಲ್ಲರ ಒಂದು ಗುರಿ ಏನಿತ್ತು, ಅದರ ಒಂದು ಮುಂದಿನ ಹೆಜ್ಜೆಯಾಗಿ ಇವತ್ತು ಇಲ್ಲಿ ಒಂದು ನಮ್ಮ ಸಮಾಜದ ಒಂದು ಏಳಿಗೆಗಾಗಿ, ಸರ್ವತೋನ್ಮುಖ ಏಳಿಗೆಗಾಗಿ ನಾವೊಂದು ಇವತ್ತೊಂದು ಸಂಸ್ಥೆಯನ್ನು ಎಲ್ಲ ಸಂಘ ಸಂಸ್ಥೆಗಳನ್ನು ಗ್ರಾಮದಿಂದ ಹಿಡಿದು ರಾಜ್ಯದವರೆಗೆ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ, ಎಲ್ಲ ಯುವತಿಯರ, ಮಹಿಳೆಯರ, ಎಲ್ಲ ದೇವಸ್ಥಾನಗಳ ಹಾಗೂ ಎಲ್ಲ ಸಾಂಸ್ಕೃತಿಕ ಸಂಸ್ಥೆಗಳ ಎಲ್ಲವರ ಒಂದು ಅಪೆಕ್ಸ್ ಬಾಡಿ ಆಗಿ ಒಂದು ಫೆಡರೇಷನ್ನ ಥರ ಒಂದು ಬಾಡಿ ಆಗಿ ಒಂದು ಒಕ್ಕೂಟವನ್ನು ನಿರ್ಮಿಸಿ ನಾವಿಲ್ಲಿ ಸೇರಿದ್ದೇವೆ. ಈ ಸಂಸ್ಥೆ ಒಂದು ನಿಜವಾದ ರೀತಿಯಲ್ಲಿ ಮುಂದುವರಿಬೇಕಾದರೆ ನಮ್ಮ ಜನರ, ಅದರಲ್ಲೂ ಮುಖ್ಯವಾಗಿ ನಮ್ಮ ಮಕ್ಕಳ, ನಮ್ಮ ಯುವಕರ, ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಹಿಂದುಳಿದವರ, ಶೈಕ್ಷಣಿಕವಾಗಿ ಹಿಂದುಳಿದರ ಏಳಿಗೆಗಾಗಿ ದುಡಿಬೇಕಾದರೆ ನಮ್ಮ ಸಮಾಜದ ಧುರೀಣರು, ಸಮಾಜದ ಶಿಕ್ಷಣವಂತರು, ಸಮಾಜದ ಉದ್ಯೋಗವಂತರು, ಸಮಾಜದ ಎಲ್ಲ ಯುವಕರು, ಧುರೀಣರು ಮುಂದೆ ಬಂದು ನಿಸ್ವಾರ್ಥವಾಗಿ ತನ್ನ ಸೇವೆಯನ್ನು ಸಲ್ಲಿಸಿದರೆ ಮಾತ್ರ ನಾವೆಲ್ಲರೂ ಒಟ್ಟುಗೂಡಿ ನಮ್ಮ ಸಮಾಜವನ್ನು ಮುಂದಕ್ಕೆ ಕೊಂಡೊಯ್ಯಲು ಸಾಧ್ಯ. ಆ ಕೆಲಸ ಅಂದರೆ ನಾವು ಮೊದಲನೇದಾಗಿ ನಮ್ಮಲ್ಲಿ ಒಗ್ಗಟ್ಟು ಇರುವಂಥದ್ದು ಅತಿ ಅವಶ್ಯಕ. ಇವತ್ತು 32 ಸಂಘ ಸಂಸ್ಥೆಗಳು ನಾವಿಲ್ಲಿ ಸೇರಿದ್ದೇವೆ. ಇನ್ನೂ ಹಲವಾರು ಸಂಘ ಸಂಸ್ಥೆಗಳು ನಮ್ಮಲ್ಲಿ ಇವೆ. ಇನ್ನು ಹಲವಾರು ತಾಲೂಕುಗಳ, ಜಿಲ್ಲೆಗಳ ಹಾಗೂ ಯುವತಿಯರ ಸಾಂಸ್ಕೃತಿಕ ಸಂಸ್ಥೆಗಳು ಇನ್ನೂ ಜೋಡಣೆಯಾಗುವಂಥದ್ದು ಅತಿ ಮುಖ್ಯ. ಹಲವಾರು ಧುರೀಣರು, ಹಲವಾರು ವಿದ್ಯಾವಂತರು, ಉದ್ಯೋಗವಂತರು ಈ ಒಂದು ಸಂಸ್ಥೆಯನ್ನು ಸೇರಿ ಒಗ್ಗಟ್ಟಿನಿಂದ ಸೇವಾ ಮನೋಭಾವದಿಂದ ತನ್ನ ಸೇವೆಯನ್ನು ಸಲ್ಲಿಸುವಂಥದ್ದು ಅತಿ ಮುಖ್ಯವಾಗಿದೆ. ಹಾಗಾಗಿ ನಾನು ನಿಮ್ಮೆಲ್ಲರ ಹತ್ರ ಹಾಗೂ ಯಾರು ಈ ಒಂದು ಕಾರ್ಯಕ್ರಮವನ್ನು ಆನ್ಲೈನ್ ಆಗಿ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿ ಭಾಗವಹಿಸಲಿಕ್ಕೆ ಅವರಿಗೆ ಅವಕಾಶ ಆಗಲಿಲ್ಲ, ಅನುಕೂಲ ಆಗಲಿಲ್ಲ, ಆದರೂ ಅವರ ತನಕ ಈ ಒಂದು ಸಮಾಚಾರ, ಒಂದು ಮೆಸೇಜ್ ಅನ್ನುವಂಥದ್ದು ಏನಿದೆ ಅದು ಅವರಿಗೆಲ್ರಿಗೂ ಮುಟ್ತದೆ. ಮುಟ್ಟಿದ ನಂತರ
ನಮ್ಮ ಸಮಾಜದ ಒಂದು ಏಳಿಗೆಗಾಗಿ ತಾವೆಲ್ಲರೂ ಜೋಡ್ಕೊಳ್ತಾರೆ, ತನ್ನ ಎಲ್ಲ ಭಿನ್ನ ಅಭಿಪ್ರಾಯಗಳನ್ನು ಬಿಟ್ಟು ಎಲ್ಲ ಒಂದು ಸಮಾಜದ ಏಳಿಗೆಗಾಗಿ ಮುಂದೆ ಬರ್ತಾರೆ ಅಂತ ಅನ್ನುವಂಥದ್ದು ನನ್ನ ಒಂದು ಖಚಿತವಾದಂತಹ ವಿಶ್ವಾಸವಾಗಿ ಎಲ್ಲರ ಹತ್ರ ನಾನು ಪ್ರಾರ್ಥಿಸುತ್ತೇನೆ. ನಮ್ಮ ಸಮಾಜದಲ್ಲಿ ಇವತ್ತು ಕೂಡ ಶಿಕ್ಷಣದಲ್ಲಿ ಅತಿ ಹಿಂದುಳಿದವರಾಗಿದ್ದೇವೆ. ಯಾವ ತನಕ ಶಿಕ್ಷಣದಲ್ಲಿ ನಾವು ಮುಂದೆ ಬರುವುದಿಲ್ವೋ ನಾವು ಯಾವುದೇ ಕ್ಷೇತ್ರದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಮ್ಮಲ್ಲಿ ಇರುವಂತಹ ಒಂದು ಅತಿ ದೊಡ್ಡ ಆಸ್ತಿ ಅಂದರೆ ಶಿಕ್ಷಣವನ್ನು, ಅದರ ಎಲ್ಲ ಸವಲತ್ತುಗಳನ್ನು ನಮ್ಮ ಮಕ್ಕಳಿಗೆ ಸರಿಯಾಗಿ ಉಪಯೋಗಿಸಿಕೊಳ್ಳುವಂತಹ ರೀತಿಯಲ್ಲಿ ಮಾರ್ಗದರ್ಶನ ಮಾಡುವಂತಹದ್ದು. ಯಾಕಂದರೆ ನಮ್ಮ ಎಲ್ಲ ಹುಡುಗಿಯರು, ಯುವತಿಯರು ಶಾಲೆ ಕಾಲೇಜುಗಳಿಗೆ ಹೋಗ್ತಾರೆ. ಆದರೆ ಒಂದು ಅತ್ಯಂತ ಬೇಸರವಾದ ಸಂಗತಿ ಅಂದರೆ ಅದೆಷ್ಟು ಜನರು ಮುಂದೆ ಬಂದು ಸರ್ಕಾರಿ, ಅರೆ ಸರ್ಕಾರಿ ಕ್ಷೇತ್ರದಲ್ಲಿ ಬಂದು ಉದ್ಯೋಗಕ್ಕೆ ಯಾಕೆ ಸೇರ್ತಾ ಇಲ್ಲ ಅನ್ನುವಂಥದ್ದು ನಮಗೆಲ್ಲರಿಗೂ ಒಂದು ಆತ್ಮಾವಲೋಕನ ಮಾಡಬೇಕಂತಹ ಸಂಗತಿ. ನಮ್ಮ ಯುವಕರು, ನಮ್ಮ ಯುವತಿಯರು ಒಂದು ಸರ್ಕಾರಿ ಕೆಲಸಕ್ಕೆ ಅಥವಾ ಬ್ಯಾಂಕ್ಗಳಲ್ಲೋ ಬೇರೆ ಯಾವುದಾದ್ರೂ ಸರ್ಕಾರಿ ಕೆಲಸಕ್ಕೆ ಸೇರಿದರೆ ಆ ಒಂದು ಕುಟುಂಬದ ಏಳಿಗೆ ಆಗುವಂತಹದ್ದು ಅಂಥದ್ದು ಖಚಿತವಾದದ್ದು. ಆ ಒಂದು ದಿಶೆಯಲ್ಲಿ ಅದೆಷ್ಟು ಸವಲತ್ತುಗಳಿದೆ ಸರ್ಕಾರದ ವತಿಯಿಂದಲೂ, ಇವಾಗ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಸವಲತ್ತುಗಳನ್ನು ನಾವು ಅದನ್ನು ಎಲ್ಲ ಸಂಸ್ಥೆಗಳು ಕೂಡ ತನ್ನ ಮಟ್ಟದಲ್ಲಿ ಪ್ರತಿಭಾ ಪುರಸ್ಕಾರ, ಅದರ ಜೊತೆನೇ ಟ್ರೈನಿಂಗನ್ನು ನೀಡುವಂತಹ ಒಂದು ಕೆಲಸವನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ ಬೇಸರವಾದ ಸಂಗತಿ ಏನಂದರೆ ಇಂತಹ ಒಂದು ಕಾರ್ಯಕ್ರಮಗಳನ್ನ ಹಾಕಿಕೊಂಡಾಗ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಎದುರಿಸಬೇಕು, ಶಿಕ್ಷಣದ ಬಗ್ಗೆ JEE ಮತ್ತು ನೀಟ್ ಪರೀಕ್ಷೆಗಳನ್ನು ಹೇಗೆ ತಯಾರಿ ಮಾಡಬೇಕು, ಯಾವುದೆಲ್ಲ ಕ್ಷೇತ್ರದಲ್ಲಿ ಅವಕಾಶಗಳು ಇವೆ ಅಂತ ಅದರ ಬಗ್ಗೆ ಒಂದು ಅರಿವುಂಟು ಮಾಡುವಂಥ ಒಂದು ಕಾರ್ಯಾಗಾರವನ್ನು ಇಟ್ಟುಕೊಂಡ್ರೆ, ಒಂದು ಮೋಟಿವೇಶ್ನಲ್ ಮಾಡಬೇಕಂತ ಒಂದು ಸ್ಫೂರ್ತಿದಾಯಕವಾಗಿ ಅವ್ರನ್ನ ಅರಿವು ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ನಮ್ಮ ಯುವತಿಯರೇ ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದಿಲ್ಲ. ಅಂಥ ಒಂದು ಸಂಗತಿ ತುಂಬ ಬೇಸರವಾದಂಥ ಸಂಗತಿ. ಆದರೆ ನಾನು ಅನಿಸ್ಕೊಂಡಿದ್ದೇನೆ ನಮ್ಮಲ್ಲಿ ಅರಿವನ್ನು ಇನ್ನೂ ಕೂಡ ಜಾಸ್ತಿ ಹೆಚ್ಚಾಗಿ ಅದನ್ನು ಮಾಡಬೇಕಾಗಿದೆ. ಯಾವ ತನಕ ನಮ್ಮ ಪೋಷಕರು, ನಮ್ಮ ಹಿರಿಯರು, ಅದರ ಜೊತೆಗೆ ನಮ್ಮ ಯುವತಿಯರು, ನಮ್ಮ ಮಕ್ಕಳು ತನ್ನ ಏಳಿಗೆಗಾಗಿ ದುಡಿಯುವುದಿಲ್ವೋ, ಪರಿಶ್ರಮ ಪಡುವುದಿಲ್ವೋ ಆ ತನಕ ನಮ್ಮ ಸಮಾಜ ಮುಂದೆ ಬರಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ಸರ್ಕಾರದ ವತಿಯಿಂದ ಎಲ್ಲ ಸೌಲಭ್ಯಗಳು, ಅದು ಶಿಕ್ಷಣವಿರ್ಬೋದು, ಕೃಷಿ ಇರ್ಬೋದು, ಅದು ವೈದ್ಯಕೀಯ ಇರ್ಬೋದು, ಕೌಶಲ್ಯ ವಿಕಾಸವಿರ್ಬೋದು, ಉದ್ಯೋಗವಿರ್ಬೋದು, ಕೈಗಾರಿಕೆ ಇರ್ಬೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಒಳ್ಳೆಯ ಥರದ ಒಂದು ಸೌಕರ್ಯಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಅದರ ಸದುಪಯೋಗ ಯಾಕೆ ಪಡ್ತಾ ಇಲ್ಲ ಅಂದರೆ ಒಂದು ಶಿಕ್ಷಣದ ಅಭಾವ, ಅದರ ಜೊತೆಗೇನೆ ಅದರ ಅರಿವಿನ ಅಭಾವ, ಅದರ ಜೊತೆಗೇನೆ ಪರಿಶ್ರಮ ಪಡದೇ ಇರುವಂತಹದ್ದು ಅದಕ್ಕೆ ಮುಖ್ಯ ಕಾರಣ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮ ಯುವತಿಯರು ಇವತ್ತು ಪರಿಶ್ರಮ ಪಟ್ಟರೆ ಎಲ್ಲರೂ ಕೂಡ ಪ್ರತಿಯೊಂದು ಮನೆಯಿಂದಲೂ ಕೂಡ ಯುವತಿಯರು ಸರ್ಕಾರಿ ಕೆಲಸವನ್ನು ಸೇರ್ಬೋದು, ಅರೆ ಸರ್ಕಾರಿ ಕೆಲಸವನ್ನು ಸೇರ್ಬೋದು, ಸರ್ಕಾರಿ ಸವಲತ್ತನ್ನು ಪಡೆದು ತನ್ನ ಆರ್ಥಿಕವಾಗಿ ಜೀವನ ಮಟ್ಟವನ್ನು ಮುಂದಕ್ಕೆ ತಗೊಂಡು ಹೋಗ್ಬೋದು. ಆದರೆ ಆ ಪರಿಶ್ರಮ ಪಡುವಂತಹದ್ದು, ಅದರ ಬಗ್ಗೆ ನಿಜವಾದ ಅರಿವನ್ನು ಉಂಟು ಮಾಡಿಕೊಳ್ಳುವಂತಹದ್ದು ಅದು ಬಹಳವಾದಂಥ ಮುಖ್ಯ. ಆ ಒಂದು ದಿಶೆಯಲ್ಲಿ ನಾವು ಇನ್ನೂ ತುಂಬ ಹಿಂದುಳಿದಿದ್ದೇವೆ. ಅದನ್ನು ಮುಂದಕ್ಕೆ ತರಬೇಕಾದ್ರೆ, ನಮ್ಮವರನ್ನು ಇನ್ನು ಮುಂದಕ್ಕೆ ತರಬೇಕಾದ್ರೆ ನಾವೆಲ್ಲರೂ ವಿದ್ಯಾವಂತರು, ನಾವೆಲ್ಲರೂ ಈ ಸಮಾಜದ ಧುರೀಣರು ಮುಂದೆ ಬರಬೇಕು. ನಿಸ್ವಾರ್ಥವಾದ ಸೇವೆಯನ್ನು ಸಲ್ಲಿಸಲಿಕ್ಕೆ ನಾವು ಮುಂದೆ ಬರಬೇಕಾಗಿದೆ. ನಾನಲ್ಲಿ ಪಕ್ಕದಲ್ಲಿ ಕೂತಿರುವಾಗ ಡಾಕ್ಟರ್ ಮೋಹನ್ ಅಲ್ವಾರು ನನಗೊಂದು ಕಿವಿ ಮಾತು ಹೇಳಿದರು. ನೀವೆಲ್ಲರೂ ಒಟ್ಟು ಕೂಡಿ ನಮ್ಮ 10th ಕ್ಲಾಸ್ನಲ್ಲಿರುವವರಿಗೆ, 12th ಹೇಗೆ ಮುಂದಕ್ಕೆ ಹೋಗಬೇಕಂತ ಒಂದು ಅರಿವನ್ನು, ಅವರಿಗೆ ಒಂದು ಮಾರ್ಗದರ್ಶನ ಮಾಡುವಂಥ ಶಿಬಿರವನ್ನು ನೀವು ಆಯೋಜಿಸಿ, ನಾನು
ಅದಕ್ಕೆ ಎಲ್ಲ ಬೆಂಬಲವನ್ನು ಕೊಡ್ತೇನೆ. ಹಾಗೂ ಮತ್ತೆ ಕೂಡ ನಿಮ್ಮಂಥವರು ಎಲ್ಲರೂ ವಿದ್ಯಾವಂತರು ಮುಂದೆ ಬಾರದಿದ್ದರೆ ನಮ್ಮ ಸಮಾಜ ಹಿಂದುಳಿತದೆ ಅಂತ ಹೇಳಿದರು. ಅವರು ಹೇಳಿದಂಥದ್ದು ಕಟು ಸತ್ಯ. ಹಾಗಾಗಿ ನಾವೆಲ್ಲರೂ ಈ ಮರಾಠಿ ಒಕ್ಕೂಟದ ಒಂದು ಇವತ್ತಿನ ಒಂದು ಇನಾಗ್ರೇಷನ್ ಮಾಡಿದಂತಹ ಒಂದು ಶುಭಾರಂಭದ ಒಂದು ಯಶಸ್ಸು ಆಗಬೇಕಾದ್ರೆ, ಜಯಶಾಲಿ ಆಗಬೇಕಾದ್ರೆ ನಮ್ಮ ಮಕ್ಕಳು, ನಮ್ಮ ಯುವಕರು ಯಾವಾಗ ಮುಂದೆ ಬರ್ತಾರೋ ಆವಾಗ ಮಾತ್ರ ಈ ಸಂಸ್ಥೆಯ ಒಂದು ಜಯಶಾಲಿ ಆಗಲಿಕ್ಕಿದೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇವತ್ತು ತಾವೆಲ್ಲರೂ ಒಟ್ಟುಗೂಡಿ ನನಗೆ ಅದೆಷ್ಟೋ ಪ್ರೀತಿಪೂರ್ವಕವಾಗಿ, ಅದೆಷ್ಟೋ ಗೌರವಯುತವಾಗಿ, ಅದೆಷ್ಟು ಆತ್ಮೀಯವಾಗಿ ನನಗೆ ನೀವು ಸನ್ಮಾನಿಸಿದ್ದೀರಾ. ನಾನು ಅನಿಸ್ಕೊಂಡಿದ್ದೇನೆ ನಮ್ಮ ಈ ಸಮಾಜದಲ್ಲಿ ಇಂತಹ ಒಂದು ಸನ್ಮಾನ ಈ ತನಕ ಯಾರಿಗೂ ದೊರಕಲಿಲ್ಲ. ಅದರ ಒಂದು ಭಾಗ್ಯ, ಅದರ ಒಂದು ಸೌಭಾಗ್ಯ ನನಗೆ ದೊರಕಿತ್ತು. ಅದಂಥದ್ದು ನನಗೆ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತಾ ಇದೆ. ಆದರೆ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ, ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಗೌರವಕ್ಕೆ, ನಿಮ್ಮೆಲ್ಲರ ಆದರಕ್ಕೆ ನಾನು ಚಿರಋಣಿಯಾಗಿದ್ದೇನೆ. ಈ ಕ್ಷಣಗಳು ನನಗೆ ನನ್ನ ಜೀವನ ಪರ್ಯಂತ ಅವಿಸ್ಮರಣೀಯ ಕ್ಷಣಗಳಾಗಿ ಉಳಿಯಲಿವೆ. ಅದರ ಜೊತೆಗೇನೆ ನಾವು ನಮ್ಮ ಸಮಾಜದಲ್ಲಿ IAS IPS, ಇಂಡಿಯನ್ ಫಾರಿನ್ ಸರ್ವಿಸು, ಇಂಡಿಯನ್ ಫಾರೆಸ್ಟ್ ಸರ್ವಿಸು, ಅದರ ಜೊತೆಗೇನೆ KAS, ಅದರ ಜೊತೆಗೇನೆ ಎಲ್ಲ ಉನ್ನತ ಹುದ್ದೆಗೆ ನಮ್ಮ ಯುವಕ ಯುವತಿಯರು ಮುಂದೆ ಬರಬೇಕು. ಮುಂದೆ ಬಂದು ನಾನು ಆಸೆ ಪಡ್ತಾ ಇದ್ದೇನೆ, ನಮ್ಮೆಲ್ಲರ ಆಸೆ ಇದಾಗಬೇಕು. ಪ್ರತಿ ವರ್ಷ ಕೂಡ ನಾವು ಯಾವೊಬ್ಬರು IAS IPS ಅಥವಾ ಉನ್ನತ ಹುದ್ದೆಗೆ ಆಯ್ಕೆಯಾಗ್ತಾರೋ ಅವರಿಗೆ ಇಂಥ ಸನ್ಮಾನವನ್ನು ಇಂಥ ವೇದಿಕೆಯಲ್ಲಿ ನಾವು ಆಯೋಜಿಸಬೇಕು. ಹಾಗಾಗಿ ನಮ್ಮ ಯುವಕ ಯುವತಿಯರಿಗೆ ಇಂಥ ಒಂದು ಒಳ್ಳೆಯ ಹುದ್ದೆಯನ್ನು ಪಡೀಲಿಕ್ಕೆ ನಾವು ಹುರಿದುಂಬಿಸಬೇಕಾಗಬೇಕು ಅಂತ ನನ್ನೆಲ್ಲರ ನಿಮ್ಮಲ್ಲಿ ವಿನಂತಿ. ಇದು ಸೇವೆಯನ್ನು ಪಡೆದು ನಿವೃತ್ತಿಯ ಹೊತ್ತಿಗೆ ಮಾಡುವಂಥ ಒಂದು ಕಾರ್ಯವಲ್ಲ. ಇದು ಆಯ್ಕೆಯಾದ ಕೂಡಲೇ ಮಾಡಿದರೆ ನಮ್ಮ ಹೆಚ್ಚಿನ ಯುವಕ ಯುವತಿಯರಿಗೆ ಸ್ಫೂರ್ತಿದಾಯಕವಾಗಲಿದೆ ಅಂತ ತಿಳ್ಕೊಂಡಿದ್ದಾರೆ. ನಮ್ಮ ಈ ಒಕ್ಕೂಟದ ಶುಭಾರಂಭದ ಹೊತ್ತಿನಲ್ಲಿ ನಾವೆಲ್ಲರೂ ಇವತ್ತು ಸಂಕಲ್ಪ ಮಾಡಬೇಕಾಗಿದೆ. ಎಲ್ಲ ಅಭಿಭಾವಕರ, ಎಲ್ಲ ಪೋಷಕರ, ಎಲ್ಲ ಧುರೀಣರ, ಎಲ್ಲ ವಿದ್ಯಾವಂತರ, ಎಲ್ಲ ಉದ್ಯೋಗವಂತರ ಸಂಕಲ್ಪ ಏನಂದರೆ, ನಾವು ನಮ್ಮ ಸಮಾಜದಲ್ಲಿ ಕನಿಷ್ಠ 100ಕ್ಕಿಂತಲೂ ಹೆಚ್ಚು IAS IPS IFS ಆಫೀಸರ್ಸ್ಗಳನ್ನು ನಾವು ಇಲ್ಲಿ ಉತ್ಪತ್ತಿ ಮಾಡಬೇಕಾಗಿದೆ. ನಿಮ್ಮೆಲ್ಲರ ಸಹಕಾರದಿಂದ, ನಮ್ಮೆಲ್ಲರ ಯುವಕ ಯುವತಿಯರ ಪರಿಶ್ರಮದಿಂದ ಇದು ಖಂಡಿತ ಮಾಡಲಿಕ್ಕೆ ಸಾಧ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾವಾಗ ಯುವತರು ಮುಂದಕ್ಕೆ ಬರಲಿಕ್ಕೆ ಸಾಧ್ಯ ಇದ್ದಾರೆ, ಅವರಿಗೆಲ್ಲರಿಗೂ ಮಾರ್ಗದರ್ಶನ ಮಾಡಲಿಕ್ಕೆ ನಾನು ಖುದ್ದಾಗಿ ನನ್ನ ಸೇವೆಯನ್ನು ತೊಡಗಿಸಿಕೊಳ್ಳಲಿಕ್ಕಿದ್ದೇನೆ. ಅದರ ಜೊತೆಗೇ ನಮ್ಮ ಎಲ್ಲ ಸಮಾಜದ ಧುರೀಣರು, ಡಾಕ್ಟರ್ ಸುಂದರ್ ನಾಯ್ಕರು ಕೂಡ ಇದ್ದಾರೆ, ಡಾಕ್ಟರ್ ಬಾಲಕೃಷ್ಣ ಅವರು ಕೂಡ ಇದ್ದಾರೆ. ಅದರ ಜೊತೆ ಎಲ್ಲ ಹಿರಿಯ ಅಧಿಕಾರಿಗಳು ಕೂಡ ಈ ಸೇವೆಯಲ್ಲಿ ತೊಡಗಿಕೊಳ್ತಾರೆ ಅಂತ ನನ್ನದೊಂದು ಆತ್ಮವಿಶ್ವಾಸ ಕೂಡ ಇದೆ. ಹಾಗಾಗಿ ಈ ಸುಸಂದರ್ಭದಲ್ಲಿ ಈ ಒಂದು ಪುತ್ತೂರು ಸಂಘದ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಾ, ಅದರ ಜೊತೆಗೇ ನಮ್ಮ ಮರಾಠಿ ಒಕ್ಕೂಟದ ಎಲ್ಲ ಸಂಸ್ಥೆಗಳ ಪದಾಧಿಕಾರಿಗಳು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದಕ್ಕೆ ಹೃತ್ಪೂರ್ವಕ ನಾನು ವಂದನೆಗಳನ್ನು ಅರ್ಪಿಸುತ್ತಾ, ನಮ್ಮ ಮರಾಠಿ ಒಕ್ಕೂಟದ ಅಧ್ಯಕ್ಷರಾದಂತಹ ಡಾಕ್ಟರ್ ಸುಂದರ್ ನಾಯ್ಕರು, ಡಾಕ್ಟರ್ ಬಾಲಕೃಷ್ಣ ಅವರು, ಕಾರ್ಯಾಧ್ಯಕ್ಷರಾದಂತಹ ಕೆಂಬಾರೆಯವರು, ಶ್ರೀ ವಾಸು ನಾಯ್ಕ ಅವರು, ಅನಂತ ನಾಯ್ಕ ಅವರು, ಆದರೆ ಮಂಜುನಾಥ್ ನಾಯ್ಕ ಅವರು, ಮುಗುಳಿಯವರು, ಅದರ ಜೊತೆಗೇ ಎಲ್ಲ ಪದಾಧಿಕಾರಿಗಳಿಗೆ, ಎಲ್ಲ ನನ್ನ ಬಂಧು ಬಾಂಧವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸುತ್ತಾ, ನಿಮ್ಮೆಲ್ಲರ ಸಹಕಾರವನ್ನು ಅಪೇಕ್ಷಿಸುತ್ತಾ ನಿಮಗೆಲ್ಲರಿಗೂ ವಂದನೆ ಅರ್ಪಣೆ ಮಾಡ್ತೇನೆ. ಧನ್ಯವಾದಗಳು. ಇಂದು ಇಲ್ಲಿ ನೆರೆದಿರುವವರಿಗೆಲ್ಲರಿಗೂ ತುಂಬ ಸಂತೋಷದ ವಿಷಯ. ಅದು ನಮ್ಮ ಮರಾಠಿ ಒಕ್ಕೂಟದ ಉದ್ಘಾಟನಾ ಕಾರ್ಯಕ್ರಮ. ಇದು ತುಂಬ ವರ್ಷಗಳಿಂದ
ಟ್ರೈ ಮಾಡ್ತಾ ಬಂದಿದ್ದೆ, ಪ್ರಯತ್ನ ಮಾಡ್ತಾ ಇದ್ದರು. ಇವಾಗ ಅದಕ್ಕೆ ನೋಂದಣಿಯನ್ನು ಸಿಕ್ಕಿದೆ. ಅದಕ್ಕಾಗಿ ನಾನು ತುಂಬ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇನೆ. ಅದಲ್ಲದೆ ನಮ್ಮೆಲ್ಲರ ನೆಚ್ಚಿನ ಶ್ರೀ ಎಚ್ ರಾಜೇಶ್ ಪ್ರಸಾದ್ರವರು ಮುಖ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಅವರು ಚಂಡೀಗಢದಲ್ಲಿ ಈಗ ಚೀಫ್ ಸೆಕ್ರೆಟರಿ ಆಗಿ ಇದ್ದಾರೆ. ನನಗೆ ತುಂಬ ಹೆಮ್ಮೆ ಎಂದರೆ ನಾನು ಒಬ್ಬಳು ಭಾರತ ಸರ್ಕಾರದಲ್ಲಿ INDAS ಪದವಿಯನ್ನು ಪಡೆದುಕೊಂಡು ಅದರ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ಅಂದರೆ ಸರ್ IAS ಆಗಿದ್ದಾರೆ. ನನ್ನದು INAS ಅಂದರೆ ಇದರ ಬಗ್ಗೆ ಹೆಚ್ಚಿನವರಿಗೆ ಪರಿಚಯವಿರುವುದಿಲ್ಲ. ಅಂದರೆ ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ ಸರ್ವಿಸ್, ಇದು IAS ಪದವಿಯಲ್ಲಿಯೇ ಬರುತ್ತದೆ. ಇದನ್ನು ಅಂದರೆ ನಾನು ಏನು ಹೇಳೋದಂದರೆ ಎಲ್ಲರೂ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಕಲಿತು ಇದೇ ಥರ IAS, IFS, IRS ಅದೇ ಥರ ತುಂಬ ಸರ್ವಿಸ್ಗಳು ಇದ್ದಾವೆ. ಅದನ್ನೆಲ್ಲ ತೆಗೆದುಕೊಂಡು ಮುಂದೆ ಬರಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಈಗ ರಾಜೇಶ್ ಪ್ರಸಾದ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸಲು ನಾನು ಬಯಸುತ್ತೇನೆ. ಈ ಮಾನವ ಸಮುದಾಯದಲ್ಲಿ ಸಮುದಾಯ ಎಂಬ ಪದವು ಅತ್ಯಂತ ಪವಿತ್ರವಾದ ಅರ್ಥ ಹೊಂದಿದೆ. ಒಬ್ಬ ವ್ಯಕ್ತಿಯು ಒಂಟಿಯಾಗಿದ್ದರೆ ಏನನ್ನೂ ಸಾಧಿಸಲಾರ. ಅದೇ ಜನರು ಒಗ್ಗಟ್ಟಾಗಿ ಕಾರ್ಯ ಮಾಡಿದರೆ ಅದ್ಭುತಗಳು ಸಂಭವಿಸುತ್ತದೆ. ಸಮುದಾಯ ಎನ್ನುವುದು ಕೇವಲ ಜನರ ಗುಂಪಲ್ಲ, ಅದು ಪರಸ್ಪರ ಪ್ರೀತಿ, ಸಹಕಾರ ಮತ್ತು ವಿಶ್ವಾಸದ ಬಾಂಧವ್ಯವಾಗಿರಬೇಕು. ಸಮುದಾಯದ ಪ್ರಗತಿ ಪ್ರತಿಯೊಬ್ಬನ ಸದಸ್ಯನ ಸುಧಾರಣೆಯಾಗುತ್ತದೆ. ಇಂದು ನಮ್ಮ ಮರಾಠಿ ಸಮುದಾಯದ ಜನರೆಲ್ಲರೂ ಸೇರಿ ಒಗ್ಗಟ್ಟಿನ ಶಕ್ತಿಯನ್ನು ಈ ಸಂದರ್ಭದಲ್ಲಿ ತೋರಿಸಿದ್ದಾರೆ. ನಮ್ಮ ಮರಾಠಿ ಸಮುದಾಯವು ಸುದೃಢವಾಗಿ ಬೆಳಿಬೇಕು. ಸಮುದಾಯವೆಂದರೆ ಬರೀ ಒಟ್ಟಾಗಿ ಬದುಕುವ, ಬೆಳೆಯುವ, ಕಲಿಯುವ ವೇದಿಕೆಯಲ್ಲ. ಅದರಲ್ಲಿ ಮರಾಠಿ ಒಕ್ಕೂಟವು ಸಂಸ್ಕೃತಿ, ಪರಂಪರೆ ಹಾಗೂ ಸಾಮಾಜಿಕ ಮೌಲ್ಯಗಳ ಉಳಿವಿಗಾಗಿ ನಿರ್ಮಿಸಿದ ಮಂದಿರವಾಗಬೇಕು. ಈ ಒಕ್ಕೂಟದ ಮುಖಾಂತರ ನಡೆಯುವ ಚಟುವಟಿಕೆಗಳು, ಅದು ಶಿಕ್ಷಣವಾಗಲಿ, ಆರೋಗ್ಯ ಕಾರ್ಯಕ್ರಮಗಳಾಗಲಿ, ಸನ್ಮಾನ ಕಾರ್ಯಕ್ರಮಗಳಾಗಲಿ, ಇವು ನಮ್ಮ ಸಮಾಜದ ಏಕತೆಯನ್ನು ಬಲಪಡಿಸುವಂತಾಗಲಿ. ಇದರ ಮುಖಾಂತರ ಸಮಾಜದ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶ, ಪ್ರೋತ್ಸಾಹ ಮತ್ತು ಗೌರವ ದೊರೆಯುವಂತಾಗಲಿ. ಇದೇ ನನ್ನ ಉದ್ದೇಶ. ಮತ್ತು ಈ ಸಮುದಾಯವು ಶಿಕ್ಷಣ, ಉದ್ಯೋಗಾವಕಾಶ, ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಚಟುವಟಿಕೆಗಳ ಕೇಂದ್ರವಾಗಬೇಕು. ಉತ್ತಮ ಸಂಸ್ಕಾರ ಮತ್ತು ಸಮಾಜ ಸೇವೆಗೆ ಸಲ್ಲಿಸುವಂಥ ನಾಗರಿಕರಾಗಿ ಬೆಳೆದು ಬರಲಿ ಎಂಬುದು ನನ್ನ ಕನಸು. ನಮ್ಮ ಯುವ ಪೀಳಿಗೆಯು ಆತ್ಮವಿಶ್ವಾಸದಿಂದ, ವಿದ್ಯಾಭ್ಯಾಸದಿಂದ ಸರಕಾರಿ ಅಥವಾ ಖಾಸಗಿ ಉದ್ಯೋಗದ ಜೊತೆಗೆ ಸ್ವ ಉದ್ಯೋಗಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ತೊಡಗಿಸಿಕೊಳ್ಳಬೇಕು. ನಾನು ನನ್ನ ಪತಿಯಾದ ಶ್ರೀಯುತ ನರಸಿಂಹನಾಯ್ಕರವರು ಕರ್ನಾಟಕ ಮರಾಠಿ ಸಂಘ ಬೆಂಗಳೂರು, ಇದರಲ್ಲಿ 1997ರಿಂದ ತುಂಬ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಬಂದಿದ್ದೇವೆ. ಇಷ್ಟನ್ನು ಈ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿ ಹೇಳಿ, ಅತಿ ದೊಡ್ಡ ಕಾರ್ಯಕ್ರಮವಾದ ಕರ್ನಾಟಕ ಮರಾಠಿ ಸಂಘ ಒಕ್ಕೂಟದ ಮುಖ್ಯ ಅತಿಥಿಯಾಗಿ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನನ್ನ ವೈಯಕ್ತಿಕವಾಗಿ, ನನ್ನ ಕುಟುಂಬದ ಪರವಾಗಿ ಹಾಗೂ ಕರ್ನಾಟಕ ಮರಾಠಿ ಸಂಘ ಬೆಂಗಳೂರು ಇದರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನಿಮಗೆಲ್ಲರಿಗೂ ಮಹಾಮಾಯಿ ದೇವಿಯ ಅನುಗ್ರಹ ಸದಾ ಇರಲಿ ಎಂದು ಹಾರೈಸುತ್ತಾ ನನ್ನ 2 ಮಾತನ್ನು ಮುಗಿಸುತ್ತೇನೆ. ನಮ್ಮನ್ನು ಉದ್ದೇಶಿಸಿ ಬಹುಶಃ ಯಶೋದವರು ಇದು ಮೊದಲ ಭಾಷಣನೋ ಅಥವಾ ಹಿಂದೆ ಭಾಷಣ ಮಾಡಿದಾರಂತ ನನಗೆ ಗೊತ್ತಿಲ್ಲ. ಅದು ಕೂಡ ಬಹಳ ಉತ್ತಮವಾಗಿ ತಮ್ಮದೇ ಆದ ಒಂದು ಶೈಲಿಯಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಮತ್ತು ಮಾಧ್ಯಮ ಮಿತ್ರರೇ, ಇಲ್ಲಿ ನೆರೆದಿರುವ ಮರಾಠಿ ಸಮಾಜದ ಜಿಲ್ಲಾ, ತಾಲೂಕು, ಗ್ರಾಮ, ವಲಯ
ಮಟ್ಟದ ಎಲ್ಲ ಸಮಾಜ ಸೇವಾ ಸಂಘದ ಪದಾಧಿಕಾರಿಗಳೇ, ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂತ ನಾನು ಹೇಳೋಕ್ಕೆ ಹೋಗೋಲ್ಲ, ಮತ್ತು ಒಕ್ಕೂಟದ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯ ಮಿತ್ರರೇ, ಆಡಳಿತ ಮಿತ್ರರೇ, ಮತ್ತು ವಿಶೇಷವಾಗಿ ಪುತ್ತೂರು ಮರಾಠಿ ಸಮಾಜ ಸೇವಾ ಸಂಘದ ಈ ಒಂದು ನೆರಳಿನಲ್ಲಿ ಈ ಮರಾಠಿ ಒಕ್ಕೂಟದ ಉದ್ಘಾಟನೆ ಮತ್ತು ಅಭಿನಂದನಾ ಕಾರ್ಯಕ್ರಮ ಮಾಡಿ ಹಗಲಿರುಳು ಭಾಳ ದಿನಗಳಿಂದ ದುಡಿದ ಎಲ್ಲ ನನ್ನ ಬಂಧು ಭಗಿನಿಯರೇ, ಸಮಯ 2 ಗಂಟೆ. ನಾವು ಕಾರ್ಯಸೂಚಿ ಹಾಕುವಾಗ ಕೂಡ 2 ಗಂಟೆಗೆ ಕರೆಕ್ಟ್ ಮುಗಿಯೋಡು ಅಂತೇಳಿ ಮೊನ್ನೆ ಒಂದು ಕಾರ್ಯಕ್ರಮ ಹಾಕಿದ್ದೆವು. ಅದೇ ಪ್ರಕಾರ ನಾವು 2 ಗಂಟೆಗೆ ನಮ್ಮ ಕೆಲಸ ಮುಗಿಸ್ತಾ ಇದ್ದೇವೆ. ಸುಂದರ್ ನಾಯ್ಕರವರು ಹೇಳುವ, ಅಧ್ಯಕ್ಷ ಸ್ಥಾನದಿಂದ ಹೇಳುವ ಮಾತುಗಳನ್ನು ಬಹುಶಃ ಶ್ರೀ ರಾಜೇಶ್ ಪ್ರಸಾದ್ರವರು, ಡಾಕ್ಟರ್ ಮೋಹನ್ ಆಳ್ವ ಅವರು, ಅಶೋಕ್ ಕುಮಾರ್ ರೈ ಅವರು ಮತ್ತು ಎಲ್ಲ ನನ್ನ ಇನ್ನಿತರ ಸನ್ಮಿತ್ರರು ಈಗಾಗಲೇ ತಮ್ಮ ಗಮನಕ್ಕೆ ತಂದಿದ್ದಾರೆ. ಮುಖ್ಯವಾಗಿ ಉದ್ಘಾಟಕರಾದ ಶಾಸಕ ಮಿತ್ರರಾದ ಅಶೋಕ್ ಕುಮಾರ್ ರೈ ಅವರು ನಮ್ಮ ಸಂಘ ಸಂಸ್ಥೆಗಳಿಗೆ ಒಂದು ನೆರಳು ನೀಡುವ ದಿಕ್ಕಿನಲ್ಲಿ ಜಮೀನು ಮಂಜೂರಾತಿ ಮತ್ತು ತಮ್ಮ ಕಷ್ಟ ಕಾರ್ಪಣ್ಯಗಳ ಸಮಯದಲ್ಲಿ ಖಂಡಿತ ನಾನು ನಿಮಗೆ ಯಾವುದೇ ರೀತಿಯ ಸಹಾಯ ಮಾಡೋದಕ್ಕೆ ತಯಾರಿದ್ದೇನೆ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ. ಜೊತೆಗೆ ಆಳ್ವ ಶಿಕ್ಷಣ ಸಂಸ್ಥೆಯ ಮುಖ್ಯಸ್ಥರಾದ ಮೋಹನ ಆಳ್ವರು ಕೂಡ ನಮ್ಮ ಯುವ ಪೀಳಿಗೆಗೆ, ಮರಾಠಿ ಸಮಾಜ ಸೇವಾ ಸಂಘದ ಎಲ್ಲ ಅಧ್ಯಕ್ಷರುಗಳಿಗೆ ಒಂದು ಒಳ್ಳೆಯ ಒಂದು ರೀತಿಯಲ್ಲಿ ಓರಿಯೆಂಟೇಷನ್ ಕೋರ್ಸ್ ಅಂತ ಹೇಳ್ತೇವೆ, ಅದನ್ನು ಮಾಡಿ ಯಾರು ಯಾರ ಜೊತೆಗೆ ಯಾವ ರೀತಿ ನಡೆದುಕೊಳ್ಬೇಕು ಎಂಬ ಒಂದು ಡಿಸಿಪ್ಲಿನ್ ಅಂತೇಳಿ ಶಿಸ್ತುಬದ್ಧವಾದ ಜೀವನದಲ್ಲಿ ಮುಂದುವರಿಬೇಕಾದ್ರೆ ಯಾವ ರೀತಿಯ ಹೆಜ್ಜೆ ಹಾಕಬೇಕು ಎಂಬ ಬಗ್ಗೆ ಖಂಡಿತ ಅವರು ತರಬೇತಿ ಕೊಡೋದಕ್ಕೆ ಇದ್ದಾರೆ. ನಾವು ಖಂಡಿತ ಮರಾಠಿ ಒಕ್ಕೂಟದ ಕಡೆಯಿಂದ ಈ ದಿಕ್ಕಿನಲ್ಲಿ ಖಂಡಿತ ನಮ್ಮ ಮುಂದಿನ ಯುವ ಪೀಳಿಗೆಗೆ ಬೇಕಾದ ಒಂದು ಮಾರ್ಗಸೂಚಿ ಕೊಡೋದಕ್ಕೆ ಖಂಡಿತ ತಕ್ಷಣದಿಂದಲೇ ಪ್ರಾರಂಭ ಮಾಡುವ ಕಾರ್ಯಕ್ರಮ ಹಾಕಿಕೊಳ್ಳುತ್ತೇವೆ ಎಂಬ ಮಾತನ್ನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗ ಜಮೀನು ಮಂಜೂರಾತಿ ಬಗ್ಗೆ ಬೆಂಗಳೂರು ಸಂಘದ ಪ್ರಯಾರಿಟಿ ಮೇಲೆ ಇದೆ. ಮೂಡಬಿದ್ರೆ ಮರಾಠಿ ಸಮಾಜ ಸೇವಾ ಸಂಘದಲ್ಲಿ ಅದರ ಒಂದು ಜುರಿಡಿಕ್ಷನ್ನಲ್ಲಿ ಸುಮಾರು 4-5 ಎಕರೆ ಜಾಗ ಇದ್ದುದಕ್ಕೆ ಈಗಾಗಲೇ ನಮ್ಮ ಕಾರ್ಯಾಧ್ಯಕ್ಷ ರಾಮಚಂದ್ರ ಕೆಂಬಾರೆ ಅವರು ಇನ್ನು ಕೆಲವೇ ದಿವಸತ್ತು ಇನ್ನು ಬೇಲಿ ಪಾಡ್ತಿದ್ದು ಇಡ್ಕೋ ಸರ್ ಅಂತ ನಮಗೆ ಒತ್ತಾಯ ಮಾಡ್ತಾ ಇದ್ದಾರೆ. ಅಂದರೆ ಸುಮಾರು ಒಳ್ಳೆಯ 4-5 ಎಕರೆ ಜಾಗ ನಾವು ಕೂಡ ನೋಡಿದ್ದೇವೆ. ಅಲ್ಲಿ ಮುಂದಿನ ದಿನಗಳಲ್ಲಿ ಪಾಲಿಟೆಕ್ನಿಕ್, ನರ್ಸಿಂಗ್, ವಿವಿಧ ಕೋರ್ಸುಗಳು ಮತ್ತು ವಸತಿ ಶಾಲೆ ಮುಂತಾದ ಕಾರ್ಯಕ್ರಮಗಳನ್ನು ಹಾಕುವುದಕ್ಕೆ ಬೇಕಾದ ಎಲ್ಲ ಸೌಕರ್ಯ ಸೌಲಭ್ಯ ಎಲ್ಲ ಇದೆ. ಆ ದಿಕ್ಕಿನಲ್ಲಿ ಕೂಡ ನಾವು ಪ್ರಯತ್ನ ಮಾಡೋಣ. ಜೊತೆಗೆ ಪುತ್ತೂರಿನಲ್ಲಿ ಕೂಡ ಪುತ್ತೂರಿನ ನಮ್ಮ ಸಹೋದ್ಯೋಗಿಗಳು ಇಲ್ಲಿ ಕೂಡ ಒಂದು 3-4 ಎಕರೆ ಅದು ಜಾಗ ಬೇಕು ಅಂತೇಳಿ ಶಾಸಕರಿಗೆ ಮನವಿ ಈಗ ಕೊಟ್ಟಿದ್ದೇವೆ. ಆ ದಿಕ್ಕಿನಲ್ಲಿ ಕೂಡ ನಾವು ಖಂಡಿತ ಪ್ರಯತ್ನ ಮಾಡೋಣ. ನಾವು ನಮ್ಮ ಮೂಡುಬಿದ್ರೆ ಮರಾಠಿ ಸಮಾವೇಶದಲ್ಲಿ ಮನವಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ತಯಾರು ಮಾಡೋದಲ್ಲಿ ಕೂಡ ಹೇಳಿದ್ದೇವೆ. ಯಾವ್ಯಾವ ಸಂಘದಲ್ಲಿ ಮರಾಠಿ ಸಮಾಜ ಮಂದಿರಗಳು ಇಲ್ವೋ ಅಂಥ ಕಡೆ ಒಂದೊಂದು ಕಟ್ಟಡ, ಒಂದು ಕಚೇರಿ ನಡೆಸೋದಕ್ಕೆ ಒಂದು ಕಟ್ಟಡ ಕಟ್ಟುವಷ್ಟು ಒಂದು 15-20 ಸೆಂಟ್ ಜಾಗ ಆದರೂ ಕಡಿಮೆ ಪಕ್ಷ ಬೇಕು ಅಂಥೇಳಿ ಆ ದಿಕ್ಕಿನಲ್ಲಿ ನಾವು ಪ್ರಯತ್ನ ಮಾಡಬೇಕು ಅಂತ ಕೂಡಿಕೊಂಡಿದ್ದೇವೆ. ಅದು ಈಗಾಗಲೇ ಮುಖ್ಯಮಂತ್ರಿಯವರಿಗೆ ನಾವು ಮನವಿ ಸಲ್ಲಿಸಿದ್ದು ಕೂಡ ಕಾರ್ಯಗತಕ್ಕೆ ಬರುವುದಕ್ಕೆ ತಡ ಆಗ್ತಾ ಇದೆ. ಏನೇ ಇರಲಿ, ನಾನು ಮುಗುಳಿ ಬೆಂಗಳೂರಿನಲ್ಲಿ ಈಗಾಗಲೇ ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪರವರಿಗೆ ಕೋರಿಕೆ ಸಲ್ಲಿಸಿ ನೀವೇ ನಮ್ಮನ್ನು ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಕೊಂಡೊಯ್ಯಬೇಕು, ನಮ್ಮ ಬೇಡಿಕೆಗಳ ಬಗ್ಗೆ ನಾವು ನಿವೇದನೆ ಮಾಡುವವರಿದ್ದೇವೆ ಅಂತೇಳಿ ಆ ದಿಕ್ಕಿನಲ್ಲಿ ನಾವು ಕೂಡಲೇ ಕಾರ್ಯಪ್ರವೃತ್ತರಾಗುತ್ತೇವೆ ಎಂಬ ಮಾತನ್ನು ಕೂಡ ಇಲ್ಲಿ ಹೇಳುತ್ತಾ, ನಮ್ಮ ಮುಖ್ಯ ಅತಿಥಿ ಅಭಿನಂದನೀಯರವರಾದ ಶ್ರೀ ಎಚ್ ರಾಜೇಶ್ ಪ್ರಸಾದ್ ಅವರು ಬೆಳೆದು ಬಂದ ರೀತಿ ನೀತಿ, ಅವರ ಶಿಕ್ಷಣದ ಬಗ್ಗೆ
ಅವರು ಚಿಕ್ಕಂದಿನಿಂದ ಕೊನೆ ತನಕ ಪಡೆದ ಕಷ್ಟ ಕಾರ್ಪಣ್ಯಗಳು ಮನಸ್ಸು ಮಾಡಿದರೆ ಯಾವುದನ್ನು ಕೂಡ ಮನುಷ್ಯ ಸಾಧಿಸೋಕ್ಕೆ ಸಾಧ್ಯ ಇದೆ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ. ಅವರು ನಮಗೆಲ್ಲರಿಗೂ ಮಾರ್ಗದರ್ಶಿಗಳಾಗಿದ್ದಾರೆ. ಆ ದಿಕ್ಕಿನಲ್ಲಿ ಮುಂದಿನ ಜೀವನದಲ್ಲಿ ನಾವಲ್ಲದಿದ್ದರೂ ಕೂಡ ನಮ್ಮ ಮಕ್ಕಳು, ಹಿತೈಷಿಗಳು, ಬಂಧು ಬಾಂಧವರಿಗೆ ನಾವು ಖಂಡಿತ ಉತ್ತಮ ಮಾರ್ಗದರ್ಶನ ನೀಡಬೇಕು. ಆ ದಿಕ್ಕಿನಲ್ಲಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೋಣ ಅಂಥೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸಂಘ ಸಂಸ್ಥೆಗಳನ್ನು, ಒಕ್ಕೂಟಗಳನ್ನು ಕಟ್ಟಿಕೊಳ್ಳೋದು, ಮಹಿಳಾ ಸಮಾಜವನ್ನು ಸ್ಥಾಪಿಸೋದು ಬಹಳ ದೊಡ್ಡ ವಿಷಯ ಅಲ್ಲ. ಆದರೆ ನಮ್ಮೊಳಗೆ ಅಂದರೆ ತಮ್ಮೊಳಗೆ ಅಂತ ಹೇಳ್ತೇವೆ, ನಮ್ಮೊಳಗೆ ಸಂಪರ್ಕದ ಕೊರತೆ ಬಹಳಷ್ಟು. ನಾನಂತೂ ಸುಮಾರು 20-22 ವರ್ಷದಿಂದ ಅವರ ಮೇಲೆ ಇವರು, ಇವರ ಮೇಲೆ ಅವರು, ಇದೇ ರೀತಿಯಲ್ಲಿ ದುಃಖ ದುಮ್ಮಾನಗಳನ್ನು ನಾನಾ ರೀತಿಯಲ್ಲಿ ಬೆಳೆಸಿ ಆ ಒಂದು ಸಂಬಂಧವನ್ನೇ ಕಡಿದು ಹಾಕುವ ದಿಕ್ಕಿನಲ್ಲಿ ಕೂಡ ನಮ್ಮ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಮಾಡ್ತಾ ಇದ್ದಾರೆ. ಇದು ಬಹಳ ಅನ್ಯಾಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಏನೇ ಇರಲಿ, ನಮ್ಮಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಮಂಡೆ ಇದೆ, ಶಾರೀರಿಕ ಭೌತಿಕ ಹಣದಲ್ಲಿ ಕೂಡ ಬಹಳಷ್ಟು ಜನ ನಾವೇನು ಬಹಳ ಪಾಪಿಷ್ಟರು ಅಂದರೆ ಪಾಪ ಇದ್ದವರು ಅಲ್ಲ. ತಕ್ಕ ಮಟ್ಟಿಗೆ ಎಲ್ಲರೂ ಅನುಕೂಲವಾಗಿ ಇದ್ದೇವೆ. ಅದು ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ನಲ್ಲಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಗಿರಿಜನ ಉಪಯೋಜನೆ ಎಲ್ಲಿರ್ಬೋದು. ನಾವು ಖಂಡಿತ ಏನನ್ನು ಸಾಧಿಸೋಕ್ಕೆ ಸರ್ಕಾರದ ಸವಲತ್ತುಗಳು ಇದೆ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಮಾಡಬೇಕು. ಯಾರು ಕೂಡ ನಮ್ಮೊಳಗೆ ಸ್ವಪ್ರತಿಷ್ಠೆಗೋಸ್ಕರ ಕೆಲಸ ಮಾಡದೆ, ವೈಯಕ್ತಿಕ ಪ್ರತಿಷ್ಠೆಗೋಸ್ಕರ ಕೆಲಸ ಮಾಡದೆ, ಸಮಾಜದ ಸಂಘಟನೆ ಮತ್ತು ನಮ್ಮವರನ್ನು ಮುಂದೆ ನಮ್ಮವರ ಒಂದು ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲರೂ ಕಂಕಣಬದ್ಧರಾಗಬೇಕು ಎಂಬ ಮಾತನ್ನು ಕೂಡ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಸುಂದರ್ ನಾಯ್ಕ್ ಸದಾ ಎಲ್ಲರ ಸಂಪರ್ಕದಲ್ಲಿ ಇದ್ದೇನೆ. ನೀವೀಗ 30-32 ಸಂಘಗಳು ಅಂತ ಹೇಳ್ತಿದ್ದೀರಿ. ಯಾವ ಸಂಘದ ಅಧ್ಯಕ್ಷನ ಹೆಸರು ಈಗ ಇಲ್ಲಿ ನನಗೆ ಸ್ಟೇಜಿನಲ್ಲಿ ಕೇಳಿ ಇಲ್ಲಿ ಪಟ್ಟಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ನಾವು ನಮ್ಮ ವಾಸು ನಾಯ್ಕರು ಮತ್ತು ಎಲ್ಲ ಉಪಾಧ್ಯಕ್ಷರುಗಳು ಎಲ್ಲರೂ ನಮ್ಮ ಸಂಘ ಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳ ಜೊತೆ ಸಂಪರ್ಕದಲ್ಲಿ ಇದ್ದೇವೆ. ಅನೇಕ ಜಟಿಲ ಸಮಸ್ಯೆಗಳು ಇದೆ. ನಾವೊಂದು ಪ್ಲ್ಯಾನ್ ಹಾಕ್ಕೊಂಡಿದ್ದೇವೆ. ಮಂಜುನಾಥ್ ನಾಯ್ಕ, ವಾಸು, ಅನಂತ ನಾಯ್ಕರೆಲ್ಲ ನಾವಿನ್ನು ಕೆಲವೇ ದಿವಸಗಳಲ್ಲಿ ಪ್ರತಿ ಸಂಘಗಳಿಗೆ ಭೇಟಿ ನೀಡುತ್ತೇವೆ. ನಿಮ್ಮ ಜಟಿಲ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಯಾವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಸಾಧ್ಯ ಇದೆಯೋ ಆ ದಿಕ್ಕಿನಲ್ಲಿ ನಾವೆಲ್ಲ ಖಂಡಿತ ಪ್ರವೃತ್ತರಾಗ್ತೇವೆ. ಅವರಿಗೆ 10 ಸಮಸ್ಯೆಗಳನ್ನು ಹೇಳಿದ್ದೇವೆ. ಇನ್ನು ಒಂಜಿ ರಡ್ಡು ಕೆಲಸ ಎಲ್ಲ ಮಾತು ಕೊಡ್ತಿದ್ದೀರಿ, ಮುಗಳು ಪಕ್ಕಡೆ ಬರ್ತಿದ್ದ ಚಾಪರ್ತ ಪೋಪೇರಿ ಅಂತ ದಯವಿಟ್ಟು ಭಾವಿಸ್ಬೇಡಿ. ಸ್ವಲ್ಪ ನೀವು ಕೂಡ ಪರ್ಸುವೇಷನ್ ಮಾಡಬೇಕು, ನಮಗೆ ಫೋನ್ ಮಾಡಿ ನೆನಪಿಸ್ತಾ ಇರಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲ ವಿ ಆರ್ ಎಟ್ ಯುವರ್ ಡಿಸ್ಪೋಸಲ್ ಎಂಬ ಮಾತನ್ನು ಹೇಳ್ತಾ, ಊಟದ ಸಮಯ ಮೀರಿದೆ, ನಾನು ಹೆಚ್ಚು ಕೊರೀತಾ ಹೋಗ್ತೇನೆ ಅಂತ ಹೇಳುವುದಕ್ಕಿಂತ ಹೆಚ್ಚು ಮಾತನಾಡದೆ ನನ್ನ ಅಧ್ಯಕ್ಷೀಯ ಮಾತುಗಳನ್ನು ಇಲ್ಲಿಗೆ ಮುಗಿಸಿ ಈ ಒಂದು ಒಕ್ಕೂಟದ ಉದ್ಘಾಟನೆ ಮತ್ತು ಶ್ರೀ ಎಚ್ ರಾಜೇಶ್ ಪ್ರಸಾದ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ರಾಜ್ಯದ ವಿವಿಧ ಜಿಲ್ಲೆಗಳ ಮರಾಠಿ ಸಮಾಜ ಸೇವಾ ಸಂಘ, ಕೊಡಗಿನ ಮರಾಠ ಸಮಾಜ ಸೇವಾ ಸಂಘಗಳ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮನಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಮಾರಂಭದ ಉದ್ಘಾಟನೆ ಆಯಿತು ಹಾಗೂ ರಾಜೇಶ್ ಪ್ರಸಾದ್ ಅವರು ಅಭಿನಂದನೆ ಆಯಿತು. ಈಗ ನನ್ನ ಕೆಲಸ ಕೊನೆಯ ಭಾಗವಾಗಿ ವಂದನಾರ್ಪಣೆ ಸಮರ್ಪಣಿಸುವುದು. ಈ ದಿವಸದ ಈ ಕಾರ್ಯಕ್ರಮ ನಮ್ಮ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟದ ಉದ್ಘಾಟನೆಗೆ ನಾವು ಜನಪ್ರಿಯ ಶಾಸಕರಾದ ಪುತ್ತೂರಿನ ಶ್ರೀ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ ಇವರನ್ನು ನಾವು ಕೇಳಿಕೊಂಡಾಗ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದು ನಮ್ಮ ಉದ್ಘಾಟನೆಯನ್ನು ಮಾಡಿ ಹಾಗೆ ಅಭಿನಂದನಾ ಕಾರ್ಯದಲ್ಲಿ ಪಾಲ್ಗೊಂಡು ನಾವು ಕೊಟ್ಟ ಮನವಿಗೆ ಉತ್ತರವಾಗಿ ಜಾಗವನ್ನು ಗುರುತಿಸಿದಲ್ಲಿ ನಾವು ಆ ಒಂದು ಸ್ಥಳವನ್ನು ಮಂಜೂರು ಮಾಡುವ ಜವಾಬ್ದಾರಿ ನಮ್ಮದು ಎಂದು ಆಶ್ವಾಸನೆ ನೀಡಿದಂತಹ ಜನಪ್ರಿಯ ಶಾಸಕರಾದ ಅಶೋಕರಿಗೆ ನಮ್ಮ ಒಕ್ಕೂಟದ ಪರವಾಗಿ ಹಾಗೂ ಎಲ್ಲ ಸಂಘಗಳ ಪರವಾಗಿ ಸ್ವಜಾತಿ ಬಾಂಧವರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದಗಳು. ಹಾಗೆ ನಮ್ಮ ಸಮಾಜದ ಬಗ್ಗೆ ಅತೀವ ಕಳಕಳಿಯನ್ನು ಹೊಂದಿರುವಂಥವರು ಡಾಕ್ಟರ್ ಮೋಹನ್ ಆಳ್ವಾರವರು. ಯಾವುದೇ ಸಂದರ್ಭದಲ್ಲಿ ನಾವು ಹೋಗಲಿ ಅವರಿಗೆ ಪ್ರಪ್ರಥಮವಾಗಿ ಕಾಣುವುದು ಮರಾಠಿಗಳು. ನಮ್ಮ ಸಮಾವೇಶ ಹಿಂದೆ ಮಾಡಿದ್ದು ಹೊರತು ಇನ್ನು ಮುಂದೆ ಮಾಡುವ ಸಮಾವೇಶಕ್ಕೂ ತರಬೇತಿಗಳಿಗೂ ನಾನು ಸಂಪೂರ್ಣ ಸಹಕಾರ ನೀಡ್ತೇನೆ ಅನ್ನುವ ಭರವಸೆಯನ್ನು ಕೊಟ್ಟು ನಮ್ಮೊಂದಿಗೆ ಯಾವಾಗಲೂ ಕೈ ಜೋಡಿಸುತ್ತಿರುವಂತಹ
ಶಿಕ್ಷಣ ತಜ್ಞ ಹೇಳ್ಬೋದು, ಅಥವಾ ಏನು ಸಾಂಸ್ಕೃತಿಕ ರಾಯಭಾರಿ ಇರ್ಬೋದು, ಅಥವಾ ಮೂಡುಬಿದಿರೆ ಎನ್ನುವ ಒಂದು ವಿದ್ಯಾ ನಗರಿಯಾಗಿ ಕಟ್ಟಿದಂಥ ವ್ಯಕ್ತಿ ಆಗಿರ್ಬೋದು, ಒಂದು ವಾಣಿಜ್ಯ ನಗರಿಯ ಒಂದು ರೂಪುರೇಷೆಯನ್ನು ಮೂಡುಬಿದಿರೆ ಕೊಟ್ಟವರಾಗಿರ್ಬೋದು. ಅಂತಹ ಡಾಕ್ಟರ್ ಮೋಹನ್ ಆಳ್ವರ್ ಅವರಿಗೆ ನಮ್ಮ ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಹಾಗೂ ಎಲ್ಲ ಸಂಘಗಳ ಸರ್ವ ಸದಸ್ಯರ ಪರವಾಗಿ ಹಾಗೂ ಸ್ವಜಾತಿ ಬಾಂಧವರ ಪರವಾಗಿ ಹೃದಯ ಸ್ಪರ್ಶಿ ಧನ್ಯವಾದವನ್ನು ಸಮರ್ಪಿಸುತ್ತೇನೆ. ಹಾಗೆ ಈ ದಿನ ಒಂದು ಮಾತಿದೆ. ಬರಾಕ್ ಒಬಾಮಾ ಅಧ್ಯಕ್ಷರಾದಾಗ ಅವರೊಂದು ಪುಸ್ತಕ ಬರೆದಿದ್ದಾರೆ, ಪ್ರಾಮಿಸಿಂಗ್ ಲ್ಯಾಂಡ್ ಅಂತೇಳಿ. ಅದರಲ್ಲಿ ಹೇಳ್ತಾರೆ, ನಾನು ಎಷ್ಟೇ ದೊಡ್ಡ ಉದ್ಯೋಗ ಒಬ್ಬ ವ್ಯಕ್ತಿ ನಿರ್ಮಿಸಿದ್ರು ಕೂಡ ಆ ಸಂಸಾರದೊಂದಿಗೆ ಅಥವಾ ಫ್ಯಾಮಿಲಿಯೊಂದಿಗೆ ಅವನಿಗೆ ಒಳ್ಳೆಯ ಬಾಂಡೇಜ್ ಇಲ್ಲ ಅಂತ ಹೇಳಿದರೆ ಇಟ್ ಈಸ್ ವೇಸ್ಟ್ ಅಂತೇಳಿ. ಅವರು ನಿಮಗೆ 2 ಆಯ್ಕೆ ಕೊಡ್ತೇನೆ, ಒಂದು ವೇಳೆ ಫ್ಯಾಮಿಲಿ ಅಥವಾ ಪ್ರೆಸಿಡೆಂಟ್ ಹುದ್ದೆಯನ್ನು ಯಾವುದನ್ನು ನೀವು ಕೊಟ್ಟರೆ ಸೆಲೆಕ್ಟ್ ಮಾಡ್ತೀರಿ ಅಂತ ಕೇಳಿದಾಗ, ನನಗೆ ಪ್ರೆಸಿಡೆಂಟ್ ಹುದ್ದೆ 4 ಅಥವಾ 8 ವರ್ಷಕ್ಕೆ ಇರ್ಬೋದು, ಆದರೆ ನನ್ನ ಫ್ಯಾಮಿಲಿ ನಾನು ಸಾಯುವಲ್ಲಿ ಇರ್ತದೆ, ಆ ಆಯ್ಕೆ ಬಂದರೆ ನಾನು ಫ್ಯಾಮಿಲಿಯನ್ನು ಆಯ್ಕೆ ಮಾಡ್ತೇನೆ ಅಂತ ಹೇಳಿದರು. ಯಾಕೆ ನಾನು ಈ ಮಾತು ಹೇಳ್ತಿದ್ದೇನೆ ಅಂದರೆ, ಇವತ್ತು ನಾವು ನೋಡಿದ್ದೇವೆ ರಾಜೇಶ್ ಪ್ರಸಾದ್ ಅವರು ಕೇವಲ ಅವರ ವೃತ್ತಿ ಬದುಕಿನಲ್ಲಿ ಒಂದು ಉನ್ನತಿಯನ್ನು ಪಡೆಯಲಿಲ್ಲ, ಕಷ್ಟಪಟ್ಟು ಓದಿ IAS ಮಾಡಿ ಬೇರೆ ಬೇರೆ ಜವಾಬ್ದಾರಿಯನ್ನು ನಿಭಾಯಿಸಿ ಒಂದು ಉತ್ತಮ ಮಾರ್ಗದರ್ಶನ ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇವತ್ತು ಅವರ ಸಂಪೂರ್ಣ ಕುಟುಂಬ, ಅಷ್ಟು ವಯಸ್ಸಾದವರು ಕೂಡ, ಅವರ ಅಣ್ಣಂದಿರು, ಅಕ್ಕಂದಿರು, ಕುಟುಂಬಸ್ಥರು ಎಲ್ಲ ಬಂದು ಇವತ್ತು ಈ ಸನ್ಮಾನದಲ್ಲಿ ಪಾಲ್ಗೊಂಡಿದ್ದಾರೆ. ಸಾಲದಕ್ಕೆ ಅವರ ಧರ್ಮಪತ್ನಿ ನಮ್ಮೊಂದಿಗೆ ಅಷ್ಟೊತ್ತಿಗಿಂದಲೂ ಇದ್ದಾರೆ, ಪ್ರತಿಯೊಬ್ಬರ ಮಾತನ್ನು ಕೇಳ್ತಾ ಇದ್ದಾರೆ. ಅವರ ಅಭಿಷೇಕ್ ಮತ್ತು ಅವರ ಇನ್ನೊಬ್ಬ ಮಗ ಇಬ್ಬರು ಕೂಡ ನಮ್ಮೊಂದಿಗೆ ಬಂದಿದ್ದಾರೆ. ಇದು ತೋರಿಸುತ್ತೆ ಅವರು ಕುಟುಂಬಕ್ಕೆ ಎಷ್ಟು ಬದ್ಧರಾಗಿದ್ದಾರೆ, ಸಮಾಜಕ್ಕೆ ಎಷ್ಟು ಬದ್ಧರಾಗಿದ್ದಾರೆ, ಸರ್ಕಾರಕ್ಕೆ ಎಷ್ಟು ಬದ್ಧರಾಗಿದ್ದಾರೆ. ನಮ್ಮ ಎಲ್ಲ ಮರಾಠಿ ಸಮಾಜದ ಬಾಂಧವರ ಪರವಾಗಿ, ಒಕ್ಕೂಟದ ಪರವಾಗಿ, ಸಂಘದ ಸರ್ವ ಸದಸ್ಯರ ಪರವಾಗಿ ಸರ್ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಸರ್. ಹಾಗೆ ನಮಗೆ ನಮ್ಮ ಮರಾಠಿ ಸಮಾಜದ ಭೀಷ್ಮ ಅಂತ ಹೇಳಿದರೆ ತಪ್ಪಾಗಲಾರ್ದು ಡಾಕ್ಟರ್ ಕೆ ಸುಂದರ್ ನಾಯ್ಕ್ ಅವರು IFS ಪದವಿಯನ್ನು ಪಡೆದು 1974ರಲ್ಲಿ IAS ಆಲ್ ಇಂಡಿಯಾ ಕೇಡರ್ ಅಧಿಕಾರಿಯಾಗಿ ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ವಿವಿಧ ಹುದ್ದೆಗಳನ್ನು ನಿಭಾಯಿಸಿ ಅಪರ ಪ್ರಧಾನ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿ ಅವರು ನಿವೃತ್ತಿ ಹೊಂದಿ, ಅದಕ್ಕಿಂತ ಮುಂಚೆ ಮಂಗಳೂರು ಯೂನಿವರ್ಸಿಟಿಯ ಕುಲಸಚಿವರಾಗಿ ಅನೇಕ ಕೆಲಸಗಳನ್ನು ಮಾಡಿ ಸರ್ವರ ಸದಸ್ಯರಲ್ಲೂ ಅವರು ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಒಳ್ಳೊಳ್ಳೆ ಹೆಸರನ್ನು ಗಳಿಸಿಕೊಂಡು ಸಮಾಜಕ್ಕೆ ಮಾತ್ರವಲ್ಲದೆ ಪ್ರತಿಯೊಂದು ರಾಜಕೀಯ ಲೆವೆಲ್ನಲ್ಲೂ ಗುರುತಿಸಿಕೊಂಡಿರುವಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಕೆ ಸುಂದರ್ ನಾಯ್ಕರವರು. ನಾನು ಅವರನ್ನು ಬಹಳ ಹತ್ತಿರದಿಂದ 2000ರಿಂದ ಬಲ್ಲೆ ನಾನು. ಅಂತಹ ಒಬ್ಬ ವ್ಯಕ್ತಿಗೆ ಯಾವುದೇ ಒಂದು ಮುಖ್ಯಮಂತ್ರಿಗಳ ಹತ್ರ ಹೋಗಬೇಕು, ಅಥವಾ ನಮ್ಮ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಹತ್ರ ಹೋಗಿರಬೇಕು, ಅಥವಾ ಡಾಕ್ಟರ್ ಎಚ್ ಪ್ರಸಾದ್ರವ್ರ ಹತ್ರ ಹೋಗಬೇಕು ಅಂತ ಆದರೂ ಕೂಡ ಪ್ರತಿಯೊಂದು ಇದಕ್ಕೂ ನಮ್ಮ ಜೊತೆಗೆ ಬರುವವರು ಡಾಕ್ಟರ್ ಸುಂದರ್ ನಾಯ್ಕ್ ಅವರು. ಹಾಗಾಗಿ ಈ ಮರಾಠಿ ಒಕ್ಕೂಟವನ್ನು ಕಟ್ಟುವುದಕ್ಕೆ ಅವರು 2002ರಿಂದ ನಾವು ಪ್ರಯತ್ನ ಮಾಡ್ತಿದ್ದು, ಈಗ ಕೊನೆ ಈ ಗಳಿಗೆಯಲ್ಲಿ ಈ 2024 ನಾವು ಮೂಡುಬಿದಿರೆಯಲ್ಲಿ ಜರುಗಿದಂತಹ ನಮ್ಮ ರಾಮಚಂದ್ರ ಕೆಂಬಾರೆ ಮತ್ತು ಅವರ ಸ್ನೇಹಿತರೆಲ್ಲರ ಒಂದು ಸಹಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ಅಲ್ಲಿ ನಡೆದ ಒಂದು ಸಮ್ಮೇಳನದ ಒಂದು ನಮಗೆ ಯಶಸ್ಸಿನಿಂದಾಗಿ ಈ ಒಕ್ಕೂಟವನ್ನು ಕಟ್ಟುವಂಥ ಒಂದು ಜವಾಬ್ದಾರಿಯೂ ಸಿಕ್ತು, ಹಾಗೆ ಒಂದು ಧೈರ್ಯವೂ ಬಂತು. ಆ ಪ್ರಕಾರವಾಗಿ ನಾವೀಗಾಗಲೇ ಅಂದುಕೊಂಡಂತೆ ಎಲ್ಲ ಆಗಿ ಕಳೆದ 12ನೇ ತಾರೀಕಂದು ನಮ್ಮ ಒಂದು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ರಿಜಿಸ್ಟರ್ಡ್ ಮಂಗಳೂರು ಎಂಬುದಾಗಿ ಅಲ್ಲಿ ನಮ್ಮ ಜಿಲ್ಲಾ ಉಪನೋಂದಣಾಧಿಕಾರಿಗಳ ರಿಜಿಸ್ಟರ್ ಕೂಡ ಆಯಿತು. ಇದನ್ನು ಈಗಾಗಲೇ ಇಲ್ಲಿ ಉದ್ಘಾಟನೆಯೂ ಕೂಡ ಆಯಿತು. ಇದಕ್ಕೆಲ್ಲ ರೂವಾರಿಯಾದವರು ಡಾಕ್ಟರ್ ಕೆ ಸುಂದರ್ ನಾಯ್ಕರವರು. ಸರ್, ನಿಮಗೆ ನಮ್ಮ ಎಲ್ಲ ಮರಾಠಿ ಸಮಾಜದ ಪರವಾಗಿ ಇನ್ನು ಮುಂದೆಯೂ ಈ ಥರದ ನಿಮಗೆ ಹೆಚ್ಚಿನ ಶಕ್ತಿ ಭಕ್ತಿ ಕೊಡಲಿ, ಆಯುರಾರೋಗ್ಯ ಕೊಡಲಿ ಭಗವಂತ ಹೇಳ್ತಾ, ಎಲ್ಲ ಮರಾಠಿ ಸಮಾಜ ಒಂದುಗೂಡಿಸುವಲ್ಲಿ ನಿಮ್ಮ ಕಾರ್ಯ ಮುಂದುವರಿತಾ ಇರಲಿ ಅಂತ ಹೇಳ್ತಾ ನಿಮಗೆ ತುಂಬ ಹೃದಯ ಧನ್ಯವಾದವನ್ನು ಅರ್ಪಿಸ್ತೇನೆ. ನಾವು ಈ ಕಾರ್ಯಕ್ರಮಕ್ಕೆ ಬರೀ ಗಂಡಸರು ಮಾತ್ರ ಇದ್ದರೆ ಸಾಕಾಗುವುದಿಲ್ಲ, ಪುರುಷರಿದ್ದರೆ ಸಾಕಾಗುವುದಿಲ್ಲ, ಯಾರಾದರೂ ಮಹಿಳೆಯರನ್ನು ಈ ಒಂದು ಸಂಘಕ್ಕೆ ಬರಬೇಕು ಅಂತ ನಮಗೆ ಪ್ರಪ್ರಥಮವಾಗಿ ಸಲಹೆ ಕೊಟ್ಟವರು ಮೂಡುಬಿದಿರೆ ಸಂಘದ ಶಂಕರ್ ನಾಯ್ಕರು. ನಾವು ಕರ್ನಾಟಕದಲ್ಲಿ ನಾವು ಪೂರ್ವಭಾವಿ ತಯಾರಿ ನಡೆಸ್ಕೊಳ್ತಿದ್ದಾಗ ಈ ಸಲಹೆಯನ್ನು ಅವರು ಕೊಟ್ಟರು. ಅದು ನಮಗೆ ಬಹಳ ಸಮಂಜಸ ಅಂತ ಎಲ್ಲರಿಗೂ ಅರ್ಥ ಆಯಿತು. ಆ ಪ್ರಕಾರವಾಗಿ ನಾವು ಯೋಚನೆ ಮಾಡ್ತಿದ್ದಾಗ ನಮ್ಮ ಡಾಕ್ಟರ್ ಸುಂದರ್ ನಾಯ್ಕರವರು ಮತ್ತು ಬೆಂಗಳೂರಿನವರು ಎಲ್ಲ ಯೋಚನೆ ಮಾಡಿ ನಮ್ಮ ನರಸಿಂಹ ನಾಯ್ಕರವರು BL ಅಲ್ಲಿ ಜನರಲ್ ಮ್ಯಾನೇಜರ್ ಆಗಿದ್ದಾರೆ. ಅವರ ಪತ್ನಿ ಯಶೋಧರವರು ಸೀನಿಯರ್ ಡೆಪ್ಯೂಟಿ ಅಕೌಂಟೆಂಟ್ ಜನರಲ್, ಇಂಡಿಯನ್ ಆಡಿಟ್ ಆ್ಯಂಡ್ ಅಕೌಂಟ್ಸ್
ಪ್ರಿನ್ಸಿಪಲ್ ಅಕೌಂಟೆಂಟ್ ಜನರಲ್ ಕಚೇರಿಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಾಗಾಗಿ ಅವರನ್ನೊಂದು ಆಹ್ವಾನ ಮಾಡುವ ಅಂತೇಳಿ ನಮಗೆ ಒಂದು ರೆಕಮೆಂಡೇಶನ್ ಬಂತು. ಆ ಪ್ರಕಾರವಾಗಿ ನಾವು ಕೇಳಿಕೊಂಡಾಗ ನಮ್ಮ ಒಂದು ಮನವಿಯನ್ನು ಸಂತೋಷಪೂರ್ವವಾಗಿ ಒಪ್ಪಿಕೊಂಡು ಇಲ್ಲಿ ಬಂದು ನಮ್ಮೊಂದಿಗೆ ಬೆಳಿಗ್ಗೆಯಿಂದಲೂ ಇದ್ದು ನಗುಮುಖದ ಅವರು ಯಾವಾಗಲೂ ಹಸನ್ಮುಖಿ ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯ ಈ ಒಂದು ವೇದಿಕೆಯಿಂದ ಕರ್ನಾಟಕ ಮರಾಠಿ ರಾಜ್ಯ ಒಕ್ಕೂಟದ ಅನುಮತಿಯೊಂದಿಗೆ ತಾಲೂಕು ಸಂಘ, ವಲಯ ಸಂಘ, ಜಿಲ್ಲಾ ಸಂಘ ಎಲ್ಲರ ಸಹಕಾರದೊಂದಿಗೆ ದಿನಾಂಕ 28/12/2025 ಸ್ವಾಮಿ ಕಲಾಮಂದಿರ ತೆಂಕಿಲ ಬೈಪಾಸ್ ರಸ್ತೆ ಇಲ್ಲಿ ಬೃಹತ್ ವಧುವರರ ಸಮನ್ವೇಷಣೆ ಹಾಗೂ ಸತ್ಯನಾರಾಯಣ ಪೂಜೆ, ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ, ಆಕರ್ಷಕ ಕುಣಿತ ಭಜನೆಗಳ ಒಂದು ಕಾರ್ಯಕ್ರಮ ದಕ್ಷಿಣ ಕನ್ನಡ ಜಿಲ್ಲಾ ಮರಾಠಿ ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರಾದ ಅಶೋಕ್ ನಾಯ್ಕ್ ಕೆದಿಲ ಇವರ ಸಾರಥ್ಯದಲ್ಲಿ ನಡೆಯಲಿದೆ. ಹಾಗೂ ಮಧ್ಯಾಹ್ನ 1:15 ಸರಿಯಾಗಿ ಸಭಾ ಕಾರ್ಯಕ್ರಮ. ವಿಶೇಷವಾಗಿ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಗಳ ಭಾಷಣ, ಮರಾಠಿ ನೆರವು ಯೋಜನೆಗಳ ಅನಾವರಣ ಹಾಗೂ ಸಂಘ ಸಂಸ್ಥೆಗಳ ಹಾಗೂ ಸಂಘದಿಂದ ಏನು ನ್ಯಾಯ ದೊರಕಿಸಿಕೊಟ್ಟೆ ಅವರ ವಿಚಾರವಾಗಿ ಸಂಘದಲ್ಲಿ 2 ನಿಮಿಷಗಳ ಮಾತುಕತೆ ಕೂಡ ನಡೆಯಲಿದೆ. ಹಾಗೂ ವಧುವರರ ವಿಚಾರಗೋಷ್ಠಿ ಕಾರ್ಯಕ್ರಮ ಕೂಡ ನಡೆಯಲಿದೆ. ಮಧ್ಯಾಹ್ನ ಮೇಲೆ 3 ಗಂಟೆ ಮೇಲೆ ಮರಾಠಿ ಸಂಪ್ರದಾಯಕ್ಕೆ ಸಂಬಂಧಪಟ್ಟ ಯಕ್ಷಗಾನ ಕಲಾ ವೈಭವ ಕೂಡ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗಿಯಾಗಿ ಆ ದಿನವನ್ನು ಕಾರ್ಯಕ್ರಮದ ಈ ಒಂದು ವಿಶೇಷವಾಗಿ ಮರಾಠಿ ಸಂಭ್ರಮ ಕಾರ್ಯಕ್ರಮ ನಡೆಯಲಿದೆ. ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ನಾನು ಎಲ್ಲರಿಗೂ ವಿನಂತಿ ಮಾಡುತ್ತಾ ನನಗೆ ಅವಕಾಶ ಮಾಡಿಕೊಟ್ಟಂಥ ಈ ಸಮಿತಿಯ ಸದಸ್ಯರಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು.